ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ತುಲಾರಾಶಿಯ ಡಿಸೆಂಬರ್ ಭವಿಷ್ಯವನ್ನು ಅವಲೋಕಿಸುವಂಥದ್ದು. ತುಲಾರಾಶಿಗೆ ಭಾರೀ ಅದೃಷ್ಟವು ಒಲಿಯುತ್ತೆ, ಸಪ್ತಗ್ರಹಗಳ ಕೃಪೆ ಇದೆ ಎಂಬಂತಹ ಒಂದು ವಾಕ್ಯ ಬಂದಿದೆ. ಅಲ್ಲಿ ಗ್ರಹಗಳ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಇರುವ ಕಾರಣ ಅನೇಕ ಅದೃಷ್ಟದ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡ್ಬೋದು. ಅದೇ ರೀತಿ ಈ ಗ್ರಹಗಳ ಪೈಕಿ 9 ಗ್ರಹಗಳ ಪೈಕಿ ಸುಮಾರು 6 ಅಥವಾ 7 ಗ್ರಹಗಳು ನಿಮಗೆ ಒಂದೊಂದು ಹಂತದಲ್ಲಿ ಲಾಭವನ್ನು ಕೊಡಲಿದೆ, ಜಯವನ್ನು ಕೊಡಲಿದೆ. ಅಪರೂಪಕ್ಕೆ ಸಿಗುವಂಥ ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ತುಲಾರಾಶಿಯವರು. ಅಲ್ಲಿ ಸೂರ್ಯನಿಂದ ಆರಂಭಿಸಿದಾಗ ನಮಗೆ ಆರಂಭದಲ್ಲಿ ಸೂರ್ಯನ ವಿಶೇಷ ಅನುಗ್ರಹ ಅಷ್ಟೇನಿರುವುದಿಲ್ಲ. ಡಿಸೆಂಬರ್ 15ರವರೆಗೂ ವೃಶ್ಚಿಕದಲ್ಲಿರುವಾಗ ನಿಮಗೆ ಸೂರ್ಯನು ಕೆಲವೊಮ್ಮೆ ಅಡ್ಡ ಪರಿಣಾಮಗಳು ಉಂಟು ಮಾಡ್ಬೋದು. ಹಣಕಾಸಿನ ಕೆಲವು ಕಷ್ಟ ನಷ್ಟಗಳಾಗಲಿ ಅಥವಾ ಕಣ್ಣು ಕಿವಿ ಮೂಗಿಗೆ ಸಂಬಂಧಪಟ್ಟ ಏನಾದ್ರು ಈ ಸಣ್ಣ ಪುಟ್ಟ ನೋವುಗಳು ಅಥವಾ ಅನಾರೋಗ್ಯದ ಸಮಸ್ಯೆಗಳು ಕಾಣ್ಬೋದು. ಅದರ ಹೊರತು ನಿಮಗೆ ಸೂರ್ಯನು 16ರಿಂದ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಡಿಸೆಂಬರ್ 16ರಿಂದ ಧನುರಾಶಿಗೆ ಸೂರ್ಯನು ಬಂದಾಗ ನಮಗೆ ತೃತೀಯಸ್ಥನಾದ ಸೂರ್ಯನಿಂದ ಯಶಸ್ಸು, ಕೀರ್ತಿ, ಲಾಭ ಎಲ್ಲ ಇದೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಜೊತೆಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಮೂಲದ ಕೆಲಸ ಇತ್ಯಾದಿಗಳಲ್ಲಿ ಶೀಘ್ರವಾಗಿ ಕೆಲಸ ಕಾರ್ಯಗಳು ಆಗಲಿವೆ. ಉದ್ಯೋಗ ಪ್ರಯತ್ನ ಪಡೋರಿಗೆ ಡಿಸೆಂಬರ್ 16ರಿಂದ ಉದ್ಯೋಗದ ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ. ಅಥವಾ ಅದರ ನಿಮಗೆ ಜಾಬ್ ಸಿಗುವಂಥದ್ದಾಗಲಿ, ಅದು ಇರುವಂಥ ಜಾಬಲ್ಲಿ ಪ್ರಮೋಷನ್ ಆಗುವಂಥದ್ದಾಗಲಿ, ಒಂಥದ್ದು ಅನೇಕ ರೀತಿಯ ಕ್ಷಿಪ್ರವಾದ ಪ್ರಸಾದಗಳು ಸೂರ್ಯ ಭಗವಂತರು ನಿಮಗೆ ಅಪರೂಪದಲ್ಲಿ ಈ ತಿಂಗಳ 16ರಿಂದ ಕೊಡಲಿದ್ದಾರೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಸಂಬಂಧ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ಪ್ರಮುಖವಾದ ದಾಖಲೆ ಪತ್ರ, ಸಹಿ ಸಂಗ್ರಹ ಮಾಡುವಂಥದ್ದು ಇವೆಲ್ಲ ನೀವು ಡಿಸೆಂಬರ್ 16ರಿಂದ ತಿಂಗಳ ಕೊನೆವರೆಗೂ ಮಾಡ್ಕೋಬೋದಾಗಿದೆ. ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಆರಂಭದ ಕೆಲವು ದಿನಗಳು ನಿಮಗೆ ಮಂಗಳನ ಅನುಗ್ರಹ ಇರುವುದಿಲ್ಲ. ಡಿಸೆಂಬರ್ 6ರವರೆಗೂ ಮಂಗಳನು ವಿರುದ್ಧವಾದ ಪರಿಣಾಮವನ್ನು, ಕಷ್ಟ ನಷ್ಟಗಳನ್ನು, ಹಣಕಾಸಿನ ತೊಂದರೆಗಳನ್ನು ತಂದೊಡ್ಬೋದು. ಆದರೆ ಯಾವಾಗ ಆತನ ಪರಿವರ್ತನೆ 7ನೇ ತಾರೀಕಿಗೆ ಆಗುತ್ತೆ, ಅಲ್ಲಿ ಧನುರಾಶಿಗೆ ಪ್ರವೇಶಿಸುವಂಥ ಮಂಗಳನು ನಿಮಗೆ ಮತ್ತೆ ಈ 7ನೇ ತಾರೀಕಿಂದ ತಿಂಗಳ ಅಂತ್ಯದವರೆಗೂ ಜಯವನ್ನು, ಲಾಭವನ್ನು, ಸುಖವನ್ನು ಕೊಳ್ಳಿದ್ದಾನೆ. ಜೊತೆಗೆ ಇಷ್ಟಾರ್ಥ ಸಿದ್ಧಿ ಆಗಲಿದೆ. ಭೂಮಿ, ಮನೆ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ ಒದಗಿ ಬರಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಜೊತೆಗೆ ಬಂಧು ಮಿತ್ರರ ಸಹಾಯ ಸಿಗುತ್ತೆ. ಆಸ್ತಿ ವಿವಾದ ಅಥವಾ ಇನ್ನಿತರ ಕೋರ್ಟ್ ಕೇಸ್ಗಳೆಲ್ಲ ನಿಮ್ಮ ಪರವಾಗಿ ಜಯ ಆಗುವಂಥದ್ದು. ಈ ರೀತಿ ಅನೇಕ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಹಲವಾರು ಫಲಿತಾಂಶಗಳು ನಿಮಗೆ ಆ ಡಿಸೆಂಬರ್ ತಿಂಗಳ 7ನೇ ತಾರೀಕಿಂದ ಮಂಗಳನು ಕೊಡಲಿದ್ದಾನೆ. ಇನ್ನು ಮಂಗಳನ ಬಳಿಕ ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ಡಿಸೆಂಬರ್ 6ರಿಂದ 28ರವರೆಗೂ ಪೂರಕವಾಗಿದ್ದಾನೆ. ಹಾಗಾಗಿ ಪೂರಕವಿರುವಂಥ ಬುಧನು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಳ್ಳಿದ್ದಾನೆ. ವ್ಯಾಪಾರ ಉದ್ಯಮಿಗಳಿಗೆ ಶುಭ ಫಲ ಇದೆ. ಇನ್ನು ವಿದ್ಯಾರ್ಥಿಗಳು, ಸಾಧಕರಿಗೆ ಸಹ ಉತ್ತಮವಾದ ಅವಕಾಶಗಳು ಬರಲಿವೆ ಬುಧನ ಅನುಗ್ರಹದಿಂದ. ಗುರುವಿನ ವಿಚಾರ ಗಮನಿಸಿದಾಗ ನಿಮಗೆ ಗುರು ಬಲ ಇದೆ. ಗುರುಬಲ ಇದ್ದರೂ ಈಗ ಸದ್ಯದಲ್ಲಿ ಗುರುವಿಗೆ ವಕ್ರಗತಿ ಇರುವ ಕಾರಣ ಕೆಲವೊಂದು ಬಾರಿ ನಿಮಗೆ ಗುರುಬಲದ ಒಂದು ಇರುವಿಕೆಯ ಸಾಂಕೇತಿಕವಾದ ಉತ್ತಮ ಫಲಗಳಾಗ್ಬೋದು. ಕೆಲವೊಮ್ಮೆ ಸಾಂಕೇತಿಕವಾದ ಅಡ್ಡ ಪರಿಣಾಮಗಳು ಆಗ್ಬೋದಾಗಿದೆ. ಹಾಗಾಗಿ ಗುರುವಿನ ಪ್ರಭಾವದಿಂದ ನಿಮಗೆ ಹೆಚ್ಚು ಉತ್ತಮ ಫಲದ ನಿರೀಕ್ಷೆ ಸ್ವಲ್ಪ ಈ ತಿಂಗಳಲ್ಲಿ ಕಡಿಮೆ ಇರುತ್ತೆ ವಕ್ರಗತಿಯ ಕಾರಣವಾಗಿ. ಇನ್ನು ಶುಕ್ರನ ವಿಚಾರ ಗಮನಿಸಿದರೆ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾಗಿದ್ದೇನೆ. ತಿಂಗಳ ಪೂರ್ತಿ ಶುಕ್ರನ ಅನುಗ್ರಹ ಉತ್ತಮವಾಗಿರೋ ಕಾರಣ ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಉತ್ತಮ ಇರುತ್ತೆ. ಹಣಕಾಸಿನ ನೆರವು ಚೆನ್ನಾಗುತ್ತೆ. ಜೊತೆಗೆ ನಿಮಗೆ ಆಕಸ್ಮಿಕ ಧನಲಾಭ ಆಗುವಂಥ ಯೋಜನೆಗಳು ಸಹ ಬರಲಿವೆ. ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿ ಆಗುವಂಥದ್ದು, ಶುಭ ಖರ್ಚುಗಳು ಬರುವಂಥದ್ದು, ಮಿತ್ರರಲ್ಲಿ ಬಂಧುಗಳು ನಿಮಗೆ ಉತ್ತಮವಾದ ಬಾಂಧವ್ಯ ವೃದ್ಧಿಯಾಗುವಂಥದ್ದು, ದಾಂಪತ್ಯ ಚೆನ್ನಾಗಿರುವಂಥದ್ದು. ಈ ರೀತಿ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಉತ್ತಮ ಫಲವನ್ನೇ ಕೊಳ್ಳಿದ್ದಾನೆ. ಧನಕ್ಕೆ, ಆದಾಯಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ಇನ್ನು ಶನಿ ಮಹಾರಾಜರು ನಿಮಗೆ ತಿಂಗಳಿಡೀ ಪೂರಕವಾಗಿರ್ತಾರೆ. ಷಷ್ಠದಲ್ಲಿ ಅಥವಾ 6ನೇ ಮನೆಯಲ್ಲಿರುವಂಥ ಮಹಾರಾಜರು ಅಲ್ಲಿ ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾರೆ. ಇದು ಕೌಟುಂಬಿಕವಾದ ಭಿನ್ನಾಭಿಪ್ರಾಯದ ನಿವಾರಣೆಗೆ ಅಲ್ಲಿ ಕೌಟುಂಬಿಕವಾದ ಒಂದು ಸಾಮರಸ್ಯ ಮೂಡುವಂಥದ್ದು, ಪತಿ ಪತ್ನಿಯರ ಬಾಂಧವ್ಯ ಚೆನ್ನಾಗುವಂಥದ್ದು ಮುಂತಾದ ಹಲವಾರು ದೀರ್ಘಕಾಲದ ಸಮಸ್ಯೆಗಳು ಶನಿ ಮಹಾರಾಜರಿಂದ ನಿವಾರಣೆಗೆ ಉತ್ತಮ ಫಲ ಸಿಗುತ್ತೆ. ರಾಹು ಕೇತುಗಳ ವಿಚಾರ ರಾಹು ನಿಮಗೆ ಪಂಚಮಸ್ಥಾನಕ್ಕೆ ವಿರುದ್ಧವಾಗಿದ್ದಾನೆ. ರಾಹುವಿನಿಂದ ನಿಮಗೆ ಕಷ್ಟ ನಷ್ಟ, ಜೊತೆಗೆ ಹಿರಿಯರಲ್ಲಿ ಕಲಹ, ಕಿರಿಯರಲ್ಲಿ ಕಲಹ, ವಾಗ್ವಾದಗಳಾಗುವಂಥದ್ದು, ಮಾತಿನ ಚಕಮಕಿಗಳು ಆಗುವಂಥ ಸಾಧ್ಯತೆ ಬರುತ್ತೆ. ಇನ್ನು ಅಲ್ಲಿ ಶನಿ ಮಹಾರಾಜರ ಬಳಿಕ ನಾವು ನಿಮಗೆ ಅಲ್ಲಿ ಶುಕ್ರನ ಬಳಿಕ ಶನಿ ಮಹಾರಾಜರ ಒಂದು ಉತ್ತಮ ಫಲಿತಾಂಶ ನೀವು ನಿರೀಕ್ಷೆ ಮಾಡ್ತೀರಾ. ಶನಿ ಮಹಾರಾಜರು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾರೆ. ರಾಹುವಿನಿಂದ ಅಡ್ಡ ಪರಿಣಾಮ ಅಂತ ಹೇಳಿದ್ದೇನೆ. ಕೇತು ನಿಮಗೆ ಮತ್ತೆ ಪೂರಕವಾಗಿದ್ದಾನೆ. ಕೇತು ನಿಮಗೆ ಉತ್ತಮ ಫಲವನ್ನು ಕೊಳ್ಳಿದ್ದಾನೆ. ಹಾಗಾಗಿ ಶನಿ ಬಳಿಕ ರಾಹುವಿನಿಂದ ಉತ್ತಮ ಫಲ ಬಂದಿಲ್ಲ, ಶನಿ ಮಹಾರಾಜರು ಕೊಡ್ತಾರೆ. ಮತ್ತು ಕೇತು ಕೊಡ್ತಾನೆ. ಕೇತು ನಿಮಗೆ ಲಾಭಸ್ಥನಾಗಿರುವ ಕಾರಣ ಹಣವನ್ನು, ಜಯವನ್ನು, ಲಾಭವನ್ನು, ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ವಸ್ತ್ರ ಆಭರಣ ಕೊಳ್ಳುವಂಥ ಅವಕಾಶ ಅಥವಾ ನಿಮ್ಗೆ ಯಾವುದೇ ರೀತಿಯಲ್ಲಿ ಬಹುಮಾನ, ಗಿಫ್ಟ್ ಅಥವಾ ಕೊಡುಗೆ, ಉಡುಗೊರೆಗಳು ಸಹ ಈ ಒಂದು ಅವಕಾಶವು ಡಿಸೆಂಬರಲ್ಲಿ ಬರಲಿದೆ. ಕೇತುವಿನೊಂದು ವಿಶೇಷವಾದ ಸಾಂಕೇತಿಕ. ಜೊತೆಗೆ ಯಾರು ವಿದೇಶಕ್ಕೆ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸ, ವಿದೇಶ ಶಿಕ್ಷಣ ಮುಂತಾದೆಲ್ಲ ಪ್ರಯತ್ನ ಪಡ್ತಾರೋ ಅಂಥವರಿಗೆ ಆ ವಿದೇಶ ವಾಸದ ಒಂದು ಭಾಗ್ಯವು ಈ ಒಂದು ಕೇತುವಿನಿಂದ ಕಂಡುಬರುತ್ತೆ. ಹಾಗಾಗಿ ಈ ಒಂದು ತುಲಾರಾಶಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳ ನಿರೀಕ್ಷೆ ಇದೆ.
ಜಯ, ಲಾಭ, ಯಶಸ್ಸು, ಕೀರ್ತಿ ಇದೆ. ಅಲ್ಲಿ ವಿಶೇಷವಾದ ಅನುಗ್ರಹ, ಸೂರ್ಯನ ಅನುಗ್ರಹ ಆಗುವಂಥದ್ದು, ಮಂಗಳನ ಅನುಗ್ರಹ ನಿಮಗೆ 7ನೇ ತಾರೀಕಿಂದ ಆಗುವಂಥದ್ದು, ಬುಧನು ಮಧ್ಯದಲ್ಲಿ ನಿಮಗೆ ಉತ್ತಮ ಫಲವನ್ನು ಕೊಡುವಂಥದ್ದು, ಗುರುವಿನಿಂದ ನಿಮಗೆ ಸ್ವಲ್ಪ ಸಾಂಕೇತಿಕವಾದ ಉತ್ತಮ ಫಲಗಳು, ಶುಕ್ರನಿಂದ ಅತಿ ಉತ್ತಮವಾದ ಲಾಭದ ಫಲಗಳು, ಶನಿ ಮಹಾರಾಜರು ಆಶೀರ್ವಾದ ಮಾಡ್ತಾರೆ, ಕೇತು ಆಶೀರ್ವಾದ ಮಾಡ್ತಾನೆ. ಹಾಗಾಗಿ 6 ಅಥವಾ 7 ಗ್ರಹಗಳ ಆಶೀರ್ವಾದ ನಿಮಗೆ ಈ ಡಿಸೆಂಬರಲ್ಲಿ ಬಹಳಷ್ಟು ಒಂದು ಬೆನ್ನೆಲುಬಾಗಿ ಸಹಾಯ ಮಾಡಲಿದೆ. ಇವೆಲ್ಲವೂ ಗ್ರಹಗಳ ವಿಚಾರ. ಇನ್ನು ಕ್ಷಿಪ್ರವಾಗಿ ಚಲಿಸುವಂಥ ಚಂದ್ರನು ನಿಮಗೆ ಯಾವ ದಿನಗಳಲ್ಲಿ ಬೆಂಬಲಕ್ಕಿದ್ದಾನೆ ಅಂತ ನೋಡಿದರೆ ಡಿಸೆಂಬರ್ 1, 2, 3ರಲ್ಲಿ ಚಂದ್ರನ ಬೆಂಬಲದೆ ಉತ್ತಮವಾದ ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡಿಕೊಳ್ಳುವಂಥದ್ದು. 4, 5, 6, 7 ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ, ಸ್ವಲ್ಪ ವಿರುದ್ಧ ಪರಿಣಾಮಗಳಾಗ್ಬೋದು. 8, 9, 10, 11 ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. ಅಲ್ಲಿ ಅನೇಕ ರೀತಿಯ ಶುಭ ಲಾಭಗಳು ಆಗುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದಗಳು ಏರ್ಪಡುವಂಥದ್ದು, ಸಹಿ ಒಪ್ಪಂದಗಳು ಮಾಡಲಿಕ್ಕೆ ಭಾಳ ಉತ್ತಮವಾದ ಅವಕಾಶ. ಈ 6, 7, 8 ನಿಮಗೆ ಅನೇಕ ರೀತಿಯ ಉತ್ತಮ ಫಲವನ್ನು ಸಿಗುತ್ತೆ. 9ನೇ ತಾರೀಕಲ್ಲೂ ಇಂಥ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಆಮೇಲೆ 10, 19 ನಿಮ್ಮ ಪಾಲಿಗೆ ಉತ್ತಮ ದಿನ. 10, 19ರಲ್ಲಿ ವಿಶೇಷವಾದ ಜಯ, ಲಾಭ, ಸುಖ ಬರುತ್ತೆ. 10, 11ರಲ್ಲಿ ಸಹ ವಿಶೇಷವಾದ ನಿಮಗೆ ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. 12, 13, 14 ನಿಮಗೆ ವಿರುದ್ಧ ಪರಿಣಾಮಗಳಾಗುವಂಥದ್ದು, ಶತ್ರು ಕಾಟ ಹೆಚ್ಚಳಾಗುವಂಥದ್ದು, ಕಷ್ಟ ನಷ್ಟಗಳ ಸೂಚನೆ ಇರುತ್ತೆ. 15, 16 ನಿಮ್ಮ ಪಾಲಿಗೆ ಉತ್ತಮ ದಿನ. 15, 16ರಲ್ಲಿ ಲಾಭ, ಸುಖ, ಜಯ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯ ಆಗುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ. ಇನ್ನು 17, 18, 19 ನಿಮಗೆ ಮಿಶ್ರ ಫಲಗಳ ಸೂಚನೆ, ಕಷ್ಟ ನಷ್ಟಗಳ ಸಾಧ್ಯತೆ, ಹಣಕಾಸಿನ ಹರಿವು ಚೆನ್ನಾಗಿರೋದಿಲ್ಲ, ಬರಬೇಕಂತ ಹಣ ಬರದೆ ವಿಳಂಬ ಆಗುತ್ತೆ. 20, 21 ನಿಮ್ಮ ಪಾಲಿಗೆ ಮತ್ತೊಮ್ಮೆ ಚಂದ್ರನ ಬೆಂಬಲ ಇದೆ. ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಗುವಂಥ ಶುಭ ದಿನ. ಯಾವುದೇ ಆರಂಭಗಳಿಗೆ ಭೇಟಿಯಾಗಲಿಕ್ಕೆ, ಅಗ್ರಿಮೆಂಟ್ ಮಾಡಲಿಕ್ಕೆ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. 22, 23, 24 ಮಿಶ್ರ ಫಲಗಳ ಸೂಚನೆ, ಕಷ್ಟ ನಷ್ಟಗಳ ಸಾಧ್ಯತೆ, ಅನಾರೋಗ್ಯ ಸಾಧ್ಯತೆ ಇದೆ. 24 ಬಳಿಕ 25, 26 ನಿಮಗೆ ಸಹ ಅಷ್ಟೇ ಉತ್ತಮ ಫಲಗಳು ಇರುವುದಿಲ್ಲ. 25, 26ರಲ್ಲಿ ಅನೇಕ ರೀತಿಯ ಅಡೆತಡೆಗಳು, ಗೊಂದಲಗಳು ನಿರ್ಮಾಣ ಆಗುತ್ತೆ. 27, 28 ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಜಯ, ಯಶಸ್ಸು, ಕೀರ್ತಿ ಇರುವಂಥ ಶುಭ ದಿನ. 29, 30 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಸಿದ್ಧಿ, ಲಾಭ ಸಿದ್ಧಿ ಎಲ್ಲ ಇದೆ. ಆಗುವಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. 29, 30ರಲ್ಲಿ ಕೊನೆಯ ದಿನ 1ನೇ ತಾರೀಕು ಮಿಶ್ರ ಫಲಗಳ ಸೂಚನೆ ಕಂಡು ಬಂದಿದೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಚಂದ್ರನ ಬೆಂಬಲ ಯಾವ ದಿನಗಳಲ್ಲಿ ಇದೆ ಅನ್ನೋ ಗಮನಿಸ್ತಾಯಿತ್ತು. ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದಾಗ ಅಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಅಥವಾ ಸಂಖ್ಯೆ 1 ಸೂರ್ಯನ ಸಂಕೇತ, ಅದನ್ನು ನೀವು 16ರಿಂದ ಬಳಸ್ಕೋಬೋದು. ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣ ಮಂಗಳನ ಸಂಕೇತ, ಸಂಖ್ಯೆ 9 ಸಹ ಮಂಗಳನ ಸಂಕೇತ, ಅದನ್ನು ಡಿಸೆಂಬರ್ 7ರಿಂದ ನೀವು ಈ ತಿಂಗಳ ಅಂತ್ಯದವರೆಗೂ ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಅದು ಬುಧನ ಸಂಕೇತವಾಗಿರುತ್ತೆ. ಜೊತೆಗೆ ಸಂಖ್ಯೆ 5, ಇದನ್ನು ನೀವು ಡಿಸೆಂಬರ್ 6ರಿಂದ 28ರ ಅವಧಿಯಲ್ಲಿ ಈ ಹಸಿರು ಅಥವಾ ಗ್ರೀನ್ ಬಣ್ಣವನ್ನು ಬಳಸುವಂಥ ಸಂಖ್ಯೆ 5ಅನ್ನು ಬಳಸುವಂಥದ್ದು. ಇನ್ನು ಶುಕ್ರನ ಸಂಕೇತವಾಗಿ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ 6, ಇದನ್ನು ನೀವು ಆ ಒಂದು ಶುಕ್ರನಿಗೆ ಸಂಬಂಧಿತವಾದ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಾಗಲಾದರೆ ಲಾಭವಾಗಿ ಶುಕ್ರನ ವೈಟ್ ಅಥವಾ ಬಿಳೆ ಬಣ್ಣ ಮಿಕ್ಸ್, ಅದನ್ನು 6ನೇ ಸಂಖ್ಯೆಯನ್ನು ಬಳಸುವಂಥದ್ದು. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುವಿನ ಸಂಕೇತ, ಅದನ್ನು ಸಹ ಬಳಸ್ಕೋಬೋದು. ಅದೇ ರೀತಿ ಶನಿ ಮಹಾರಾಜರ ಸಂಕೇತ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ 8ಅನ್ನು ಸಹ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ನೀವು ತಿಂಗಳು ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು ವೈಟ್ ಮಿಕ್ಸ್ ಬ್ಲೂ ಬಣ್ಣ ನಿರಂತರವಾಗಿ ಬಳಸ್ಕೊಳ್ಳುವಂಥದ್ದು. ಜೊತೆಗೆ 6, 7, 8 ಸಂಖ್ಯೆಯನ್ನು ನಿರಂತರವಾಗಿ ತಿಂಗಳು ಪೂರ್ತಿ ಬಳಸ್ಕೊಳ್ಬೋದು. ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನ ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಹಾಗೂ ಸಂಖ್ಯೆ 2ಅನ್ನು ನೀವು ಅಲ್ಲಿ ಚಂದ್ರನ ಬೆಂಬಲ ಇರುವಂಥ 15 ದಿನಾಂಕಗಳಲ್ಲಿ ಬಳಸ್ಕೋಬೋದು. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಸಣ್ಣ ಪುಟ್ಟ ಏರುಪೇರುಗಳನ್ನು ಹೊರತುಪಡಿಸಿದರೆ ಹೆಚ್ಚಿನ ದಿನಾಂಕಗಳಲ್ಲಿ ಶುಭ ಗ್ರಹಗಳ ಬೆಂಬಲ ಇದೆ. ಮಧ್ಯೆ ಚಂದ್ರನ ಅನುಕೂಲತೆಗಳು ಸಹ ನಿಮಗೆ ಉತ್ತಮವಾದ ಲಾಭವನ್ನು ಕೊಂಡಿದೆ. ಆ ಚಂದ್ರನ ಅನುಕೂಲ ಇರುವಂಥ ದಿನಾಂಕಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ನಿಮಗೆ ಇರತಕ್ಕಂಥ ಗ್ರಹ ದೋಷಗಳ ನಿವಾರಣೆಗೆ ನೀವು ಗಣೇಶನ ಭಕ್ತಿ, ಶಿವನ ಭಕ್ತಿ ಅಥವಾ ಅಮ್ಮನವರ ಭಕ್ತಿ, ದುರ್ಗಾದೇವಿ, ವೆಂಕಟೇಶ್ವರ, ವಿಷ್ಣು, ನಾರಾಯಣ ಮುಂತಾದ ದೇವರ ಭಕ್ತಿ ಮಾಡುವಂಥದ್ದಾಗಲಿ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಅದು ಇನ್ನಿತರ ಯಾವುದೇ ದಾನ ಧರ್ಮಗಳ ಮಾರ್ಗದ ಮೂಲಕನೋ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ, ದೇವಾಲಯಗಳಿಗೆ, ಆಶ್ರಮಗಳಿಗೆ ನಿಮ್ಮಿಂದ ಆಗುವಂಥ ಯಾವುದೇ ರೀತಿಯ ವಸ್ತು ಅಥವಾ ಹಣದ ರೂಪದ ಸಹಾಯವನ್ನು ಮಾಡುವಂಥದ್ದು. ಜೊತೆಗೆ ಈ ಕಷ್ಟದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಗೆ, ಮಿತ್ರರಿಗೆ ಸಹಾಯ ಹಸ್ತವನ್ನು ಚಾಚುವಂಥದ್ದು, ಇವೆಲ್ಲವನ್ನು ಮಾಡುವುದರಿಂದ ನಿಮಗೆ ಇನ್ನಷ್ಟು ಉತ್ತಮ ಫಲಗಳು ನವಗ್ರಹಗಳ ಅನುಗ್ರಹದಿಂದ ಬರಲಿದೆ. ಎಲ್ಲ ತುಲಾರಾಶಿಯವರಿಗೆ ಡಿಸೆಂಬರಲ್ಲಿ ಆಯುರ್ವೇದ ಶಕ್ತಿ ಜಯಲಾಭ ಸಿದ್ಧಿಯಾಗಲಿ. ವೃಶ್ಚಿಕ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ವೃಶ್ಚಿಕ ರಾಶಿಗೆ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಶತ್ರುಗಳ ಕಾಟ ಹೆಚ್ಚಳ, ಜೊತೆಗೆ ಸಂಸಾರದಲ್ಲೂ ಅಪಸ್ವರ ಎಂಬಂತಹ ಒಂದು ವಾಕ್ಯ ಬಂದಿದೆ. ಹಾಗಾಗಿ ಸಮ್ಮಿಶ್ರ ಫಲಗಳ ಚಿಂತನೆ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರಲ್ಲಿ ವ್ಯಕ್ತ ಆಗುತ್ತೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ನೀವು ಎಚ್ಚರವಾಗಿರಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ, ಬಾಂಧವ್ಯ, ಇದರ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸಬೇಕು. ಅಲ್ಲಿ ನಿಮಗೆ 5 ಅಥವಾ 6 ಗ್ರಹಗಳು ಒಂದು ಹಂತದಲ್ಲಿ ವಿರುದ್ಧವಾಗಿರ್ತವೆ. ಕೇವಲ 2 ಅಥವಾ 3 ಗ್ರಹಗಳ ಬೆಂಬಲ ಅಷ್ಟೇ ನಿಮಗೆ ಈ ತಿಂಗಳಲ್ಲಿ ಸಿಗುವಂಥ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಅಲ್ಲಿ ಪ್ರಬಲವಾದ ನಿಮಗೆ ವಿರೋಧಗಳು ಅಲ್ಲಲ್ಲಿ ಎದುರಾಗುವಂಥದ್ದು, ಅದು ಮನೆಯಲ್ಲೂ ಇರ್ಬೋದು, ವೃತ್ತಿ ಜಾಗದಲ್ಲೂ ಇರ್ಬೋದು, ಉದ್ಯೋಗ ಸ್ಥಳದಲ್ಲೂ ಇರ್ಬೋದು, ಪ್ರಯಾಣದಲ್ಲೂ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಆಕಸ್ಮಿಕವಾದ ಕಾಲದಲ್ಲೂ ಇರ್ಬೋದು. ಹಾಗಾಗಿ
ಅನೇಕ ರೀತಿಯ ಏರುಪೇರಿನ ಘಟನೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಅನುಭವಕ್ಕೆ ಬರುತ್ತೆ. ಸೂರ್ಯನಿಂದ ಆರಂಭಿಸಿ ಒಂದೊಂದು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಯಾವ ರೀತಿ ಫಲ ಕೊಡುತ್ತೆ ಡಿಸೆಂಬರಲ್ಲಿ ನೋಡಿದರೆ, ಸೂರ್ಯನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರುವುದಿಲ್ಲ. ಅಲ್ಲಿ ಆರಂಭದಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಇರ್ತಾನೆ 15ನೇ ತಾರೀಕುವರೆಗೂ. ಜೊತೆಗೆ 16ರಿಂದ ಅಲ್ಲಿ ಧನುರಾಶಿಗೆ ಪ್ರವೇಶ ಆಗ್ತಾನೆ. ಅಂದರೆ ನಿಮ್ಮ ರಾಶಿಯಿಂದ 2ನೇ ಮನೆ ಅಥವಾ ಧನಸ್ಥಾನ, ಈ ಎರಡೂ ಸ್ಥಾನಗಳು ನಿಮಗೆ ಸೂರ್ಯನ ವಿರುದ್ಧವಾದ ಫಲವನ್ನು ಕೊಂಡಿದ್ದಾನೆ. ಹಾಗಾಗಿ ಈ ಸೂರ್ಯನ ವೈರುಧ್ಯದಿಂದ ನಿಮಗೆ ಆರಂಭದಲ್ಲಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆ, ಆರೋಗ್ಯದಲ್ಲಿ ಕ್ಷಿಪ್ರವಾಗಿ ಏರ್ಪೇರು ಬರುವಂಥದ್ದು, ಅಥವಾ ಯಾವುದೇ ರೀತಿಯ ಇದ್ದಂಥ ನಿಮಗೆ ಯಾವುದೇ ರೀತಿ ಮಂಡಿ ನೋವು ಅಥವಾ ಡಯಾಬಿಟಿಸ್ ಅಂತ ಶುಗರ್ನಂಥ ಸಮಸ್ಯೆ ಅಥವಾ BP ಅಂತ ಸಮಸ್ಯೆನೋ, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇದ್ದವರಿಗೆ ಅದು ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು. ಅಥವಾ ಈ ಡಿಸೆಂಬರ್ನಲ್ಲಿ ಬರ್ತಕ್ಕಂಥ ಹವಾಮಾನ ವೈಪರೀತ್ಯದ ಬಳಿಕ ಕೆಲವೊಬ್ಬರಿಗೆ ದೀರ್ಘವಾದ ಅನಾರೋಗ್ಯವು ಕಾಡುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಖಂಡಿತ ಎಚ್ಚರಿಕೆ ವಹಿಸಬೇಕು. ಸೂರ್ಯನ ಅನುಗ್ರಹ ನಿಮಗೆ ಯಾವ ರೀತಿ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗೆಯೇ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಲೆದಾಟ ಅಥವಾ ಪದೇ ಹೋದರೂ ಕೆಲಸಗಳು ಆಗೋದಿರುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಈಗ ಆಗದೆ ನಿಮಗೆ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಅಲ್ಲಲ್ಲಿ ಕಲಹದ ವಾತಾವರಣ, ಮನೆಯಲ್ಲಿ ನಿಮಗೆ ವಿಭಿನ್ನ ಅಭಿಪ್ರಾಯಗಳು ಬರುವಂಥದ್ದು, ಅಥವಾ ಶತ್ರುಗಳಿಂದ ನಿಮಗೆ ಏನಾದರೂ ತೊಂದರೆಗಳು ಆಗುವಂಥದ್ದು, ಗುಪ್ತ ಶತ್ರುಗಳ ಕಾಟ ಹೆಚ್ಚಳ ಆಗುವಂಥದ್ದು, ಈ ರೀತಿ ಅನಿರೀಕ್ಷಿತವಾದ ಅನೇಕ ಏರುಪೇರುಗಳು ನಿಮಗೆ ರವಿಯಿಂದಾಗಿ ಬರ್ಬೋದಾಗಿದೆ. ಸೂರ್ಯ ನಿಮಗೆ ಈ ಡಿಸೆಂಬರಲ್ಲಿ ಅಷ್ಟೊಂದು ಪೂರಕವಾಗಿ ಇರೋದಿಲ್ಲ. ಆ ಬಳಿಕ ಮಂಗಳನ ವಿಚಾರ ನೋಡಿದಾಗಲೂ ಮಂಗಳನು ಸಹ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಅದೇ ರೀತಿ ವೃಶ್ಚಿಕ ಮತ್ತು ಧನುವಿನಲ್ಲಿ ಇರ್ತಾನೆ. ಆರಂಭದ 6ನೇ ತಾರೀಕುವರೆಗೂ ಮಂಗಳನು ವೃಶ್ಚಿಕದಲ್ಲಿ, 7ನೇ ತಾರೀಕಿಂದ ಧನುವಿನಲ್ಲಿ ಬರುವಂಥ ಮಂಗಳನು ಸಹ ನಿಮಗೆ ವಿರುದ್ಧ ಪರಿಣಾಮವನ್ನು ಕೊಡ್ತಾನೆ. ಯಾವ ರೀತಿ ರವಿಯಿಂದ ಅಡ್ಡ ಪರಿಣಾಮಗಳು ನಿಮಗೆ ವೈಯಕ್ತಿಕ ಜೀವನದ ಮೇಲೆ, ಸಾಂಸಾರಿಕ ಜೀವನದ ಮೇಲೆ, ಮಾತು ನಡವಳಿಕೆ ಮೇಲೆ ಆಗಿತ್ತು, ಅವೆಲ್ಲವೂ ಮಂಗಳನಿಂದ ಸಹ ನಿಮಗೆ ತೊಂದರೆ ಆಗುತ್ತೆ. ಜೊತೆಗೆ ಮಂಗಳನು ನಿಮ್ಮಲ್ಲಿ ಕ್ರೋಧವನ್ನು, ಸಿಟ್ಟನ್ನು, ಆತಂಕವನ್ನು ಹೆಚ್ಚಳ ಮಾಡ್ತಾನೆ. ಜೊತೆಗೆ ಆತುರ ನಿರ್ಧಾರದಿಂದ ನೀವು ನಿಮ್ಮದೇ ಸ್ವಯಂಕೃತ ಅಪರಾಧ ಮಾಡುವಂಥ ಬುದ್ಧಿ ಸಹ ಮಂಗಳನ ವೈಪರೀತ್ಯದಿಂದ ಬರ್ಬೋದಾಗಿದೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಸ್ವಯಂಕೃತ ಅಪರಾಧ ಮಾಡಿ ನೀವು ಮತ್ತಷ್ಟು ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ, ಬುಧನ ನಿಮಗೆ ವಿಚಾರ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಆರಂಭದ ದಿನಗಳಲ್ಲಿ ನಿಮಗೆ ವ್ಯಯಸ್ಥಾನದ ತುಲಾರಾಶಿಯಲ್ಲೂ ಇರುವಂಥದ್ದು. ಆ ಬಳಿಕ ನಿಮಗೆ ನಿಮ್ಮ ಜನ್ಮರಾಶಿಗೆ ಆತನು 6ನೇ ತಾರೀಕಿಂದ ಬರ್ತಾನೆ. ಎರಡೂ ಸ್ಥಾನಗಳಲ್ಲಿ ಬುಧ ನಿಮಗೆ ವಿರುದ್ಧವಾದ ಪ್ರಭಾವವನ್ನು ಕೊಡೋದಾಗಲಿ, ನಷ್ಟವನ್ನು ಉಂಟು ಮಾಡೋದಾಗಲಿ, ಭಿನ್ನಾಭಿಪ್ರಾಯಗಳನ್ನು ಮೂಡುವಂಥದ್ದಾಗಲಿ, ಜೊತೆಗೆ ನಿಮ್ಮ ಬಂಧುಗಳಲ್ಲಿ, ಮಿತ್ರರಲ್ಲಿ ವೈರುಧ್ಯವನ್ನು ಕಟ್ಟಿಕೊಳ್ಳುವಂತಹ ಬುದ್ಧಿಗಳು ಸಹ ಬರುತ್ತೆ ಬುಧನಿಂದಾಗಿ. ಆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ, ಅಥವಾ ಮೂರನೇ ವ್ಯಕ್ತಿಗಳ ಒಂದು ಸಮಾಧಾನಪಡಿಸುವಂಥ ಕೆಲಸಕ್ಕೆ ಕೈ ಹಾಕುವಂಥ ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮಗೆ ತಿರುಗುಬಾಣ ಆಗಿ ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಗುರುವಿನ ವಿಚಾರ ಗಮನಿಸಿದಾಗ, ಗುರುವಿನ ಒಂದು ಅನುಗ್ರಹ ನಿಮಗೆ ಅಷ್ಟೇನು ಇರುವುದಿಲ್ಲ. ಅಲ್ಲಿ ಅಷ್ಟಮಸ್ಥದಲ್ಲಿರುವಂತಹ ಗುರು ಅದು ವಕ್ರಿಯ ಆಗಿದ್ದಾನೆ. ಆ ಕಾರಣವಾಗಿ ನಿಮಗೆ ಗುರುವಿನಿಂದ ಅಡ್ಡ ಪರಿಣಾಮಗಳು ಇರ್ತೇ ಹೊರತು ಏನು ಉತ್ತಮವಾದ ಪರಿಣಾಮಗಳು ಬರೋದಿಲ್ಲ. ಕೆಲವೊಮ್ಮೆ ನಿಮಗೆ ಶತ್ರು ಪೀಡೆ ಅಥವಾ ಕೆಲಸ ಕಾರ್ಯಗಳು ವಿಘ್ನಗಳು ಬರುವಂಥದ್ದು, ಶುಭ ಕಾರ್ಯಗಳು ವಿಳಂಬ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ಒಂದು ಶುಭ ಕಾರ್ಯಗಳಲ್ಲಿ ಏನಾದರೂ ಏರುಪೇರಿನ ಘಟನೆಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮಗೆ ಗುರುವಿನ ಬೆಂಬಲ ಇರೋದಿಲ್ಲ. ಶುಕ್ರನ ವಿಚಾರ ನೋಡಿದರೆ, ಆರಂಭದ ದಿನದಲ್ಲಿ ನಿಮಗೆ 19ರವರೆಗೂ ಶುಕ್ರನ ಜನ್ಮದಲ್ಲಿಯೂ, ಆ ಬಳಿಕ 20ರಿಂದ ಆತನು ಧನದಲ್ಲಿ ಬರುವ ಕಾರಣ ಶುಕ್ರನ ಅನುಗ್ರಹ ಭಾಳ ಉತ್ತಮವಿದೆ. ಆದಾಯ, ಹಣಕಾಸು ಎಲ್ಲ ಚೆನ್ನಾಗಿರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗದ ನಿರಂತರವಾಗಿ ನಡೆಯುತ್ತೆ. ಅಪೇಕ್ಷೆ ಪಟ್ಟಂತಹ ಒಂದು ನಿಮಗೆ ಆದಾಯದ ಮೂಲಗಳು ಚೆನ್ನಾಗಿ ಈಗ ಸಿಗುರುತ್ತೆ. ಹಾಗಾಗಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಡದಿರೋ ಕಾರಣ ಯಾವುದೇ ರೀತಿಯ ಹಣದ ನಿಮಗೆ ಕೊರತೆ ಬರೋದಿಲ್ಲ. ಶನಿ ಮಹಾರಾಜರು ಪಂಚಮಸ್ಥರಾಗಿರುವ ಕಾರಣ ಪಂಚಮದ ಶನಿಯು ಅನೇಕ ರೀತಿಯ ಏರುಪೇರನ್ನು, ಕಹಿ ಘಟನೆಗಳನ್ನು ಮಾಡ್ಬೋದು. ಅಲ್ಲಿ ನಿಮ್ಮ ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ ವಿವಾದಗಳು ಬರುವಂಥದ್ದು, ಬಂಧುಗಳ ಜೊತೆಗೆ ವಾಗ್ವಾದಗಳು ಬರುವಂಥದ್ದು, ಏನಾದರೂ ಶುಭ ಕಾರ್ಯಗಳು ಏನಾದರೂ ನಿಮ್ಮನ್ನು ಇತರರು ಬಹಿರಂಗವಾಗಿ ಅವಮಾನಿಸುವಂಥ, ನಿಂದಿಸುವಂತಹ ಘಟನೆಗಳು ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಅಸಮಾಧಾನಕರದ ವಾತಾವರಣಕ್ಕೆ ಅಲ್ಲಿ ನಿಮಗೆ ಸಾಧ್ಯತೆ ಇರುತ್ತೆ. ಅದನ್ನು ನೀವು ಗಮನಿಸಿಕೊಳ್ಳುವಂಥದ್ದು. ಇನ್ನು ಶನಿ ಮಹಾರಾಜರಿಂದ ನಿಮಗೆ ಪಂಚಮದಲ್ಲಿ ಬರುವಂಥ ಈ ಒಂದು ವಿಚಾರದ ಬಳಿಕ ರಾಹು ನಿಮಗೆ ಅಲ್ಲಿ ಅರ್ಧಾಷ್ಟಮದ ರಾಹು ಸಹ ಹಾಗೆ ಅದೇ ರೀತಿಯ ಬಂಧು ವೈರತ್ವವನ್ನು, ಜೊತೆಗೆ ಇದರಲ್ಲಿ ನಿಮಗೆ ಅಪಸ್ವರದ ಘಟನೆಗಳನ್ನು ಜರುಗುವಂಥದ್ದು, ಮಾತಿನ ಚಕಮಕಿ, ಜಗಳ, ಕಲಹಗಳು ಆಗುವಂಥದ್ದು. ಅದೇ ರೀತಿ ಪ್ರಯಾಣ ಕಾಲದಲ್ಲಿ, ಅಂದರೆ ಯಾವುದೋ ನೀವು ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಯಾವುದೇ ರೀತಿ ಯಾವುದೋ ಒಂದು ಪ್ರದೇಶಕ್ಕೆ ಹೋಗುವಾಗ ಅಲ್ಲಿ ಅಪರಿಚಿತರಲ್ಲಿ ನಿಮಗೆ ಮೋಸ, ವಂಚನೆಗೊಳಗಾಗ್ಬೋದು, ಅಥವಾ ಅಪರಿಚಿತರು ನಿಮ್ಮ ಜೊತೆಗೆ ಕಲಹ, ವಾಗ್ವಾದಗಳಿಗೆ ಕಾರಣ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ರಾಹು ಸಹ ನಿಮಗೆ ವಿರುದ್ಧ ಪರಿಣಾಮ ಕೊಡ್ತಾನೆ. ಇನ್ನು ಕೊನೆಯದಾಗಿ ಕೇತುವಿನ ವಿಚಾರ ಗಮನಿಸಿದಾಗ, ಕೇತು ನಿಮಗೆ ಪೂರಕವಾಗಿ ಉತ್ತಮವಾಗಿದ್ದಾನೆ. ಕೇತುವಿನ ನಿಮಗೆ ಕರ್ಮಸ್ಥಾನದಲ್ಲಿ ಆತನು ಉತ್ತಮ ಫಲವನ್ನು ಕೊಡೋ ಕಾರಣ ಕೆಲವೊಬ್ಬರಿಗೆ ಆಕಸ್ಮಿಕ ಧನಲಾಭ, ಜೊತೆಗೆ ಯಾವುದೇ ರೀತಿ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಇಷ್ಟು ದಿನ ಆಗದಿದ್ದು ಕೇತುವಿನ ಪ್ರಭಾವದಿಂದ ಕ್ಷಿಪ್ರವಾಗಿ ಆಗುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಯಂತ್ರ, ವಾಹನ, ಉಪಕರಣ ಕೊಳ್ಳುವಂಥ ಅವಕಾಶ, ಹಣದ ಹೂಡಿಕೆ ಮಾಡಲಿಕ್ಕೆ ಅವಕಾಶ, ಷೇರು ಅಥವಾ ಇನ್ನಿತರ ಮೂಲಗಳಿಂದ ನಿಮಗೆ ಹಣದ ಲಾಭ ಸಿಗುವಂಥದ್ದು, ಇವೆಲ್ಲವೂ ಕೇತು ಮಾಡಿಕೊಳ್ಳಲಿದ್ದಾನೆ. ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಅನೇಕ ರೀತಿಯ ಗ್ರಹ ಬೆಂಬಲ ಇದೆ.
ಆದರೆ ಮಧ್ಯದಲ್ಲಿ ಇಂತಹ ಒಂದು ಕಾಟನೂ ಇರುತ್ತೆ. ಉದಾಹರಣೆಗೆ ಶನಿಯ ಒಂದು ಪಂಚಮದ ಪೀಡೆ, ಅರ್ಧಾಷ್ಟಮದ ರಾಹುವಿನ ಪೀಡೆ, ಜೊತೆಗೆ ನಿಮಗೆ ನಿಮ್ಮ ಜನ್ಮರಾಶಿ ಮತ್ತು ಧನರಾಶಿಗೆ ಬಂದಂತಹ ಇಲ್ಲಿ ಮಂಗಳನಿಂದಾಗಿ ತೊಂದರೆ, ರವಿಯ ತೊಂದರೆ, ಹೀಗಾಗಿ 5 ಅಥವಾ 6 ಗ್ರಹಗಳು ನಿಮಗೆ ಮಧ್ಯೆ ವಿರೋಧವನ್ನೇ ಮಾಡ್ತಾರೆ. ಅದನ್ನು ಗಮನದಲ್ಲಿಟ್ಕೋಬೇಕು. ಇದಕ್ಕೆ ಯಾವುದೇ ರೀತಿಯ ಹೊಸದರ ಆರಂಭ ಅಥವಾ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥ ಘಟನೆ, ಅಪರಿಚಿತರನ್ನು ನಂಬಿಕೆ ಮಾಡಿ ಹೂಡಿಕೆ ಮಾಡುವಂಥದ್ದು, ಅಥವಾ ಅಪರಿಚಿತರಲ್ಲಿ ಏನಾದರೂ ಹಣದ ವ್ಯವಹಾರ ಮಾಡಿ ಅಲ್ಲಿ ಮತ್ತೆ ನೀವು ಕೈ ಸುಟ್ಟುಕೊಳ್ಳುವಂಥದ್ದು ಮುಂತಾದ ವಿಲಕ್ಷಣವಾದ ಸ್ವಯಂಕೃತ ಅಪರಾಧದ ಘಟನೆಗಳು ಜರುಗಬಹುದು. ವೃಶ್ಚಿಕ ರಾಶಿಯವರು ಈ ತಿಂಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ಇನ್ನು ಯಾರೋ ವಿಶೇಷವಾಗಿ ಸರ್ಕಾರದ ಹುದ್ದೆ, ಸರ್ಕಾರದ ನೌಕರಿ, ಅಧಿಕಾರದಲ್ಲಿ ಇರುವಂಥವರು, ರಾಜಕೀಯದ ಹುದ್ದೆಯಲ್ಲಿ ಇರುವಂಥವ್ರು, ರಾಜಕೀಯ ಅಧಿಕಾರಸ್ಥರು, ಇವರೆಲ್ಲರೂ ಈ ತಿಂಗಳಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಮೇಲೆ ಕಾನೂನು ಕ್ರಮ ಬರ್ಬೋದು. ಹಿಂದೆ ನೀವು ಮಾಡಿದ ಅಪರಾಧ ಕೃತ್ಯಗಳು ಬಳಕೆಗೆ ಬರ್ಬೋದು. ನಿಮ್ಮ ವಿರುದ್ಧ ಇತರರು ದೂರನ್ನು ದಾಖಲಿಸುವಂಥದ್ದು, ಇದಕ್ಕೆ ಎಲ್ಲ ವಿಚಾರಗಳಿಂದ ನಿಮಗೆ ಸ್ವಲ್ಪ ಹಿನ್ನಡೆ ಅಥವಾ ಕೋರ್ಟ್ ಕಚೇರಿಗೆ ನೀವು ದಾಖಲಾಗುವಂಥ ಪರಿಸ್ಥಿತಿ, ಕೋರ್ಟ್ ಕಚೇರಿಯಲ್ಲಿ ಸಹ ನಿಮಗೆ ಹಿನ್ನಡೆಯ ಫಲಿತಾಂಶ ಬರುವಂಥದ್ದೆಲ್ಲ ಆಗ್ಬೋದು. ಆ ಬಗ್ಗೆ ಖಂಡಿತ ಎಚ್ಚರಿಕೆ ವಹಿಸಬೇಕಾಗತ್ತೆ. ಇವೆಲ್ಲವೂ ಸೂರ್ಯರಿಂದ ಕೇತುವಿನವರೆಗಿನ 8 ಗ್ರಹಗಳು ನಿಮಗೆ ಯಾವ ರೀತಿ ಪ್ರಭಾವವನ್ನು ಕೊಡ್ತೇವೆ ಅನ್ನೋದನ್ನು ವಿಶ್ಲೇಷಣೆ ಆಯಿತು. ಇನ್ನು ಈಗ 9ನೇದಾಗಿ ಕ್ಷಿಪ್ರಚಾರಿ ಅಂದರೆ ವೇಗವಾಗಿ ರಾಶಿ ಬದಲಿಸುವಂಥ ಚಂದ್ರನ ಬೆಂಬಲ. ಚಂದ್ರನು 2 ದಿನಕ್ಕೂ ರಾಶಿ ಬದಲಿಸುವ ಕಾರಣ ಆ ಒಂದು ಚಂದ್ರನ ಚಲನೆ ನಿಮಗೆ ಯಾವ ರೀತಿ ಇದೆ ನೋಡೋಣ. ಅಲ್ಲಿ 1, 2, ನಿಮಗೆ 3 ಉತ್ತಮವಾದ ಫಲಿತಾಂಶಗಳು ನಿರೀಕ್ಷೆ ಮಾಡ್ಬೋದು. 1, 2, 3ರಲ್ಲಿ ಉತ್ತಮ ಫಲಿತಾಂಶ, ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. 4, 5ರಲ್ಲಿ ಸಹ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು. ಹಾಗೆ ಆರಂಭದ 1ರಿಂದ 5ರವರೆಗೆ ನಿಮಗೆ ಚಂದ್ರನಿಂದ ಲಾಭ, ಜಯ, ಸುಖ ಇದೆ, ಇಷ್ಟ ಸಿದ್ಧಿ ಇದೆ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ, ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿದೆ. ಹಾಗಾಗಿ 5ರವರೆಗೂ ಉತ್ತಮ ಫಲಿತಾಂಶ ಇತ್ತು. ಆಮೇಲೆ 6, 7, 8, 9 ನಿಮಗೆ ಮಿಶ್ರ ಫಲಗಳು. 6ರಿಂದ 9ರವರೆಗೂ ನಿಮಗೆ ಅನೇಕ ರೀತಿಯ ಏರುಪೇರಿನ ಘಟನೆಗಳು, ಮಾತಿನ ಚಕಮಕಿ, ಖರ್ಚು ವೆಚ್ಚ ಹೆಚ್ಚಳ ಆಗುವಂಥದ್ದು, ವಿರೋಧಿಗಳ ಕಾಟ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ ಈ 4 ದಿನಗಳಲ್ಲಿ. 10, 11 ನಿಮಗೆ ಉತ್ತಮ ಫಲ, 12, 13, 14 ಸಹ ಉತ್ತಮ ಫಲ. ಹಾಗಾಗಿ 10ರಿಂದ 14ರವರೆಗೂ 10, 11, 12, 13, 14 ನಿರಂತರವಾಗಿ 5 ದಿನಗಳು ಚಂದ್ರನಿಂದ ವಿಶೇಷವಾಗಿ ಕರ್ಮ ಮತ್ತು ಲಾಭಸ್ಥಾನದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಮಾಡುವಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ದೂರದ ಬಂಧುಗಳಿಂದ ನಿಮಗೆ ಕೊಡುಗೆಗಳು ಸಿಗುವಂಥದ್ದು, ಶುಭ ಕಾರ್ಯಗಳು ನಿಮಗೆ ಮನಸ್ಸಿಗೆ ಉಲ್ಲಾಸ ಕೊಡುವಂಥ ಘಟನೆಗಳು, ಜೊತೆಗೆ ಕೆಲವೊಬ್ಬರಿಗೆ ಬಹುಮಾನ, ಪ್ರೈಸು, ಉಡುಗೊರೆಯಂತಹ ಕೊಡುಗೆಗಳು ಸಹ ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ 10, 11, 12, 13, 14 ನೀವು ಉತ್ತಮವಾಗಿ ಬಳಸಿಕೊಳ್ಳುವಂಥದ್ದು. 15, 16 ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ಕೆಲವು ಹಣಕಾಸಿನ ಖರ್ಚು ವೆಚ್ಚಗಳು ಹೆಚ್ಚಳ ಆಗುತ್ತೆ, ಮನಸ್ಸಿಗೆ ಅಶಾಂತಿ ಮೂಡುವಂತಹ ಘಟನೆಗಳು. 17, 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಜನ್ಮರಾಶಿಗೆ ಬಂದಂತಹ ಚಂದ್ರನು ಲಾಭ, ಜಯ, ಸುಖವನ್ನು ಕೊಳ್ಳಿದ್ದಾನೆ, ಇಷ್ಟ ಸಿದ್ಧಿ ಆಗಲಿದೆ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಸಹ ಆಗಲಿದೆ 17, 18, 19ರಲ್ಲಿ. 20, 21, 22, 23, 24 ನಿರಂತರವಾಗಿ 5 ದಿನಗಳು 20, 21, 22, 24 ನಿಮಗೆ ಉತ್ತಮವಾದ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು. ಇಷ್ಟ ಸಿದ್ಧಿ, ಲಾಭ ಸಿದ್ಧಿ ಇದೆ. 25, 26 ಮಿಶ್ರ ಫಲಗಳ ಸೂಚನೆ, ಕಲಹ, ವಾಗ್ವಾದಗಳು ಬರ್ಬೋದು. 27, 28 ಸಹ ಹಾಗೆ ನಿಮಗೆ ವಾಗ್ವಾದ, ಕಲಹ, ಭಿನ್ನಾಭಿಪ್ರಾಯಗಳು ಹೆಚ್ಚಳ ಆಗುವಂಥದ್ದು. 29, 30, 31 ಕೊನೆಯ 3 ದಿನಗಳು ನಿಮಗೆ ಉತ್ತಮ ಫಲ ಇದೆ. 29, 30, 31 ನಿರಂತರವಾಗಿ 3 ದಿನಗಳ ನಿಮಗೆ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಆ ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಚಂದ್ರನ ಬೆಂಬಲ ಇರುವಂಥ 18 ಡೇಟ್ಗಳು ಅಂದರೆ ಈ ಮಧ್ಯೆ ಕೆಲವೊಮ್ಮೆ ಇರುತ್ತೆ, ಕೆಲವೊಮ್ಮೆ 2 ದಿನ ಇರುತ್ತೆ, 4 ದಿನ ಇರುತ್ತೆ, ಕೆಲವೊಮ್ಮೆ ಮತ್ತೆ 2-3 ದಿನ ಇರೋದಿಲ್ಲ. ಹಾಗಾಗಿ ಮಧ್ಯೆ ಏರುಪೇರಿನ ಘಟನೆಯಿಂದಾಗಿ ಚಂದ್ರನ ಚಲನೆಯಲ್ಲಿ ನಿಮಗೆ ಸುಮಾರು 18 ದಿನಾಂಕಗಳು ಉತ್ತಮ ಫಲವನ್ನು ವೃಶ್ಚಿಕ ರಾಶಿಯವರಿಗೆ ನೀಡಿರ್ತವೆ. ಹಾಗಾಗಿ ವೃಶ್ಚಿಕ ರಾಶಿಗೆ ಅಲ್ಲಿ ಮಧ್ಯದಲ್ಲಿ ವಿರೋಧಿಗಳ ಕಾಟ, ಶತ್ರುಗಳ ಕಾಟ ಇದ್ದರೂ ಸಹ, ಸಂಸಾರದಲ್ಲಿ ನಾನಾ ರೀತಿಯ ಅಪಸ್ವರಗಳು ಬಂದರೂ ಸಹ ಅಲ್ಲಿ ಕ್ಷಿಪ್ರಚಾರಿ ಆಗುವಂಥ ಚಂದ್ರನ ಬೆಂಬಲ 18 ದಿನಗಳು ಸಿಗುತ್ತೆ. ಅದೇ ರೀತಿ ಇನ್ನಿತರವಾದ ಶುಕ್ರ ಮತ್ತು ಕೇತುವಿನ ಬೆಂಬಲ ಸಹ ತಿಂಗಳು ಪೂರ್ತಿ ಇರಲಿದೆ. ಅದೇ ರೀತಿ ಅಲ್ಲಿ ಬುಧನ ಅನುಗ್ರಹ ಸಹ ಮಧ್ಯೆ ಕೆಲವೊಮ್ಮೆ ಉತ್ತಮ ಫಲವನ್ನು ಕೊಡಲಿದೆ. ಇದನ್ನು ಗಮನದಲ್ಲಿಟ್ಟುಕೊಳ್ಳುವಂಥದ್ದು. ಇನ್ನು ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣ ಯಾವುದಂದರೆ, ನಿರಂತರವಾಗಿ ಬಳಸುವಂಥ ಬಣ್ಣ ವೈಟ್ ಅಥವಾ ಮಿಕ್ಸ್ ಬಣ್ಣ ಜೊತೆ ಸಂಖ್ಯೆ 6 ನಿರಂತರವಾಗಿ ಬಳಸ್ಕೋಬೋದು. ಅದೇ ರೀತಿ ನೀವು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7 ಸಹ ತಿಂಗಳು ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಹಾಗೆಯೇ ನಿಮಗೆ ಇಷ್ಟವಾಗಿರತಕ್ಕಂತಹ ಈ ಚಂದ್ರನ ಅನುಗ್ರಹ ಇರುವಂಥ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಸಹ ಚಂದ್ರ ಅನುಗ್ರಹ ಇರುವಂಥ ದಿನಗಳು ಬಳಸ್ಕೊಳ್ಳುವಂಥದ್ದು. ಇವೆಲ್ಲನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಮಧ್ಯದಲ್ಲಿ ಕೆಲವೊಮ್ಮೆ ಕಲಹ, ವಾಗ್ವಾದ, ಶತ್ರುಪೀಡೆಗಳು ಬಂದರೂ ಸಹಿತ ಈ ಒಂದು ಮಧ್ಯೆ ಉತ್ತಮ ಫಲವನ್ನು ಕೊಡುವಂತಹ ಈ ಶುಕ್ರನದ್ದು, ಬುಧನದ್ದು, ಕೇತುನದ್ದು ಅನುಗ್ರಹ ಆಗುತ್ತೆ. ಜೊತೆಗೆ 18 ದಿನಾಂಕಗಳಲ್ಲಿ ಚಂದ್ರನ ಅನುಗ್ರಹ ಇರುವ ಕಾರಣ ಅನೇಕ ಉತ್ತಮ ಫಲಗಳನ್ನು ಈ ಡಿಸೆಂಬರ್ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಇರತಕ್ಕಂಥ ದೋಷ ನಿವಾರಣೆಗೆ ನೀವು ಗಣೇಶ, ಈಶ್ವರ ಅಂದರೆ ಶಿವ, ದುರ್ಗಾದೇವಿ ಅಥವಾ ಅಮ್ಮನವರು, ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿ, ಹನುಮಾನ್ ದೇವರು, ಅದು ನಿಮ್ಮ ಕುಲ ದೇವರು ಅಥವಾ ಇಷ್ಟ ದೇವರು ಮುಂತಾದವುಗಳನ್ನು ನೀವು ಭಕ್ತಿ ಮಾರ್ಗದ ಮೂಲಕನೋ, ಧ್ಯಾನ ಮಾರ್ಗದ ಮೂಲಕನೋ ಅಥವಾ ದಾನ ಧರ್ಮಾದಿ ಮೂಲಕನೋ ದೇವತಾ ಒಂದು ಭಕ್ತಿಯನ್ನು ಅನುಷ್ಠಾನ ಮಾಡಿದರೆ ಖಂಡಿತ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ ಡಿಸೆಂಬರಲ್ಲಿ ಸಿಗುತ್ತೆ. ಧನುಸ್ಸು ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಧನುರಾಶಿಗೆ ಡಿಸೆಂಬರ್ ತಿಂಗಳಲ್ಲಿ ನಾನಾ ಸವಾಲುಗಳು ಮತ್ತು ನಂಬಿದವರಿಂದಲೇ ದ್ರೋಹ ಎಂಬಂತಹ ಒಂದು ವಾಕ್ಯ ಬರ್ತಾಯಿದೆ.
ವರ್ಷಾಂತ್ಯದಲ್ಲಿ ನಾನಾ ಸವಾಲುಗಳು, ನಂಬಿದವರಿಂದಲೇ ದ್ರೋಹದ ಘಟನೆಗಳು ಈ ಡಿಸೆಂಬರ್ ತಿಂಗಳಲ್ಲಿ ಆಗುವಂಥ ಸಾಧ್ಯತೆ ಧನುರಾಶಿಯವರಿಗೆ ಕಂಡುಬರುತ್ತೆ. ಅಲ್ಲಿ ಒಂದು ನಿಮಗೆ ಗುರುಬಲದ ಒಂದು ರಕ್ಷಣೆ ಇದೆ. ಅದನ್ನು ಹೊರತುಪಡಿಸಿದರೆ ಇತರ 6 ಗ್ರಹಗಳು ಅಥವಾ 7 ಗ್ರಹಗಳು ನಿಮಗೆ ಒಂದು ಹಂತದಲ್ಲಿ ವಿರುದ್ಧವಾಗಿರುವಂತಹ ಘಟನೆಗಳು ಡಿಸೆಂಬರ್ನಲ್ಲಿ ಜರುಗುತ್ತವೆ. ಹಾಗಾಗಿ ನೀವು ಕೆಲವೊಂದು ವೈಯಕ್ತಿಕ ವಿಚಾರದಲ್ಲೋ ಅಥವಾ ನಿಮ್ಮ ಒಂದು ಔದ್ಯೋಗಿಕ ಅಂದರೆ ನಿಮ್ಮ ಉದ್ಯೋಗ ವೃತ್ತಿ ಇತಿ ಕ್ಷೇತ್ರದಲ್ಲೋ ನಾನಾ ರೀತಿಯ ಸವಾಲು ಮತ್ತು ಸಂಕಷ್ಟಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಧನುರಾಶಿಯವರಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಆರೋಗ್ಯದ ವಿಚಾರದಲ್ಲೂ ಸಹ ಹಾಗೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಏರುಪೇರುಗಳ ಜೊತೆಗೆ ಈಗಾಗಲೇ ಇದ್ದಂಥ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ಈ ಡಿಸೆಂಬರ್ನಲ್ಲಿ ಸ್ವಲ್ಪ ಹೆಚ್ಚು ಆಗುವಂಥದ್ದು ಅಥವಾ ಆಸ್ಪತ್ರೆಗೆ ಭೇಟಿ ನೀಡುವಂಥ ಘಟನೆಗಳು ಅಥವಾ ಔಷಧೋಪಚಾರಗಳಿಗೆ ಖರ್ಚುಗಳು ಇತ್ಯಾದಿ ಬರುವಂಥ ಸಾಧ್ಯತೆ. ಒಟ್ಟಿನಲ್ಲಿ ಈ ನವಗ್ರಹಗಳ ಸಮಗ್ರವಾದ ವಿಶ್ಲೇಷಣೆಯ ಮೇಲೆ ತಿಂಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಅಲ್ಲಿ ಗ್ರಹಗಳಲ್ಲಿ ಪ್ರಧಾನವಾಗಿರುವಂಥ ಗ್ರಹಾಧಿಪತಿ ಸೂರ್ಯನು ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಯಾವ ರೀತಿ ಅಂದರೆ ಅಲ್ಲಿ ನಿಮ್ಮ ರಾಶಿಯಿಂದ 12ನೇ ಮನೆಯಾದ ವೃಶ್ಚಿಕದಲ್ಲೂ 15ನೇ ತಾರೀಕುವರೆಗಿರುವಂಥದ್ದು. ಡಿಸೆಂಬರ್ 16ರಿಂದ ಮತ್ತೆ ಅಲ್ಲಿ ಧನುರ್ಮಾಸದ ಆರಂಭವಾಗ ಸೂರ್ಯನು ಧನುರಾಶಿಗೆ ಪ್ರವೇಶಿಸ್ತಾನೆ. ಹಾಗಾಗಿ 2 ಘಟನೆಗಳು, ಒಂದು ನಿಮ್ಮ ಜನ್ಮದಿಂದ 12ನೇ ಮನೆ, ಇನ್ನೊಂದು ನಿಮ್ಮ ಜನ್ಮ ರಾಶಿಗೆ ಬರುವಂಥದ್ದು. ಹಾಗಾಗಿ ತಿಂಗಳು ಪೂರ್ತಿ ಡಿಸೆಂಬರ್ನಲ್ಲಿ ನಿಮಗೆ ಸೂರ್ಯನ ಅನುಗ್ರಹ ಇರೋದಿಲ್ಲ. ಸೂರ್ಯನು ವಿರುದ್ಧವಾದ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇರುತ್ತೆ. 15ರವರೆಗೂ ನಿಮಗೆ ವಿಶೇಷವಾಗಿ ಅನೇಕ ರೀತಿಯ ಕಲಹ, ವಾಗ್ವಾದದಂಥ ಘಟನೆಗಳು, ದುಃಖದ ಸಮಾಚಾರಗಳು ಕೇಳಿ ಬರುವಂಥದ್ದು, ಕುಟುಂಬದವರೆಗೆ ಅಥವಾ ನಿಮ್ಮ ಒಂದು ಬಂಧು ಮಿತ್ರರಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗುವಂಥದ್ದು ಅಥವಾ ಆಸ್ತಿ ವಿವಾದ ಇತ್ಯಾದಿಗಳಿದ್ರೆ ಅದು ಸ್ವಲ್ಪ ಈಗ ಜಾಸ್ತಿ ಉಲ್ಬಣ ಆಗುವಂಥದ್ದು, ಹಿರಿಯರ ಜೊತೆಗೆ ವಾಗ್ವಾದ, ಹಿರಿಯರ ಜೊತೆಗೆ ಕಲಹ ಆಗುವಂಥದ್ದು, ಮನೆಯ ಹಿರಿಯರಿಗೆ ಏನಾದರೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅಂತ ಬರುವಂಥದ್ದು, ಮತ್ತು ಯಾವುದೇ ರೀತಿಯ ಒಂದು ಉತ್ತಮವಾದ ಕೆಲಸ ಕಾರ್ಯ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಅಲ್ಲಿ ಅಡೆತಡೆ, ವಿಳಂಬಗಳು ಅಥವಾ ಯಾವುದೇ ಕಾರಣಕ್ಕೆ ವಿಘ್ನಗಳು ಉತ್ಪನ್ನ ಆಗುವಂಥದ್ದು ಮುಂತಾದ ಘಟನೆಗಳು ನಿಮಗೆ ಗಮನಕ್ಕೆ ಬರ್ಬೋದು ಧನುರಾಶಿಯವರಿಗೆ. ಹಾಗಾಗಿ 15ರವರೆಗೆ ಸೂರ್ಯನು ನಿಮಗೆ ಅಲ್ಲಿ ವ್ಯಯಸ್ಥಾನದಲ್ಲಿ ವೃಶ್ಚಿಕ ರಾಶಿಯಲ್ಲಿರ್ತಾನೆ. 16ಕ್ಕೆ ಸೂರ್ಯನ ಆಗಮನ ಧನುರಾಶಿಗೆ ನಿಮ್ಮ ಜನ್ಮರಾಶಿಗೆ ಬರ್ತಾನೆ. ಅಲ್ಲಿನೂ ಹಾಗೆ ನಿಮಗೆ ಸೂರ್ಯನ ಅನುಗ್ರಹ ತಿಂಗಳು ಪೂರ್ತಿ ಇರೋದಿಲ್ಲ. ಅದರಿಂದಾಗಿ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ಯಾವುದಾದ್ರೂ ಕೆಲಸ ಕಾರ್ಯಗಳು ವಿಘ್ನಗಳು, ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಅಲೆದಾಡುವಂಥ ಪರಿಸ್ಥಿತಿ, ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದು, ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ, ಉದಾಹರಣೆಗೆ BP-ನೋ ಶುಗರೋ ಅಸ್ತಮನೋ ಮುಂತಾದ ಅಲರ್ಜಿನ ಇದ್ದರೆ ಅವೆಲ್ಲವೂ ಈಗ ಈ ತಿಂಗಳಲ್ಲಿ ನಿಮ್ಗೆ 16ರ ಬಳಿಕ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಯಂತ್ರ ವಾಹನ ಚಲಾವಣೆಯಲ್ಲೂ ಸಹ ಮುನ್ನೆಚ್ಚರಿಕೆ ಚೆನ್ನಾಗಿ ಬೇಕಾಗುತ್ತೆ. ಸಣ್ಣ ಪುಟ್ಟ ಅವಘಡಗಳ ಸಾಧ್ಯತೆ ಸಹ ಇರ್ಬೋದು. ಹಾಗಾಗಿ ಈ ಸೂರ್ಯನ ಅನುಗ್ರಹ ನಿಮಗೆ ಈ ಡಿಸೆಂಬರ್ ತಿಂಗಳಲ್ಲಿ ಇರೋದಿಲ್ಲ. ಇನ್ನು ಸೂರ್ಯನ ಬಳಿಕ ಮತ್ತು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ಹಾಗೆ ನಿಮಗೆ ವಿರುದ್ಧವಾಗಿರುವಂತಹ ಘಟನೆ ಜರುಗುತ್ತೆ. ಅಲ್ಲಿ ವ್ಯಯಸ್ಥಾನ ಮತ್ತು ನಿಮ್ಮ ಜನ್ಮಸ್ಥಾನ ಇದೇ ರೀತಿ ಯಾವ ರೀತಿ ಸೂರ್ಯನು ನಿಮಗೆ ವ್ಯಯ ಮತ್ತು ಜನ್ಮದ ಅಡ್ಡ ಪರಿಣಾಮ ಕೊಡ್ತಾನೋ ಮಂಗಳನು ಹಾಗೆ ನಿಮಗೆ ಅಲ್ಲಿ ಡಿಸೆಂಬರ್ 6ರವರೆಗೆ ಮಂಗಳನು ವೃಶ್ಚಿಕದಲ್ಲಿರ್ತಾನೆ. ಡಿಸೆಂಬರ್ 7ರಿಂದ ಅದು ನಿಮ್ಮ ಜನ್ಮರಾಶಿಗೆ ಮಂಗಳನು ಬರ್ತಾನೆ ಧನುರಾಶಿಗೆ. ಈ 2 ಘಟನೆಗಳಿಂದಾಗಿ ನಿಮಗೆ ತಿಂಗಳು ಪೂರ್ತಿ ಮಂಗಳನ ವೈರುಧ್ಯವನ್ನು ನೀವು ಎದುರಿಸಬೇಕು. ಒಂದು ಸೂರ್ಯನದೇ ವೈರುಧ್ಯ, ಇನ್ನೊಂದು ಮಂಗಳನ ವೈರುಧ್ಯ ಸಹ ನೀವು ತಿಂಗಳು ಪೂರ್ತಿ ಎದುರಿಸುವಂತಹ ಘಟನೆಗಳು ಬರ್ತವೆ. ಹಾಗಾಗಿ ಅಲ್ಲಿ ಕಲಹ, ವಾಗ್ವಾದ, ಯಾವ ರೀತಿ ರವಿಯಿಂದ ಬರುತ್ತಾ ಅಡ್ಡ ಪರಿಣಾಮಗಳು ಅದು ಮಂಗಳನಿಂದಲೂ ಆಗಾಗ ಬೆಂಕಿಗೆ ತುಪ್ಪ ಸುರಿದಂತಹ ಘಟನೆ. ಯಾವ ರೀತಿ ಈ ವಿರೋಧ ಪರಿಣಾಮಗಳು ಇನ್ನು ಸ್ವಲ್ಪ ಹೆಚ್ಚಳ ಆಗುವಂಥದ್ದು, ಮಾತಿನ ಕಲಹ ಬರ್ಬೋದು, ಸಹೋದರರಲ್ಲಿ ಅಣ್ಣ ತಮ್ಮ ತಂಗಿ ಮುಂತಾದರಲ್ಲಿ ಏನಾದರೂ ಬೇರೆ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳು ಬರ್ಬೋದು, ಆಸ್ತಿ ವಿವಾದಗಳಲ್ಲಿ ಜಾಸ್ತಿ ಆಗುವಂಥದ್ದು, ಇನ್ನು ಈ ದಾಯಾದಿ ಕಲಹ ಇತ್ಯಾದಿಗಳಿದ್ರೆ ಅವೆಲ್ಲ ಸ್ವಲ್ಪ ಈಗ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಆಗುವಂಥದ್ದು. ಇದೇ ರೀತಿ ನಿಮ್ಮ ಒಂದು ಮಿತ್ರರಾಗಲಿ ನಿಮ್ಮ ಒಂದು ಬಂಧುಗಳಾಗಲಿ ನಿಮಗೆ ವಿರೋಧವನ್ನು ಮಾಡ್ತಾರೆ ಪ್ರತಿ ಹಂತದಲ್ಲೂ, ಅಥವಾ ನಿಮ್ಮ ವಿರುದ್ಧ ಟೀಕೆ ಅವಮಾನ ಮಾಡುವಂಥ ಘಟನೆಗಳು ಈ ತಿಂಗಳಲ್ಲಿ ಮಂಗಳನಿಂದಾಗಿ ನಿಮಗೆ ಬರ್ಬೋದು. ಅದೇ ರೀತಿ ಜೀವನದಲ್ಲಿ ನಿಮಗೆ ಆರೋಗ್ಯದ ವಿಚಾರ ಗಮನಿಸಿದಾಗ ಮಂಗಳನು ಅಲ್ಲಿ ದೇಹದಲ್ಲಿ ಉಷ್ಣತೆಯ ಹೆಚ್ಚಳ ಅಂದರೆ ಹೀಟ್ ಅಂತ ಹೇಳ್ತೀವಲ್ಲ, ಆ ಉಷ್ಣತೆಯ ಹೆಚ್ಚಳದಿಂದ ಬರುವಂಥ ತೊಂದರೆಗಳು, ಕೆಲವೊಮ್ಮೆ ಸಣ್ಣ ಪುಟ್ಟ ಅವಘಡಗಳ ಸಾಧ್ಯತೆ, ಯಂತ್ರ ವಾಹನ ಉಪಕರಣಗಳು ಕೆಟ್ಟು ಹೋಗುವಂಥದ್ದು ಅಂದರೆ ರಿಪೇರಿಯಂತಹ ಖರ್ಚುಗಳು ಪದೇ ಪದೇ ಬರುವಂಥದ್ದು. ಇನ್ನು ಯಾವುದೇ ರೀತಿ ನಿಮ್ಮ ಮನೆಯಲ್ಲಾಗಲಿ ಉದ್ಯೋಗ ಸ್ಥಳದಲ್ಲಾಗಲಿ ನಿಮಗೆ ಈಗ ಸಿಟ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ, ಅಂದರೆ ಕ್ರೋಧ ಅಂತ ಹೇಳ್ತಾರೆ, ಆ ಕ್ರೋಧವು ಸ್ವಲ್ಪ ಈಗ ಜಾಸ್ತಿ ಆಗುತ್ತೆ, ನಿಮಗೆ ತಾಳ್ಮೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನೀವು ನಿಮ್ಮ ತನುಮನ ಧನದೊಂದು ಸಂಯಮ ಕಾಪಾಡಬೇಕು. ಯಾವ ರೀತಿ ರವಿಯು ನಿಮ್ಮ ತನುಮನ ಧನಕ್ಕೆ ಅಡ್ಡ ಪರಿಣಾಮ ಬರ್ತಾನೆ, ಮಂಗಳನು ಸಹ ಹಾಗೆ ನಿಮಗೆ ಡಿಸೆಂಬರ್ ಪೂರ್ತಿ ತನುಮನ ಧನದ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರ್ತವೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಆರಂಭದ ಕೆಲವು ದಿನಗಳು ಮಾತ್ರ ಅಂದರೆ 5ನೇ ತಾರೀಕುವರೆಗಷ್ಟೇ ನಿಮಗೆ ಬುಧ ಅನುಗ್ರಹ ಇರುತ್ತೆ, ಲಾಭಸ್ಥಾನದ ಒಂದು ಅನುಭವ.
ಆಮೇಲೆ ಅಲ್ಲಿ 6ನೇ ತಾರೀಕಿಗೆ ಬುಧನ ಒಂದು ಪರಿವರ್ತನೆ ಆಗುತ್ತೆ. 6ನೇ ತಾರೀಕಿಂದ 29ರವರೆಗೆ ಬುಧನ ಒಂದು ಪರಿವರ್ತನೆ ವೃಶ್ಚಿಕದಲ್ಲಿ ಆಗುವ ಕಾರಣ ನಿಮಗೆ ಅಲ್ಲಿ ಬುಧನು ಸಹ ಇಲ್ಲಿ ವ್ಯಯದ ಪರಿಣಾಮ ಅಂದರೆ ನಷ್ಟದ ಪರಿಣಾಮವನ್ನು ಕೊಡ್ತಾನೆ. ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ನಷ್ಟ ಆಗುವಂಥದ್ದು, ಆಕಸ್ಮಿಕ ನಷ್ಟ ಆಗುವಂಥದ್ದು, ಜೊತೆಗೆ ಬಾಂಧವ್ಯದಲ್ಲಿ ಕೊರತೆ, ಅದು ಪತಿ ಪತ್ನಿಯರ ಮಧ್ಯೆ ಇರ್ಬೋದು, ತಂದೆ ಮಕ್ಕಳ ಮಧ್ಯೆ ಇರ್ಬೋದು, ಅಥವಾ ನಿಮ್ಮ ಇದು ಉದ್ಯೋಗಿಗಳಲ್ಲಿ ನಿಮ್ಮ ಸಹೋದ್ಯೋಗಿ ಅಂದರೆ ಕಲೀಗ್ಸ್ಗಳ ಜೊತೆ ಇರ್ಬೋದು, ಅಥವಾ ಬಾಸ್ಗಳ ಜೊತೆ ಇರ್ಬೋದು, ಎಲ್ಲವೂ ಬಾಂಧವ್ಯದಲ್ಲಿ ಕೊರತೆ ಬರುವಂಥದ್ದು, ಭಿನ್ನಾಭಿಪ್ರಾಯ ಬರುವಂಥದ್ದು, ನಿಮ್ಮ ಮೇಲೆ ಹೊರತ ಆರೋಪ ಅನುಮಾನದ ಘಟನೆಗಳು ಬರ್ತವೆ. ಹಾಗಾಗಿ ಧನುರಾಶಿಯವರಿಗೆ ಇಲ್ಲಿ ಬುಧನು ಸಹ ಅಲ್ಲಿ 6ನೇ ತಾರೀಕಿಂದ ತಿಂಗಳ ಅಂತ್ಯದವರೆಗೂ ವಿರೋಧವಾಗೇ ಇರ್ತಾನೆ. ಹಾಗಾಗಿ ರವಿ, ಮಂಗಳ, ಬುಧ ಈಗ ನಿರಂತರವಾಗಿ 3 ಗ್ರಹಗಳು ನಿಮಗೆ ವಿರುದ್ಧವನ್ನು ಈ ಡಿಸೆಂಬರಲ್ಲೇ ಸಾಡ್ತಾ ಇದ್ದಾವೆ. ಹಾಗಾಗಿ ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರಬೇಕು. ಆದರೆ ಇಲ್ಲಿ ಮತ್ತು ಗುರುವಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ ಸಮಾಧಾನಕರವಾದ ವಿಚಾರ ಇರುತ್ತೆ. ಗುರುವಿನ ವಿಚಾರ ಬಂದಾಗ ಅಲ್ಲಿ ಡಿಸೆಂಬರ್ 5ರಿಂದ ಗುರುವಿನ ಆತನು ರಾಶಿ ಪರಿವರ್ತನೆ ಮಾಡಿ ಮಿಥುನದಲ್ಲಿ ಇರ್ತಾನೆ. ಆದರೆ ಗುರುವಿಗೆ ಪೂರ್ಣ ಬಲ ಇರೋದಿಲ್ಲ, ಅಲ್ಲಿ ವಕ್ರಿ ಆಗಿರೋ ಕಾರಣ ಗುರುವಿನಿಂದ ನಿಮಗೆ ಸ್ವಲ್ಪ ರಕ್ಷಣೆ ಸಿಗುತ್ತೆ. ಆದರೆ ಪೂರ್ಣ ಪ್ರಮಾಣದ ಫಲ ಅಂತೂ ವಕ್ರಿ ಆಗಿರೋ ಕಾರಣ ಪೂರ್ಣ ಫಲದ ಪ್ರಮಾಣ ನಿರೀಕ್ಷೆ ಮಾಡುವಂತಿಲ್ಲ. ಹಾಗಾಗಿ ಈ 3 ಗ್ರಹಗಳಿಂದ ಆದಂತಹ ಕೆಲವು ವಿಚಾರಗಳಿಗೆ ಗುರುವಿನಿಂದ ಸ್ವಲ್ಪ ಸಣ್ಣ ಪುಟ್ಟ ರಕ್ಷಣೆಗಳು ಸಿಗ್ಬೋದು, ಅಡೆತಡೆಗಳು ಸಿಗ್ಬೋದು, ಅಥವಾ ಯಾವುದೇ ರೀತಿಯ ದೊಡ್ಡ ಅಡ್ಡ ಪರಿಣಾಮಗಳು ಆಗದಂತೆ ಗುರುವಿನ ರಕ್ಷಣೆ ನಿಮಗೆ ತಾತ್ಕಾಲಿಕವಾಗಿ ಸ್ವಲ್ಪ ಮಟ್ಟಿಗೆ ಸಹಾಯ, ರಿಲೀಫ್ ಅಂತ ಹೇಳ್ತಾರಲ್ಲ, ಅಂಥ ರಿಲೀಫ್ಗಳು ಗುರುವಿನಿಂದ ಆಗುತ್ತೆ. ಹಾಗಾಗಿ ಒಂದು ಗುರುವಿನ ಸಮಾಧಾನಕರವಾದ ವಿಚಾರ ಇರುತ್ತೆ. ಗುರು ಬಲ ನಿಮಗೆ ಇದೆ, ಆದರೆ ವಕ್ರಿ ಆಗಿರೋ ಗುರುವಿಗೆ ಸ್ವಲ್ಪ ಬಲ ಕಡಿಮೆ ಅಂತ ಹೇಳುವಂಥ ಅಭಿಪ್ರಾಯ ಇರೋ ಕಾರಣ ಹೆಚ್ಚಿನ ಪ್ರಮಾಣದಲ್ಲಿ ಗುರುವಿನಿಂದಲೂ ನಿಮಗೆ ಕೆಲವೊಂದು ರಕ್ಷಣೆ ಸಿಗದೆ ಹೋಗ್ಬೋದು. ಹಾಗಾಗಿ ಗುರು ನಿಮಗೆ ಕೆಲವೊಂದು ವಿಚಾರದಲ್ಲಿ ಮಧ್ಯೆ ಕೆಲವು ಉತ್ತಮ ಉಪಾಯಗಳನ್ನು ಅಥವಾ ಉತ್ತಮವಾದ ಒಂದು ಬುದ್ಧಿಯನ್ನು ಕೊಡುವಂತಹ ಸಾಧ್ಯತೆ ಗುರುವಿನ ಅನುಗ್ರಹದಿಂದ ಬರಲಿದೆ. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಆರಂಭದಲ್ಲೂ ನಿಮಗೆ ಅಲ್ಲಿ ವ್ಯಯಸ್ಥಾನದಲ್ಲಿ 19ನೇ ತಾರೀಕುವರೆಗೂ ಶುಕ್ರ ಇರುವಂಥದ್ದು. ಆಮೇಲೆ ನಿಮಗೆ ರಾಶಿಯಿಂದ ನಿಮ್ಮ ಜನ್ಮಕ್ಕೆ ಬರ್ತಾನೆ ಅಲ್ಲಿ 20ನೇ ತಾರೀಕಿಂದ. 2 ಸ್ಥಾನಗಳು ಸಾಮಾನ್ಯ ಫಲ ಅಂತ ಹೇಳ್ತೇವೆ, ಅಂದರೆ ತುಂಬ ಒಳ್ಳೆಯದನ್ನು ಕೊಡೋದಿಲ್ಲ ಅಥವಾ ತುಂಬ ಕೆಟ್ಟದಲ್ಲ, ಮಧ್ಯಮವಾದ ಫಲ ಶುಕ್ರನು ಕೊಟ್ಟಿದ್ದಾನೆ. ಅಂದರೆ ನಿಮಗೆ ಹಣಕಾಸು ಬರುತ್ತೆ, ಬಂದಷ್ಟೇ ಖರ್ಚು ಆಗುತ್ತೆ, ಅಥವಾ ನಿಮ್ಮ ಒಂದು ಖರ್ಚಿಗೆ ತಕ್ಕಷ್ಟು ಆದಾಯ ಹೇಗೋ ಹುಟ್ಟುತ್ತೆ. ಅದು ಯಾವುದೇ ಹಣಕಾಸಿನ ಪ್ರಯತ್ನದಲ್ಲಿ ಸ್ವಲ್ಪ ವಿಳಂಬ ಆದರೂ ಯಾವುದೇ ರೀತಿಯಲ್ಲಿ ನಿಮಗೆ ಹಣಕಾಸಿನ ವ್ಯವಸ್ಥೆಗಳು ಆಗುವಂಥದ್ದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಅಥವಾ ಸಾಂಸಾರಿಕವಾದ ಭಿನ್ನಾಭಿಪ್ರಾಯಗಳಿದ್ರೆ ಮಧ್ಯೆ ಅದರಲ್ಲಿ ಸ್ವಲ್ಪ ಸಮಾಧಾನಕರದ ವಾತಾವರಣ ಬರಲಿಕ್ಕೆ ಶುಕ್ರನು ಸಹಾಯ ಮಾಡ್ತಾನೆ. ಆದರೆ ಹೆಚ್ಚಿನ ಪ್ರಮಾಣದ 100ಕ್ಕೆ 100 ಶುಕ್ರನ ಅನುಗ್ರಹ ಇರೋದಿಲ್ಲ, ಸುಮಾರು 100ಕ್ಕೆ 50 ಭಾಗ ಅಂತ ಹೇಳ್ಬೋದು. 100ಕ್ಕೆ 50 ಭಾಗದಷ್ಟು ಶುಕ್ರನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ. ಹಾಗಾಗಿ ಗುರು ಶುಕ್ರರು ಸ್ವಲ್ಪ ನಿಮಗೆ ಸಹಾಯ ಮಾಡಬೇಕು, ಹೊರತು ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿ ಇರುವಂಥದ್ದು. ಇನ್ನು ಶನಿ ಮಹಾರಾಜರ ವಿಚಾರ ಗೊತ್ತಿರುವಂತೆ ನಿಮಗೆ ಅರ್ಧಾಷ್ಟಮ ಶನಿ ಕಾಡ್ತಾ ಇರುತ್ತೆ. ಅರ್ಧಾಷ್ಟಮ ಶನಿಯ ಪ್ರಮಾಣ ಮಹಾರಾಜರ ವಕ್ರಗತಿ ಮುಗಿದಿದೆ. ಹಾಗಾಗಿ ಅವರೀಗ ರುಜುಗತಿಯಲ್ಲಿದ್ದಾರೆ. ಹಾಗಾಗಿ ಅವರಿಂದ ನಿಮಗೆ ಸ್ವಲ್ಪ ಅರ್ಧಾಷ್ಟಮದ ಅಡ್ಡ ಪರಿಣಾಮ ಖಂಡಿತ ಡಿಸೆಂಬರ್ನಲ್ಲಿ ಸ್ವಲ್ಪ ಹೆಚ್ಚು ವ್ಯಕ್ತ ಆಗ್ಬೋದು. ಹಾಗಾಗಿ ಅಲ್ಲಿ ಅನೇಕ ರೀತಿಯ ನಿಮಗೆ ಬಂಧು ಮಿತ್ರರ ಜೊತೆಗೆ ವೈರಮನಸ್ಯ, ಮಾಲತಿನ ಕಮಗಿ ಕಲಹಗಳು ಆಗುವಂಥದ್ದು, ತಂದೆ ಮಕ್ಕಳ ಕಲಹ ಅಥವಾ ಪತಿ ಪತ್ನಿಯರ ಮಧ್ಯೆ ಕಲಹ, ಇವೆಲ್ಲ ಕೌಟುಂಬಿಕ ಕಲಹಗಳು ಬರ್ಬೋದು. ಜೊತೆಗೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಕಲಹಗಳು ಬರುವಂಥದ್ದು. ಆಗಲೇ ಅಲ್ಲಿ ನಿಮಗೆ ಸೂರ್ಯ, ಮಂಗಳ, ಬುಧ ಇವರು 3 ಗ್ರಹಗಳು ಇಂತಹ ಕಲಹಗಳಿಗೆ ಪೂರಕವಾಗಿದ್ದಾರೆ. ಇಲ್ಲಿ ಮಹಾರಾಜರು, ಶನಿ ಮಹಾರಾಜರು ಸಹ ನಿಮಗೆ ಇಂತಹ ಒಂದು ಕಲಹ ವಾಗ್ವಾದಗಳಿಗೆ ಪೂರಕವಾಗಿ ಡಿಸೆಂಬರ್ನಲ್ಲಿ ಇದ್ದಾರೆ. ಹಾಗಾಗಿ ಇಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಇಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಸಹ ಅಡ್ಡ ಪರಿಣಾಮ ಬರ್ಬೋದು. ವಿಶೇಷವಾಗಿ ಜೀರ್ಣಕ್ರಿಯೆ, ಹೊಟ್ಟೆ ಅಥವಾ ಹೊಟ್ಟೆಯ ಅವಯವಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಕರುಳು, ಇಂಟೆಸ್ಟೈನ್ ಅಂತ ಹೇಳುವಂಥದ್ದು ಇರ್ಬೋದು, ಅಥವಾ ಜಠರ ಅಂತಂದ್ರೆ ನಮ್ಮ ಸ್ಟಮಕ್ ಅಂತ ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟದಿರ್ಬೋದು, ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟದಿರ್ಬೋದು. ಹಾಗಾಗಿ ಅಂತಹ ಒಂದು ಯಾವುದೇ ರೀತಿ ಜೀರ್ಣ ಸಮಸ್ಯೆಗಳಿಗೆ ತೊಂದರೆಗಳು ಬರುವಂಥದ್ದು, ಹೊಟ್ಟೆಯ ಭಾಗದ ಅವಯವಗಳೇನಾದರೂ ಕೊರತೆಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ಒಂದು ನೀವು ಉತ್ತಮವಾದ ಸಭೆ ಸಮಾರಂಭಗಳನ್ನು ಅಲ್ಲಿ ಅಟೆಂಡ್ ಮಾಡಬೇಕಾದ್ರೆ ಅದರ ಮಧ್ಯದಲ್ಲಿ ಯಾವುದೋ ಒಂದು ನಿಮಗೆ ವಿಘ್ನಗಳು ಅಥವಾ ಯಾವುದೇ ಒಂದು ಅಶುಭ ಅಥವಾ ದುಃಖದ ಸಮಾಚಾರಗಳು ಇವೆಲ್ಲ ಕೇಳಲಿಕ್ಕೆ ಬರುವಂತಹ ಸಾಧ್ಯತೆ ಬರ್ತವೆ. ಹಾಗಾಗಿ ಇಲ್ಲಿ ಕೆಲವೊಂದು ವಿಚಾರದಲ್ಲಿ ನೀವು ಸೂಕ್ಷ್ಮವನ್ನು ಗಮನಿಸಿಕೊಂಡು ನಡ್ಕೋಬೇಕಾಗತ್ತೆ. ಹಾಗಾಗಿ ಶನಿ ಮಹಾರಾಜರು ನಿಮಗೆ ವಿರುದ್ಧವಾಗಿರುವಂಥದ್ದು. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ನಿಮಗೆ ಒಂದು ರಾಹುವಿನಿಂದ ರಕ್ಷಣೆ ಖಂಡಿತ ಇರುತ್ತೆ. ಈ ಡಿಸೆಂಬರ್ನಲ್ಲಿ ರಾಹು ನಿಮಗೆ ಪೂರಕವಾಗಿ ಇರುವ ಕಾರಣ ಆತನಿಂದ ನಿಮಗೆ ಅನೇಕ ರೀತಿಯ ಲಾಭಗಳು ಆಗುವಂಥದ್ದು, ಆಕಸ್ಮಿಕ ಧನ ಲಾಭ ಆಗಲಿಕ್ಕೆ ಸಹಾಯ ಆಗ್ಬೋದು. ವ್ಯಕ್ತಿ ವ್ಯಾಪಾರದಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಮುನ್ನಡೆ ಆಗಲಿಕ್ಕೆ, ಅಥವಾ ನಿಮಗೆ ಹಿಂದೆ ನೀವು ಯಾವುದಾದ್ರು ಕಳೆದು ಹೋದಂಥ ವಸ್ತು ನಿಮಗೆ ಮರಳಿ ಬರುವಂಥದ್ದು, ಅಥವಾ ಹಿಂದೆ ನಿಮಗೆ ನಷ್ಟ ಆದಂಥ ಒಂದು ಉದ್ಯಮದಲ್ಲಿ ತಾತ್ಕಾಲಿಕವಾಗಿ ಮಧ್ಯೆ ಕೆಲವೊಮ್ಮೆ ಲಾಭಗಳು ಬರುವಂಥದ್ದು, ಅಥವಾ ಹಿಂದೆ ಆಸೆ ಬಿಟ್ಟಂತಹ ಕೆಲವು ವಿಚಾರಗಳು ಮತ್ತೆ ಈಗ ಆಸೆ ಚಿಗುರುವಂತೆ ಅದರಲ್ಲಿ ಏನಾದರೂ ನಿಮಗೆ ಪ್ರತಿಫಲಗಳು ಲಾಭಗಳು ಬರುವಂಥದ್ದು. ಈ ರೀತಿ ಮಧ್ಯೆ ರಾಹುವಿನಿಂದ ನಿಮಗೆ ಲಾಭ ಬರ್ಬೋದು, ಆಕಸ್ಮಿಕ ಧನ ಲಾಭ ಬರ್ಬೋದು. ಜೊತೆಗೆ ಕೆಲವೊಂದು ವಿಚಾರದಲ್ಲಿ ನಿಮಗೆ ಉದಾಹರಣೆಗೆ ವಿದೇಶ ವ್ಯವಹಾರ, ವಿದೇಶಕ್ಕೆ ಪ್ರಯಾಣ ಮಾಡುವಂಥದ್ದು, ವಿದೇಶದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸ ಮುಂತಾದ ಪ್ರಯತ್ನ ಪಡೋರಿಗೆ ಒಂದು ಆಶಾ ಕಿರಣಗಳು ಅಥವಾ ಅದೊಂದೆಲ್ಲ ಸಕ್ಸಸ್ ಆಗುವಂಥ ಘಟನೆಗಳು ಕೆಲವೊಬ್ಬರಿಗೆ ಆಗ್ಬೋದು. ಹಾಗಾಗಿ ರಾಹುವಿನಿಂದ ನಿಮಗೆ ಮಧ್ಯೆ ಕೆಲವು ಉತ್ತಮ ಪ್ರಭಾವಗಳು ಬರ್ತವೆ. ಕೇತು ನಿಮಗೆ ವಿರುದ್ಧವಾಗಿ ಇರ್ತಾನೆ.
ಕೇತುನ ವೈರುಧ್ಯವನ್ನು ನೀವು ತಿಂಗಳ ಪೂರ್ತಿ ಎದುರಿಸಬೇಕಂತ ಬರುತ್ತೆ. ಯಾವ ರೀತಿ ಅಲ್ಲಿ ಸೂರ್ಯ, ಮಂಗಳ, ಬುಧ ಮತ್ತು ಶನಿ ಮಹಾರಾಜರು ಬಂಧು ವೈರ ಮತ್ತು ಬಂಧುಗಳ ಜೊತೆ ಕಲಹವಾಗುವುದಕ್ಕೆ ಕಾರಣ ಆಗಿದ್ದರು, ಕೇತು ಅದೇ ಪ್ರಫಲವನ್ನು ಕೊಡ್ತಾನೆ. ಹಾಗಾಗಿ ಇಲ್ಲಿ ಇಂಥ ಒಂದು ಕಲಹ, ವಾಗ್ವಾದ, ಭಿನ್ನಾಭಿಪ್ರಾಯದ ಪ್ರಭಾವ ತುಂಬ ಈ ತಿಂಗಳಲ್ಲಿ ಸ್ಟ್ರಾಂಗ್ ಆಗಿರುತ್ತೆ. ಅಲ್ಲಿ 4 ಅಥವಾ 5 ಗ್ರಹಗಳು ನಿಮಗೆ ಇಂಥ ಒಂದು ವಿಚಾರಕ್ಕೆ ಪೂರಕವಾಗಿ ವಿರುದ್ಧವಾಗಿರುವ ಕಾರಣ ಅನೇಕ ರೀತಿಯ ಬಾಂಧವ್ಯದ ಕೊರತೆ. ನೀವು ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಮತತ್ವವನ್ನು ಖಂಡಿತ ಡಿಸೆಂಬರಲ್ಲಿ ಪಾಲಿಸಬೇಕು. ಮಾತಿನಿಂದಲೇ ನಿಮಗೆ ತೊಂದರೆಗಳು ಆಗುವಂಥದ್ದು, ನಿಮ್ಮ ಮಾತೆ ನಿಮಗೆ ಮುಳು ಆಗುವಂಥದ್ದು, ಮನೆಯಲ್ಲಿ ಭಿನ್ನಾಭಿಪ್ರಾಯ, ತಂದೆ ಮಕ್ಕಳಲ್ಲಿ, ಪತಿ ಪತ್ನಿಯರಲ್ಲಿ, ದಾಂಪತ್ಯದಲ್ಲಿ ಇಂತಹ ಒಂದು ಗಂಭೀರವಾದ ಘಟನೆಗಳು ಜರುಗಬಹುದು. ಇಲ್ಲಿ ಕೇತು ಸಹ ಇಂಥ ಒಂದು ಕೆಲಸಕ್ಕೆ ಆತನು ಬೆಂಕಿಗೆ ತುಪ್ಪ ಸುರಿತಾನೆ. ಇವೆಲ್ಲ ಎಚ್ಚರಬೇಕು. ಜೊತೆಗೆ ಇದೇ ರೀತಿ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು ಬರಲಿಕ್ಕೆ ಕೇತು ಕಾರಣ ಆಗ್ತಾನೆ. ನಿಮ್ಮ ರಾಶಿಯಿಂದ ನವಮದಲ್ಲಿರುವಂಥ ಕೇತುವಿಂದ ಆರೋಗ್ಯದಲ್ಲಿ ಸಹ ಏರುಪೇರು, ಜೊತೆಗೆ ಕೆಲವೊಮ್ಮೆ ಅದೃಷ್ಟ ಕೈ ಕೊಡುವಂಥದ್ದು, ಕೊನೆಯ ಕ್ಷಣದಲ್ಲಿ ಏನಾದರೂ ರದ್ದಾಗುವಂಥದ್ದು ಮುಂತಾದ ಆಕಸ್ಮಿಕ ಘಟನೆಗಳು ಕೇತುವಿನಿಂದ ನಿಮಗೆ ಬರ್ಬೋದಾಗಿದೆ. ಇವೆಲ್ಲವೂ ಈ 8 ಗ್ರಹಗಳು ಅಂದರೆ ಚಂದ್ರನನ್ನು ಹೊರತುಪಡಿಸಿ ಇತರ 8 ಗ್ರಹಗಳು ನಿಮಗೆ ಡಿಸೆಂಬರಲ್ಲಿ ಯಾವ ರೀತಿ ಪ್ರಭಾವ ಕೊಡ್ಬೋದು ಅನ್ನೋದರೊಂದು ಸಂಕ್ಷಿಪ್ತ ಮುನ್ನೋಟ. ಇನ್ನು ಚಂದ್ರನು 2 ದಿನಕ್ಕೂ ರಾಶಿ ಪರಿವರ್ತನೆ ಮಾಡೋ ಕಾರಣ ಚಂದ್ರನ ಪ್ರಭಾವ ಆಯಾ ಡೇಟ್ಗಳಿಗೆ ಅಂದರೆ ಆಯಾ ದಿನಗಳಲ್ಲಿ ಯಾವ ದಿನ ನಿಮಗೆ ಚಂದ್ರ ಅನುಗ್ರಹ ಇದೆ, ಯಾವ ದಿನ ಚಂದ್ರನ ವೈರುಧ್ಯ ಇದೆ ಅದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಅಲ್ಲಿ ತಿಂಗಳ ಆರಂಭ ಡಿಸೆಂಬರ್ 1, 2, 3 ದಿನವೂ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ನಿಮ್ಮ ರಾಶಿಯಿಂದ ಚತುರ್ಥ ಮತ್ತು ಪಂಚಮದಲ್ಲಿರುವ ಕಾರಣ ಅಲ್ಲಿ ಅನೇಕ ರೀತಿಯ ಅಡೆತಡೆಗಳು, ಯಾವ ರೀತಿ ಆಗಲೇ ಹೇಳಿದ್ದೇನೆ, ಬಂಧು ವೈರ, ಕಲಹ, ವಾಗ್ವಾದ, ಭಿನ್ನಾಭಿಪ್ರಾಯ ಅಂತ ಅಲ್ಲಿ ಆರಂಭದ 3 ದಿನಗಳು ಚಂದ್ರನೂ ಸಹ ಇಂಥ ಒಂದು ಪ್ರಭಾವ ಬೀರ್ತಾನೆ. ಹಾಗಾಗಿ ಒಟ್ಟಿಗೆ 5 ಅಥವಾ 6 ಗ್ರಹಗಳ ವೈರುಧ್ಯ ನಿಮಗೆ ಈ ಆರಂಭದ 3 ದಿನಗಳಲ್ಲಿ ಇದೆ. ಹಾಗಾಗಿ 3 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಮಾತಿನ ವಿಚಾರ, ಜೊತೆಗೆ ನಡವಳಿಕೆ ವಿಚಾರ, ಬಾಂಧವ್ಯದ ವಿಚಾರ ತುಂಬ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಯಾವುದೇ ರೀತಿಯ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕುವುದಾಗಲಿ, ಮೂರನೇ ವ್ಯಕ್ತಿಗಳ ಒಂದು ಜಗಳವನ್ನು ಬಿಡಿಸುವಂಥ ವಿಚಾರಕ್ಕೆ ನೀವು ಕೈ ಹಾಕಿದರೆ ಅದು ನಿಮಗೆ ತಿರುಗುಬಾಣ ಆಗುವಂಥದ್ದು. ಇವೆಲ್ಲ ಎಚ್ಚರಿಕೆ ವಹಿಸಬೇಕು. 4, 5, 6, 7 ನಿರಂತರ 4 ದಿನಗಳು ಚಂದ್ರನ ಬೆಂಬಲ ನಿಮಗೆ ಬರ್ತಾ ಇರ್ತವೆ. 4, 5, 6, 7ನೇ ತಾರೀಕಲ್ಲಿ ನಿಮಗೆ ವಿಶೇಷವಾದ ಲಾಭ, ಜಯ, ಸುಖ ಇದೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ನಿಮಗೆ ಚಂದ್ರನ ಬೆಂಬಲ ಯಾವ ದಿನಗಳಿರ್ತೇವೆ ಅದನ್ನು ನೀವು ವಿಶೇಷವಾಗಿ ಉತ್ತಮವಾದ ಕೆಲಸ ಕಾರ್ಯಗಳಿಗೆ, ಯಾವುದೇ ರೀತಿಯ ಪ್ರಮುಖವಾದ ವಿಚಾರಗಳಿಗೆ ಖಂಡಿತ ಉಪಯೋಗ ಮಾಡಿ ಸ್ವಲ್ಪ ಒಳ್ಳೆಯದಾಗುತ್ತೆ. ಯಾಕಂದರೆ ನಿಮಗೆ ಅಲ್ಲಿ ಗ್ರಹಗಳ ಬೆಂಬಲ ಬಹಳ ವೀಕ್ ಆಗಿದೆ, ದುರ್ಬಲವಾಗಿದೆ. ಆವಾಗ ನಾವು ಚಂದ್ರ, ಗುರು ಇವರ ಬೆಂಬಲವನ್ನು ನೀವು ಅನುಸರಿಸಿ ನಡಿಬೇಕಾಗುತ್ತೆ. ಹಾಗಾಗಿ 2 ಅಥವಾ 3 ಗ್ರಹಗಳೇ ನಿಮಗೆ ರಕ್ಷಣೆ ಮಾಡೋ ಕಾರಣ ಅಲ್ಲಿ ಚಂದ್ರ ಅನುಕೂಲ ಇರುವಂಥ 4, 5, 6ಗಳನ್ನು ಗಮನಿಸಿಕೊಳ್ಳಿ. ಅಲ್ಲಿ ಯಶಸ್ವಿಯಾದ ಲಾಭ ಇದೆ, ಸುಖ ಇದೆ, ಜಯ ಇದೆ. ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಇದೆ. ದೂರ ಪ್ರಯಾಣದ ಯೋಗ ಕೆಲವರಿಗೆ ಬರ್ಬೋದು. ಉದ್ಯೋಗದ ಪ್ರಯತ್ನದಲ್ಲಿ ಸಫಲತೆ ಬರ್ಬೋದು. ಹಿಂದೆ ಮಾಡಿದ ಪ್ರಯತ್ನಗಳ ಒಂದು ಸತ್ಫಲವು ಇದ್ದು ನಿಮಗೆ ವ್ಯಕ್ತ ಆಗ್ಬೋದು 4, 5, 6, 7ರಲ್ಲಿ. ಮತ್ತು 8, 9, 10, 11 ಮತ್ತೆ 4 ದಿನಗಳು ಚಂದ್ರನ ಬೆಂಬಲ ಇರುವುದಿಲ್ಲ. 8, 9, 10, 11ರಲ್ಲಿ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಆಗುವಂಥದ್ದು, ಕಲಹವಾಗುವಾಗ ಬರುವಂಥದ್ದು, ಮಾತಿನ ಭಿನ್ನಾಭಿಪ್ರಾಯ ಬರುವಂಥದ್ದು, ತಂದೆ ಮಕ್ಕಳಲ್ಲಿ ಕಲಹ ಬರುವಂಥದ್ದು, ಇಂಥ ಯೋಗಗಳು 8ರಿಂದ 11ರವರೆಗೆ ಇರುತ್ತೆ. ಗಮನದಲ್ಲಿ ಇಟ್ಕೊಳ್ಬೇಕು. ಆ ಬಳಿಕ 12ರಿಂದ 16ರವರೆಗೆ ಮತ್ತೊಮ್ಮೆ ಚಂದ್ರನ ಬಲ ಬರುವಂಥದ್ದು. 12, 13, 14, 15, 16ರಲ್ಲಿ ಚಂದ್ರನು ನಿಮಗೆ ಕರ್ಮವನ್ನು, ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಯಶಸ್ಸು ಇದೆ. ವ್ಯಾಪಾರದ ಉದ್ಯಮದಲ್ಲಿ ಪ್ರಗತಿ ಇದೆ. ಹಿಂದೆ ನೀವು ಮಾಡಿದ ಪ್ರಯತ್ನದ ಒಂದು ಪೂರ್ಣ ಫಲ ಬರುತ್ತೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆಗಳು ಬರ್ತವೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ವ್ಯಾಪಾರ ಉದ್ಯಮವನ್ನು ಎಕ್ಸ್ಪಾಂಡ್ ಮಾಡುವಂಥ ಅವಕಾಶಗಳು ಬರ್ಬೋದು. ಹಾಗೆ ಅನೇಕ ರೀತಿಯ ಶುಭ ಫಲಗಳು ಯುವಕರಿಗೂ, ವಿದ್ಯಾರ್ಥಿಗಳು, ಸ್ತ್ರೀಯರಿಗೂ, ಗೃಹಿಣಿಯರಿಗೂ ಸಹ ಬರಲಿದೆ. ಈ 4, 5 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. 12, 13, 14, 15, 16. ಆ ಬಳಿಕ ಬರುವಂಥ ಮತ್ತೆ 3 ದಿನಗಳ ಸ್ವಲ್ಪ ವೈರುಧ್ಯ ಬರುತ್ತೆ. 17, 18, 19ರಲ್ಲಿ ಚಂದ್ರನ ವೈರುಧ್ಯ ನಷ್ಟದಲ್ಲಿರುವ ಕಾರಣ ಅನೇಕ ರೀತಿಯ ಕಷ್ಟ ನಷ್ಟಗಳ ಸಾಧ್ಯತೆ, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳಾಗುವಂಥದ್ದು, ಯಾವುದೇ ಸರ್ಕಾರ ಕೋರ್ಟ್ ಕಚೇರಿ ಮೂಲಕ ನಿಮಗೆ ದಂಡನೆ, ನೋಟಿಸ್, ಪೆನಾಲ್ಟಿಗಳು ಬರುವಂಥದ್ದು, ಜೊತೆಗೆ ಹಿರಿಯರ ಜೊತೆಗೆ ವಾಗ್ವಾದ, ಕಲಹ ಆಗುವಂಥದ್ದೆಲ್ಲ ಘಟನೆ ಬರ್ಬೋದು. ಹಾಗಾಗಿ 17, 18, 19ರಲ್ಲಿ ಮಾತು, ನಡವಳಿಕೆ ಬಗ್ಗೆ ಮತ್ತು ನಿಮ್ಮ ಒಂದು ಹಣದ ವಿಚಾರ ಎಚ್ಚರಿಕೆ ವಹಿಸಬೇಕು. ಇನ್ನು 20, 21 ನಿಮ್ಮ ಬಾಲಿಗೆ ಉತ್ತಮ ದಿನ. ಜನ್ಮದಲ್ಲಿ ಬಂದಂತಹ ಚಂದ್ರನು ಲಾಭ, ಆರೋಗ್ಯ, ಸುಖ, ಜಯವನ್ನು ಕೊಡ್ತಾನೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಉತ್ತಮ ಫಲ ನಿರೀಕ್ಷೆ. ಇನ್ನು 22, 23, 24 ಮತ್ತೆ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಮಿಶ್ರ ಫಲಗಳ ಸೂಚನೆ, ಕಷ್ಟ ನಷ್ಟಗಳ ಸಾಧ್ಯತೆ, ಆರೋಗ್ಯದಲ್ಲಿ ತಲೆನೋವು, ಹೊಟ್ಟೆ ನೋವು, ಮಂಡಿ ನೋವು ಮುಂತಾದ ಯಾವುದೇ ನೋವುಗಳು ಕಾಣಿಸ್ಕೋಬೋದು. ಜೊತೆಗೆ ಹಿಂದೆ ಮಾಡಿದ ಯಾವುದೇ ನಿಮ್ಮ ಒಂದು ವಿಚಾರಗಳಿಗೆ ಈಗ ಮತ್ತೊಂದು ಕಲಹಗಳು ಮತ್ತೊಮ್ಮೆ ಜಲಗುವಂತಹ ಸಾಧ್ಯತೆ ಬರ್ಬೋದು. ಅದು ಕೌಟುಂಬಿಕವಾಗಿರ್ಬೋದು ಅಥವಾ ಉದ್ಯೋಗದಲ್ಲೂ ಇರ್ಬೋದು. ಹಾಗಾಗಿ ಮಾತು, ನಡವಳಿಕೆ, ಹಣಕಾಸು ವಿಚಾರ ಈ 3 ದಿನ ಎಚ್ಚರಿಕೆ ವಹಿಸಬೇಕು. 25, 26 ನಿಮ್ಮ ಪಾಲಿಗೆ ಉತ್ತಮ ದಿನ. 25, 26ರಲ್ಲಿ ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿದೆ. ಇನ್ನು 27, 28 ಮತ್ತೊಮ್ಮೆ ಚಂದ್ರನ ಬೆಂಬಲ ಇರುವುದಿಲ್ಲ. 27, 28ರಲ್ಲಿ ಮಾತಿನ ಚಕಮಕಿ, ಕಲಹ, ಹಿರಿಯರ ಜೊತೆ ವಾಗ್ವಾದ, ನಿಮ್ಮ ಮೇಲೆ ಆರೋಪ ಅಪವಾದಗಳು ಬರುವಂಥದ್ದು, ಸಾರ್ವಜನಿಕ ಸಮ್ಮುಖದಲ್ಲಿ ನಿಮಗೆ ಅವಮಾನಕರವಾದ ಘಟನೆ ಆಗುವಂಥದ್ದು ಮುಂತಾದ ಸಾಧ್ಯತೆ ಇರುತ್ತೆ. ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಮತ್ತು ಯಾವುದೇ ರೀತಿಯ ರೂಲ್ಸ್ ಬ್ರೇಕ್ ಮಾಡುವಂಥ ಕೆಲಸ ಕೈ ಹಾಕಿದರೆ ನಿಮಗೆ ದಂಡನೆ ಅಥವಾ ಶಿಕ್ಷೆ ಆಗ್ಬೋದು. ಇನ್ನು 29, 30
ಮತ್ತೊಮ್ಮೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಇಲ್ಲಿನೂ ಹಾಗೆ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಸಬೇಕು. ಹಣಕಾಸು ಎಲ್ಲ ಪರವಾಗಿಲ್ಲ, ಮಾತು ಜಗಳ ಕಲಹದ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಬೇಕು. ಇನ್ನು ಕೊನೆಯ ದಿನ 31ನೇ ತಾರೀಕು ನಿಮಗೆ ಮತ್ತೊಮ್ಮೆ ಚಂದ್ರನ ಅನುಗ್ರಹ ಬರಲಿದೆ. ಈ ತಿಂಗಳ ಡಿಸೆಂಬರ್ ತಿಂಗಳ 31ರಂದು ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ, ಇಷ್ಟ ಸಿದ್ಧಿ ಇದೆ. ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳ ಪ್ರಯತ್ನದಲ್ಲಿ ಸಫಲತೆ ಇದೆ. ಹೊಸದರ ಅನ್ವೇಷಣೆಗೆ ಈಗ ಸಹಕಾರ ಬರಲಿದೆ. ಬಂಧು ಮಿತ್ರರ ಸಹಕಾರ ಸಹ ಸಿಗಲಿದೆ. ಹಾಗಾಗಿ ಈ ಚಂದ್ರನ ಬೆಂಬಲ ಇರುವಂಥ ಸುಮಾರು 14 ದಿನಗಳು ಸಿಗ್ತವೆ ನಿಮಗೆ. ಹಾಗಾಗಿ ತುಂಬ ಎಚ್ಚರಿಕೆ ವಹಿಸಬೇಕು. ಅಲ್ಲಿ ನಾನು ಹೇಳಿದಂಗೆ ಮಾತು ನಡವಳಿಕೆ ಕಲಹ ವಾಗ್ವಾದ ಈ ತಿಂಗಳಲ್ಲಿ ಹೆಚ್ಚಾಗಲಿದೆ. ಅದಕ್ಕೆ 6 ಅಥವಾ 7 ಗ್ರಹಗಳು ಸಹ ಕೆಲವೊಮ್ಮೆ ನಿಮಗೆ ವಿರುದ್ಧವಾಗಿ ನಡೆಯುವಂಥ ಘಟನೆಗಳು ಇವೆ. ಹಾಗೆ ತುಂಬ ಒಂದು ಎಚ್ಚರಿಕೆಯಿಂದ ಗಮನಿಸಬೇಕು. ಚಂದ್ರನ ಬೆಂಬಲ ಇರುವಂಥ ಈ 14 ಡೇಟ್ಗಳನ್ನ ಹೇಳಿದ್ದೇನೆ, ಅದನ್ನು ಗಮನದಲ್ಲಿಟ್ಟುಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳು ಬಳಸಿಕೊಳ್ಳಿ. ಇನ್ನು ನಿಮಗೆ ಇರತಕ್ಕಂಥ ಗ್ರಹ ದೋಷಗಳು ಅಂತ ಹೇಳಿದ್ದೇನೆ ಆಗಲೇ, ನಿಮಗೆ ರವಿ, ಮಂಗಳ, ಬುಧ, ಒಂದು ಹಂತದಲ್ಲಿ ಶುಕ್ರ, ಶನಿ, ಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ. ಈ ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ, ಈಶ್ವರ ಅಥವಾ ಶಿವನ ಭಕ್ತಿ, ದುರ್ಗಾ ದೇವತೆ ಅಮ್ಮನವರ ಯಾವುದೇ ದೇವಿ ಸ್ವರೂಪದ ಭಕ್ತಿ ಮಾಡುವಂಥದ್ದು, ನರಸಿಂಹ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನಿಮ್ಮ ಮನೆ ದೇವರು ಕುಲದೇವರ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ, ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ, ಹನುಮಾನ್ ಚಾಲೀಸ ಮುಂತಾದ ಯಾವುದೇ ರೀತಿಯ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗವನ್ನು ಅನುಸರಿಸಬಹುದಾಗಿದೆ. ಜೊತೆಗೆ ಆಸಕ್ತಿಯುಳ್ಳವರು ದಾನ ಧರ್ಮಗಳನ್ನು ಸಹ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಗ್ರಹದೋಷಗಳು ನಿವಾರಣೆ ಆಗ್ತವೆ. ಇನ್ನು ಈ ತಿಂಗಳಲ್ಲಿ ನೀವು ಹೆಚ್ಚಾಗಿ ಬಳಸಬಹುದಾದ ಬಣ್ಣ ಅಂದರೆ ನೀವು ಎಲ್ಲೋ ಬಣ್ಣವನ್ನು ಅನುಸರಣೆ ಮಾಡ್ಬೋದು. ಕೆಲವೊಂದು ನಿಮಗೆ ಗುರುವಿನ ಅನುಗ್ರಹ ಸಿಗಲಿದೆ. ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 ಅನುಸರಿಸ್ಬೋದು. ಜೊತೆಗೆ ರಾಹುವಿನ ಬೆಂಬಲ ತಿಂಗಳ ಪೂರ್ತಿ ನಿಮಗೆ ರಕ್ಷಣೆ ಮಾಡಲು ಕಾರಣ ರಾಹುವಿಗೆ ಸಂಬಂಧಿತವಾದ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ಬಳಸ್ಬೋದಾಗಿದೆ. ಚಂದ್ರನ ಅನುಕೂಲ ಇರುವಂಥ 14 ಡೇಟ್ಗಳನ್ನ ಆಗಲೇ ಪ್ರತ್ಯೇಕ ಹೇಳಿದ್ದೇನೆ. ಅಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಬೋದಾಗಿದೆ. ಹಾಗಾಗಿ ಧನುರಾಶಿಯವರು ಈ ತಿಂಗಳಲ್ಲಿ ನೀವು ತನುಮನ ಧನದ ಒಂದು ಸಂಯಮವನ್ನು ಕಾಪಾಡ್ಕೋಬೇಕು. ಜೊತೆಗೆ ನಿಮಗೆ ಹೇಳತಕ್ಕಂಥ ಕೆಲವು ದಿನಗಳಲ್ಲಿ ಮುನ್ನೆಚ್ಚರಿಕೆಯನ್ನು ಗಮನಿಸಿರಿ. ಎಲ್ಲ ಧನುರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಆಯುರಾರೋಗ್ಯ ಸಿಗುತ್ತೆ, ಜಯಲಾಭಗಳು ಸಿದ್ಧಿಯಾಗಲಿ. ಮಕರ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮಕರ ರಾಶಿಗೆ ಡಿಸೆಂಬರ್ ತಿಂಗಳು ಉತ್ತಮ ತೃಪ್ತಿಕರವಾದ ಒಂದು ಫಲವನ್ನು ಕೊಡುವಂಥದ್ದಿದೆ. ಅಲ್ಲಿ ಆದಾಯ ಹಣಕಾಸು ಉತ್ತಮವಾಗಿದೆ. ಜೊತೆಗೆ ಶತ್ರು ಪೀಡೆ ಕಲಹದ ಒಂದು ಸುಳಿವಿದೆ ಎಂಬ ಒಂದು ವಾಕ್ಯ ಬಂದಿದೆ. ಅಂದರೆ ಅಲ್ಲಿ ಹಣಕಾಸು ಆರೋಗ್ಯ ಇರ್ಬೋದು, ಆದಾಯ ಇರ್ಬೋದು, ಅವೆಲ್ಲ ಉತ್ತಮವಾಗಿ ಇರುವಂಥದ್ದು, ಅದರ ಬಗ್ಗೆ ಏನೂ ಚಿಂತೆ ಬಂತಿರಲಿಲ್ಲ. ಇಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ಕಲಹ, ವಾಗ್ವಾದ ಮತ್ತು ಶತ್ರು ಪೀಡೆಯಂತಹ ಸುಳಿಗಳು ಕೆಲವೊಂದು ಗ್ರಹಗಳ ವೈರದಿಂದ ಬರ್ಬೋದಾಗಿದೆ. ಹಾಗಾಗಿ ಈ ಡಿಸೆಂಬರ್ ತಿಂಗಳ ಒಟ್ಟಾರೆ ಫಲಿತಾಂಶ ಮಕರ ರಾಶಿಗೆ ಉತ್ತಮವಾಗಿರಿದೆ, ಪೂರಕವಾಗಿರಿದೆ. ಯಾವುದೇ ರೀತಿಯ ಆತಂಕ, ಚಿಂತೆ ಪಡೋದೇನಿಲ್ಲ. ಅಲ್ಲಿ ವಿಶೇಷವಾಗಿ ಗ್ರಹರಾಜರಂಥ ಸೂರ್ಯರ ಒಂದು ಅನುಗ್ರಹ ನಿಮಗೆ ಹೆಚ್ಚಿನ ಕಾಲದಲ್ಲಿ ಸಿಗಲಿದೆ. ಮಂಗಳನು ಆರಂಭದಲ್ಲಿ ಪೂರಕವಾಗಿರುವಂಥದ್ದು. ಬುಧ ಗ್ರಹದ ಅನುಗ್ರಹ ನಿಮಗೆ ಲಾಭ ಸ್ಥಾನದಿಂದ ಬಹಳ ಕಾಲ ಸಿಗಲಿದೆ. ಶುಕ್ರನು ತಿಂಗಳ ಪೂರ್ತಿ ನಿಮಗೆ ಉತ್ತಮವಾಗಿರ್ತಾನೆ. ಶನಿ ಮಹಾರಾಜರಂತೂ ನಿಮಗೆ ಅನುಗ್ರಹ ಪೂರ್ವಕವಾಗಿ ತಿಂಗಳ ಪೂರ್ತಿ ಇರಲಿದ್ದಾರೆ. ಹಾಗಾಗಿ ಅಲ್ಲಿ 5 ಅಥವಾ 6 ಗ್ರಹಗಳ ಒಂದು ಉತ್ತಮ ಫಲ ನಿಮಗೆ ಈ ತಿಂಗಳಲ್ಲಿ ಮಧ್ಯೆ ಸಿಗ್ತಾ ಇರುವ ಕಾರಣ ಒಟ್ಟಾರೆ ಪರಿಣಾಮವು ನಿಮ್ಮ ಪರವಾಗಿಯೇ ಇದೆ. ಯಾವುದೇ ಆತಂಕ, ಚಿಂತೆ, ಭಯ ಪಡಬೇಕಾಗಿಲ್ಲ. ಪ್ರಮುಖವಾದ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಒದಗಿ ಬರಲಿವೆ. ಅದೃಷ್ಟವು ಅನೇಕ ಬಾರಿ ನಿಮಗೆ ಉತ್ತಮ ಫಲವನ್ನು ಸೂಚಕವಾಗಿ ಕೊಡಲಿದೆ. ಹಾಗಾಗಿ ತೃಪ್ತಿಕರವಾದ ಉತ್ತಮ ಫಲವು ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯು ನಿರೀಕ್ಷೆ ಮಾಡ್ಬೋದು. ಇನ್ನು ಒಂದೊಂದಾಗಿ ಈ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ನಿಮಗೆ ಯಾವ ರೀತಿ ಸಹಾಯ ಮಾಡ್ಬೋದು, ಯಾವ ಗ್ರಹಗಳು ವಿರುದ್ಧವಾಗಿರೋದನ್ನು ಒಂದೊಂದಾಗಿ ಗಮನಿಸೋಣ. ಸೂರ್ಯ ಭಗವಂತರು ನಿಮಗೆ ವಿಶೇಷವಾಗಿ ಈ ಡಿಸೆಂಬರ್ ತಿಂಗಳ 15ರವರೆಗೆ ಲಾಭಸ್ಥಾನದ ಅಪರೂಪದ ಲಾಭವನ್ನು ಕೊಡುವಂಥದ್ದು. ಇದನ್ನು ಗಮನಿಸಿಕೊಳ್ಳಿ. ಇದು ಎಲ್ಲ ವರ್ಷದಲ್ಲಿ ಒಂದು ಬಾರಿ ಸಿಗುತ್ತೆ. ಯಾವುದೇ ರಾಶಿಗಿರ್ಬೋದು, ಸೂರ್ಯನು ಲಾಭಸ್ಥಾನದಲ್ಲಿ ಒಂದು ತಿಂಗಳಲ್ಲಿ, ವರ್ಷದಲ್ಲಿ 1 ತಿಂಗಳು ಮಾತ್ರ ಅಂತಹ ಫಲವನ್ನು ಕೊಂಡಿದ್ದಾನೆ. ನಿಮಗೆ ಈಗಾಗಲೇ ಅದು ನವೆಂಬರ್ 15ರಿಂದ ಆರಂಭವಾಗಿದ್ದಂಥ ಒಂದು ಸೂರ್ಯನ ಲಾಭಸ್ಥಾನ ಡಿಸೆಂಬರ್ 15ರವರೆಗೆ ಇರಲಿದೆ. ಹಾಗಾಗಿ ಡಿಸೆಂಬರ್ 15ರವರೆಗೆ ರವಿಯ ಒಂದು ಲಾಭಸ್ಥಾನದ ಪರಿಣಾಮವಾಗಿ ಆರೋಗ್ಯ, ಯಶಸ್ಸು, ಲಾಭ, ಕೀರ್ತಿ, ಜಯ ಇದೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಉದ್ಯೋಗದ ಪ್ರಯತ್ನದಲ್ಲಿ ಕೆಲವರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು, ಇನ್ನು ಕೆಲವರಿಗೆ ಪ್ರಮೋಷನ್, ಬಡ್ತಿ ಸಿಗುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಲ್ಲಿ ಅದು ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳು ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಧಾರ್ಮಿಕವಾದ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅವರವರು ಪ್ರತಿಭೆಗೆ ಪುರಸ್ಕಾರ, ಪ್ರಶಸ್ತಿ, ಬಹುಮಾನ ಇತ್ಯಾದಿಗಳು ಬರುವಂಥದ್ದು. ಕಾಂಪಿಟೇಟಿವ್ ಎಕ್ಸಾಮ್ ಎದುರಿಸುವವರೆಗೆ ಅದರಲ್ಲಿ ನಿಮಗೆ ಸಕ್ಸಸ್ ರೇಟ್ ಬರುವಂಥದ್ದು. ಈ ರೀತಿ ಹೆಚ್ಚಿನ ಎಲ್ಲ ಪ್ರಯತ್ನಗಳಲ್ಲಿ ಸಫಲತೆಯನ್ನು, ಜಯವನ್ನು, ಲಾಭವನ್ನು ಸೂರ್ಯ ಭಗವಂತರು ನಿಮಗೆ ಡಿಸೆಂಬರ್ 15ರವರೆಗೆ ಕೊಡಲಿದ್ದಾರೆ. ಇದು ವರ್ಷದ ಅತ್ಯಪರೂಪವಾದ ನಿಮಗೆ ಅವಕಾಶ. ಇದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಯಾವಾಗ 16ನೇ ತಾರೀಕಿಗೆ ಸೂರ್ಯ ಭಗವಂತನ ರಾಶಿ ಪರಿವರ್ತನೆ ಆಗುತ್ತೆ, ಧನುರಾಶಿಗೆ ಪ್ರವೇಶಿಸ್ತಾರೆ. ಅಂದಿನಿಂದ ನಿಮಗೆ ಸೂರ್ಯನ ಭಗವಂತದ ಆಶೀರ್ವಾದದ ಕೊರತೆ ಆಗುತ್ತೆ, ಅಂದರೆ ಇರೋದಿಲ್ಲ. ಸೂರ್ಯನ ನಿಮಗೆ ಅವಾಗ ವಿರುದ್ಧವಾದ ಪರಿಣಾಮಗಳು ಆಗುವಂಥದ್ದು. ಹಾಗಾಗಿ 16ರಿಂದ ಧನುರ್ಮಾಸದ ಆರಂಭ ಆಗ್ತಿದ್ದಂತೆ ನಿಮಗೆ ಕೆಲವೊಮ್ಮೆ ಕಷ್ಟ ನಷ್ಟದ ಅನುಭವ, ಮಾತಿನ ಚಕಮಕಿ, ವಾಗ್ವಾದಗಳು ಆಗುವಂಥದ್ದು, ದಂಡನೆಗಳು ಬರುವಂಥದ್ದು, ಜೊತೆಗೆ ಹಿರಿಯರ ಜೊತೆ ಕಲಹ ಬರುವಂಥದ್ದು, ಅನಾಯಾಸವಾಗಿ ಆಗಬೇಕಾದ ಕೆಲಸ ತುಂಬ ಪ್ರಯಾಸ ಪಡಬೇಕಾಗೋದು ಅಥವಾ ಅಲೆದಾಡುವಂಥ ಪರಿಸ್ಥಿತಿಗಳು ಬರ್ಬೋದಾಗಿದೆ.
ಹಾಗಾಗಿ ಆ ಸೂರ್ಯ ಅನುಗ್ರಹವಂತ ಆರಂಭದ 15 ದಿನಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ಭೂಮಿ ವ್ಯವಹಾರದ ಕೆಲಸ ಕಾರ್ಯಗಳು, ಸಹಿ, ಒಪ್ಪಂದ, ರಿಜಿಸ್ಟ್ರೇಷನ್, ಅಗ್ರಿಮೆಂಟ್ ಇತ್ಯಾದಿ ಮಾಡಿದರೆ 15ರ ಒಳಗೆ ಮಾಡಿದರೆ ಉತ್ತಮ ಫಲವನ್ನು ಮಕರ ರಾಶಿಯವರು ನಿರೀಕ್ಷೆ ಮಾಡ್ಬೋದು. 16ರಿಂದ ಇಂತಹ ವಿರುದ್ಧ ಫಲಗಳು ಸೂರ್ಯ ಭಗವಂತರಿಂದ ಆಗಬಹುದಾಗಿದೆ. ಇನ್ನು ಸೂರ್ಯ ಭಗವಂತನ ಬಳಿಕ ನಾವು ನೋಡೋದು ಮಂಗಳನ ಪರಿಣಾಮ ನಿಮಗೆ ಆರಂಭದ 6 ದಿನಗಳಲ್ಲಿ ಮಾತ್ರ ಉತ್ತಮ ಇರುತ್ತೆ. ಯಾಕಂದರೆ ಅಲ್ಲಿ 7ನೇ ತಾರೀಕಿಗೆ ಮಂಗಳನ ಪರಿವರ್ತನೆ ಆಗುತ್ತೆ. ಆತನು 6ನೇ ತಾರೀಕು ವೃಶ್ಚಿಕದಲ್ಲಿ ಇರುವ ಕಾರಣ ನಿಮಗೆ ಅಲ್ಲಿ ಲಾಭಸ್ಥಾನದ ಪ್ರಭಾವ ಮಂಗಳನಿಂದಲೂ ಸಿಗಲಿದೆ. ಇದಾಗ ಗಮನದಲ್ಲಿಟ್ಕೊಳ್ಳಿ, ಅಲ್ಲಿ 15ರವರೆಗೆ ಸೂರ್ಯರ ಲಾಭ ಪರಿಣಾಮ, 6ರವರೆಗೆ ಮಂಗಳನ ಲಾಭ ಪರಿಣಾಮ, ಅತ್ಯಪರೂಪವಾದ ಘಟನೆಗಳು. ಹಾಗಾಗಿ ಮೊದಲ ವಾರವನ್ನು ನೀವು ಫಸ್ಟ್ ವೀಕನ್ನು ನೀವು ಭಾಳಷ್ಟು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಬಳಸಿಕೊಂಡ್ರೆ ಅದು ನಿಮ್ಮ ಪರವಾಗಿ ಆಗುತ್ತೆ, ನಿಮಗೆ ಲಾಭದಾಯಕವಾಗಿ ಆಗುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ಆ ಪ್ರಮುಖವಾದ ಕೆಲಸ ಕಾರ್ಯಗಳು, ವಿಶೇಷವಾಗಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ, ಮನೆ ಭೂಮಿ ಕೊಳ್ಳುವಂಥದ್ದು ಅಥವಾ ಮನೆ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರ, ಸರ್ಕಾರದ ಏನಾದರೂ ದಾಖಲೆ ಪತ್ರ, ಡಾಕ್ಯುಮೆಂಟ್ಗಳ ಸಂಗ್ರಹ ಇತ್ಯಾದಿಗಳು ಮಾಡಲಿಕ್ಕೆ ಈ ಮೊದಲ ವಾರದಲ್ಲಿ ನಿಮಗೆ ವಿಶೇಷವಾಗಿ ಸೂರ್ಯ ಮತ್ತು ಮಂಗಳರ ಅಪರೂಪವಾದ ಬೆಂಬಲ ಇದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. 7ನೇ ತಾರೀಕಿಂದ ಮಂಗಳನು ನಿಮಗೆ ವಿರುದ್ಧವಾದ ಪರಿಣಾಮ ಬರ್ತಾನೆ. ನಷ್ಟ ಅಥವಾ ವ್ಯಯದ ಸ್ಥಾನದಲ್ಲಿ ಮಂಗಳನು ಬರುವ ಕಾರಣ ಇದರ ಎಲ್ಲ ಪರಿಣಾಮಗಳು ವಿರುದ್ಧ ಆಗ್ತವೆ. ಇಷ್ಟು ದಿನ ಏನು ಚೆನ್ನಾಗಿ ನಡೀತಾ ಇತ್ತು ಅವೆಲ್ಲೂ ಈಗ ಉಲ್ಟಾ ಹೊಡೆಯುವಂಥದ್ದು ಅಥವಾ ಕಲಹಗಳು ಆಗುವಂಥದ್ದು, ಯಾವುದೇ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಏನಾದರೂ ಕಾನೂನು ತೊಡಗು ಬರುವಂಥದ್ದು, ಡಾಕ್ಯುಮೆಂಟೇಷನ್ ವಿಳಂಬ ಆಗುವಂಥದ್ದು, ಅಥವಾ ಅದರಲ್ಲಿ ಏನಾದರೂ ಒಂದು ಎರರ್ ಅಥವಾ ಟೆಕ್ನಿಕಲ್ ತಾಂತ್ರಿಕ ದೋಷ ಅಂತ ಹೇಳ್ಬೋದು, ಅವೆಲ್ಲ ಬಂದು ಅದರಲ್ಲಿ ನಿಮಗೆ ಡಾಕ್ಯುಮೆಂಟ್ ಕೈಗೆ ಸಿಗದೆ ಹೋಗುವಂಥದ್ದು. ಈ ರೀತಿ ಅನೇಕ ರೀತಿಯ ಅನಿರೀಕ್ಷಿತ ಘಟನೆಗಳು ಜರುಗ್ಬೋದು. ಮಾತಿನ ಚಕಮಕಿ ಆಗ್ಬೋದು, ಸಹೋದರರಲ್ಲಿ ಬ್ರಹ್ಮಂದಿಗಳಲ್ಲಿ ಕಲಹ ಬರುವಂಥದ್ದು, ಇವೆಲ್ಲ ಇರುವ ಕಾರಣ ಮಂಗಳು ನಿಮಗೆ 7ನೇ ತಾರೀಕಿನಿಂದ ತಿಂಗಳ ಕೊನೆವರೆಗೂ ಮಂಗಳನು ವಿರುದ್ಧವಾಗಿರ್ತಾನೆ. ಆ ಪರಿಣಾಮವನ್ನು ಗಮನದಲ್ಲಿಟ್ಕೋಬೇಕು. ಇನ್ನು ಬುಧ ಗ್ರಹದ ವಿಚಾರ ನಿಮಗೆ ಆರಂಭದ ದಿಂದಲೂ ಬುಧನು 29ರವರೆಗೂ ಬುಧನು ಪೂರಕವಾಗಿದೆ. ಅದು ನಿಮಗೆ ಒಂದು ಬಹಳ ಪ್ಲಸ್ ಪಾಯಿಂಟ್. ಬುಧನು ನಿಮಗೆ ತಿಂಗಳ ಪೂರ್ತಿ ಅಂತ ಹೇಳ್ಬೋದು ವಿಶೇಷವಾದ ಶುಭಫಲವನ್ನು ಕರ್ಮದಿಂದಲೂ ಲಾಭದಿಂದಲೂ ಕೊಡಲಿದ್ದಾನೆ. ಹಾಗಾಗಿ ವ್ಯಾಪಾರ, ಉದ್ಯೋಗ ಮಾಡೋರಿಗೆ ತುಂಬ ಅವಕಾಶಗಳು, ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಅಥವಾ ಈಗಾಗಲೇ ಉದ್ಯೋಗದಲ್ಲಿವರಿಗೆ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಹೊಸ ಉದ್ಯೋಗದ ಅನ್ವೇಷಣೆ ಇರುವವರಿಗೆ ನಿಮಗೆ ಅಪ್ಲೈ ಮಾಡಿದರೆ, ಅದು ರೆಸ್ಯೂಮ್ ಹಾಕಿದರೆ ಅವೆಲ್ಲವೂ ನಿಮಗೆ ಈಗ ಸಿಲೆಕ್ಷನ್ ಪ್ರೊಸೀಜರ್ಗಳು ಸರಾಗವಾಗಿ ಆಗುವಂಥದ್ದು. ಜೊತೆಗೆ ಹಿಂದೆ ನೀವು ಪ್ರಯತ್ನ ಪಟ್ಟು ಆಸೆ ಬಿಟ್ಟಂತಹ ಕೆಲವು ವಿಚಾರಗಳು ಮತ್ತೆ ಈಗ ಆಸೆ ಚಿಗುರುವಂಥ ಒಂದು ಶುಭ ಸಮಾಚಾರಗಳು ಬುಧನಿಂದಾಗಿ ಬರ್ಬೋದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಸಫಲತೆ ಇದೆ. ವಿವಾಹ ಅಪೇಕ್ಷೆಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ಅಥವಾ ವಿವಾಹದಂತಹ ಮಂಗಳ ಕಾರ್ಯಗಳು ಮನೆಯಲ್ಲಿ ಜರುಗುವಂಥದ್ದು ಮುಂತಾದ ಅನೇಕ ಉತ್ತಮ ಫಲಗಳನ್ನು ಬುಧನು ನಿಮಗೆ ತಿಂಗಳ ಪೂರ್ತಿ ಕೊಡಲಿದ್ದಾನೆ. ಕರ್ಮ ಮತ್ತು ಲಾಭಸ್ಥಾನದಿಂದ ಬುಧನು ನಿಮಗೆ ಯಶಸ್ಸನ್ನು, ಲಾಭವನ್ನು, ಸುಖವನ್ನು, ಜಯವನ್ನು ಕೊಡ್ತಾನೆ. ದಾಂಪತ್ಯ ಜೀವನ ಸಹ ಬಹಳ ಉತ್ತಮವಾಗಲಿಕ್ಕೆ ಬುಧನ ಸಹಾಯ ನಿಮಗೆ ಇದೆ. ಇನ್ನು ಗುರುಗ್ರಹದ ವಿಚಾರ ಗಮನಿಸಿದರೆ ನಮಗೆ ಅಲ್ಲಿ ಆರಂಭದ 5ನೇ ತಾರೀಕುವರೆಗೂ ಗುರುವಿನ ಬಲ ನಿಮಗೆ ತಾತ್ಕಾಲಿಕವಾಗಿ ಬಂದಿತ್ತು. 5ನೇ ತಾರೀಕುವರೆಗೂ ಮಿಥುನದಲ್ಲಿ ಆತನು ಕಟಕದಲ್ಲಿ ಇರುವಂತಹ ಕಾಲದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಗುರುಬಲ ಇತ್ತು. ಮತ್ತು ಅದರ 5ನೇ ತಾರೀಕಿನ ಬಳಿಕ ಅಲ್ಲಿ ಪರಿವರ್ತನೆ ಮಿಥುನಕ್ಕೆ ವಾಪಸ್ಸು ಬರ್ತಾನೆ. ಹಾಗೆ ಗುರುವಿನಿಂದ ನಿಮಗೆ ಹೆಚ್ಚೇನು ಲಾಭದ ಪರಿಣಾಮಗಳಿಲ್ಲ. ಕೆಲವೊಮ್ಮೆ ಸಣ್ಣ ಪುಟ್ಟ ಅಡೆತಡೆಗಳು, ಹಾನಿಗಳು ಆಗುವಂಥದ್ದು, ಜೊತೆಗೆ ಕೆಲವೊಮ್ಮೆ ಸಾಲ ಮಾಡುವಂಥ ಪ್ರಮೇಯ, ಅಥವಾ ಕೆಲವೊಮ್ಮೆ ನಿಮಗೆ ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಗುಪ್ತ ಶತ್ರುಗಳ ಪೀಠ ಬರುವಂಥದ್ದು. ಆಗಲೇ ನಿಮ್ಮ ತಿಂಗಳ ಒಂದು ವಾಕ್ಯದಲ್ಲಿ ಬಂದಿದೆ, ಶತ್ರು ಪೀಡೆ ಅಥವಾ ಕಲಹದ ಸುಳಿವು ಇದೆ ಅಂತೇಳಿ. ಅಂದರೆ ಎಲ್ರಿಗೂ ಆಗತ್ತಂತೆಲ್ಲ, ಕೆಲವೊಬ್ಬರಿಗೆ ಆಗ್ಬೋದು. ಇವೆಲ್ಲವೂ ನಿಮ್ಮ ದಶಾಭುಕ್ತಿ, ನಿಮಗೆ ನಡೆಯುವಂಥ ದಶಾಭುಕ್ತಿ ಅಂತ ಹೇಳ್ತೀವಲ್ಲ, ಜೊತೆಗೆ ನಿಮ್ಮ ಜನ್ಮ ಲಗ್ನದಲ್ಲಿ ಕುಂಡಲಿಯಲ್ಲಿ ಇರುವಂಥ ಶನಿ ಮತ್ತು ಗುರುಗಳ ಸ್ಥಾನ ಇವೆಲ್ಲ ಮೇಲೆ ಸ್ವಲ್ಪ ಅವಲಂಬಿತ ಆಗಿರುತ್ತೆ. ಇದು ಒಟ್ಟಾರೆ ಫಲದಲ್ಲಿ ಕೆಲವೊಬ್ಬರಿಗೆ ಇಂಥ ಒಂದು ಅಡ್ಡ ಪರಿಣಾಮಗಳು ಕೆಲವೊಬ್ಬರಿಗೆ ಬರ್ಬೋದಾಗಿದೆ. ಕಲಹ, ವಾಗ್ವಾದ, ಜೊತೆಗೆ ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ವಿಳಂಬಗಳು ಆಗುವಂಥದ್ದು, ಇವೆಲ್ಲವೂ ಆ ಗುರುವಿನ ಬಲದ ಕೊರತೆಯ ಕಾರಣ ಕೆಲವೊಮ್ಮೆ ಕಂಡು ಬರ್ಬೋದು. ಇನ್ನು ಶುಕ್ರಗ್ರಹದ ವಿಚಾರ ಗಮನಿಸಿದರೆ ನಿಮಗೆ ಆರಂಭದ 19ನೇ ತಾರೀಕುವರೆಗೂ ವಿಶೇಷವಾದ ಶುಕ್ರನ ಲಾಭಸ್ಥಾನದ ಪ್ರಭಾವ ಇರುತ್ತೆ. ಹಾಗಾಗಿ ಈ ಡಿಸೆಂಬರ್ ತಿಂಗಳ ಆದಿ ಭಾಗ ಅಂದರೆ ಸುಮಾರು 15ನೇ ತಾರೀಕುವರೆಗೂ ನಿಮಗೆ ವಿಶೇಷವಾದ ಶುಭ ಫಲಗಳ ಒಂದು ಸುರಿಮಳೆ ಇರುವಂಥದ್ದು. ಅಲ್ಲಿ ಶುಕ್ರನ ಪ್ರಭಾವ ಸಹ ನಿಮಗೆ ಲಾಭಸ್ಥಾನದಲ್ಲಿ 19ನೇ ತಾರೀಕು ಕಾರಣ ಆರ್ಥಿಕವಾಗಿ ಜಯ, ಯಶಸ್ಸು, ಕೀರ್ತಿ, ಲಾಭ ಇದೆ. ಹಣಕಾಸಿನ ಅರಿವು ಚೆನ್ನಾಗುತ್ತೆ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಪ್ರಯತ್ನದಲ್ಲಿ ಸಫಲತೆ ಇದೆ. ಹಿಂದೆ ನಿಮಗೆ ಬಾಕಿ ಬರಬೇಕಾದ ಹಣಗಳೆಲ್ಲ ನಿಮಗೆ ಕೈ ಸೇರುವಂಥದ್ದು, ಅದು ಮಾಡಿದಂಥ ಹೂಡಿಕೆ, ಇನ್ವೆಸ್ಟ್ಮೆಂಟ್ಗಳಿಗೆ ಹೆಚ್ಚಿನ ಪ್ರತಿಫಲಗಳು ಬರುವಂಥದ್ದು. 20ರಿಂದ ಅಲ್ಲಿ ಶುಕ್ರನ ಪರಿವರ್ತನೆ ಆದಾಗ ಈ ಪರಿಣಾಮ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ತುಂಬ ಕಷ್ಟ ನಷ್ಟ ಏನು ಬರೋಲ್ಲ. ಆದರೆ ಕೆಲವೊಂದು ಈ ಉತ್ತಮ ಪರಿಣಾಮ, ಲಾಭದ ಪರಿಣಾಮವಾಗಿ ಅಲ್ಲಿ ಕೆಲವೊಮ್ಮೆ ಖರ್ಚಿನ ಪರಿಣಾಮ ಬರ್ಬೋದು. ಇಷ್ಟು ದಿನ 19ರವರೆಗೆ ಆದಾಯ, ಲಾಭ, ಸುಖ, ಜಯ ಎಲ್ಲ ಇತ್ತು. 19ರ ಬಳಿಕ ಅಂದರೆ 20ನೇ ತಾರೀಕಿಂದ ಇವೆಲ್ಲವೂ ಸ್ವಲ್ಪ ಕಡಿಮೆ ಆಗ್ಬೋದು, ಅಥವಾ ಲಾಭದ ಒಂದು ಪರ್ಸೆಂಟೇಜ್ ಕಡಿಮೆ ಆಗ್ಬೋದು ಸಾಧ್ಯತೆ ಇರುತ್ತೆ. ಇದು ಶುಕ್ರನ ಪ್ರಭಾವ ಇತ್ತು. ಇನ್ನು ಶನಿ ಮಹಾರಾಜರು ನಿಮಗೆ ತಿಂಗಳು ಪೂರ್ತಿಯಾಗಿ ಪೂರಕವಾಗಿ ಇದ್ದರೆ ಅವರ ವಕ್ರಗತಿ ನಿವಾರಣೆ ಆಗಿದೆ. ಅವರ ರುಚಿಗತಿಯಲ್ಲಿರೋ ಕಾರಣ ನಿಮಗೆ ಅತ್ಯುತ್ತಮವಾದ ಉತ್ತಮ ಫಲ ಶನಿ ಮಹಾರಾಜರು ಡಿಸೆಂಬರಲ್ಲಿ ಕೊಡಲಿದ್ದಾರೆ. ಜಯ, ಲಾಭ, ಯಶಸ್ಸು, ಕೀರ್ತಿ ಇದೆ. ಶುಭ ಕಾರ್ಯಗಳ ಪ್ರಯತ್ನ ಯಶಸ್ಸಾಗುವಂಥದ್ದು, ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ದಾಂಪತ್ಯ ಜೀವನ ಚೆನ್ನಾಗಿ ಆಗುತ್ತೆ. ಯುವಕರಿಗೆ ಅವಕಾಶಗಳು ಬರುವಂಥದ್ದು, ಉದ್ಯೋಗದಲ್ಲಿ ವಿದೇಶದ ಉದ್ಯೋಗ ಅಥವಾ ಸ್ವದೇಶದ ಉದ್ಯೋಗ ಸಿಗುವಂಥ ಅವಕಾಶ,
ಇನ್ನು ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸವು ನಿಮ್ಮ ಪರವಾಗಿ ಬೇಗನೆ ಆಗಲಿವೆ. ದಾಖಲೆಗಳ ಡಾಕ್ಯುಮೆಂಟ್ಗಳ ಸಂಗ್ರಹಣೆ ಕ್ಷಿಪ್ರವಾಗಿ ಆಗಲಿದೆ. ಆರೋಗ್ಯವು ಚೆನ್ನಾಗಿರುತ್ತೆ. ಮನೆ ಮಂದಿಯಲ್ಲೂ ಉತ್ತಮವಾದ ನಿಮಗೆ ಒಂದು ವಾತಾವರಣ ಇರುತ್ತೆ. ಹಿರಿಯರಿಂದ, ಗುರುಗಳಿಂದ ನಿಮಗೆ ಪ್ರಶಂಸೆಯಂಥ ವಾಕ್ಯಗಳು ಬರುತ್ತೆ. ಹಾಗಾಗಿ ಅನೇಕ ರೀತಿಯ ಜೀವಮಾನದ ಉತ್ತಮ ಘಟನೆಗಳು ಡಿಸೆಂಬರ್ನಲ್ಲಿ ಶನಿ ಮಹಾರಾಜವರು ನಿಮಗೆ ಉತ್ತಮ ಫಲವನ್ನು ಕೊಡಲಿದ್ದಾರೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ಕೇತುಗಳು ನಿಮಗೆ ವಿರುದ್ಧವಾಗೇ ಇರ್ತಾರೆ. ಅಲ್ಲಿ ರಾಹುವಿನ ಒಂದು ನಷ್ಟದ ಪ್ರಭಾವ ನಿಮ್ಮ ಮೇಲೆ ಇರುತ್ತೆ. ಕುಂಭರಾಶಿಯಲ್ಲಿರುವಂಥ ರಾಹುವಿನಿಂದಾಗಿ ಕೆಲವೊಮ್ಮೆ ಆಕಸ್ಮಿಕ ನಷ್ಟಗಳು, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಯಂತ್ರ, ವಾಹನ ಇತ್ಯಾದಿಗಳಿಗೆ ರಿಪೇರಿ ಅಂತ ಖರ್ಚುಗಳು ಬರ್ಬೋದು. ಆಕಸ್ಮಿಕವಾಗಿ ಔಷಧ, ಉಪಚಾರ, ಆಸ್ಪತ್ರೆಯಿಂದ ಖರ್ಚುಗಳು ಬರುವಂಥದ್ದು, ಮಾತಿನ ಚಕಮಕಿಗಳು, ಕಲಹ ಬರುವಂಥದ್ದು. ಜೊತೆಗೆ ಇಷ್ಟು ದಿನ ಚೆನ್ನಾಗಿದ್ದಂತಹ ನಿಮ್ಮ ಒಂದು ಮಿತ್ರತ್ವ, ಬಂಧುತ್ವಗಳಲ್ಲಿ ಏನಾದರೂ ಒಂದು ಸಣ್ಣ ಒಂದು ಮಾತಿನ ಕಿಡಿಯಿಂದ ಕಲಹಗಳು ಬರುವಂಥ ಸಾಧ್ಯತೆ, ಆ ಬಗ್ಗೆ ಎಚ್ಚರ. ಹಾಗಾಗಿ ಹಣಕಾಸು ಮತ್ತು ಮಾತಿನ ಬಗ್ಗೆ ರಾಹುವಿನ ವಿಚಾರವಾಗಿ ಎಚ್ಚರವಾಗಿರಬೇಕು. ಇನ್ನು ಕೇತು ನಿಮಗೆ ಅಷ್ಟಮದಲ್ಲಿರುವ ಕಾರಣ ಆರೋಗ್ಯದ ಮೇಲೆ ಕೇತುವಿಂದ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ಜೊತೆಗೆ ಹಣಕಾಸಿನ ಪೇಮೆಂಟ್, ಪಾವತಿ ಬಗ್ಗೆ ಎಚ್ಚರ. ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಪಾವತಿ ಮಾಡುವಾಗ ಸ್ವಲ್ಪ ಎಚ್ಚರವನ್ನು ಗಮನಿಸ್ಕೋಬೇಕು. ನೀವು ಕಷ್ಟಕ್ಕೆ, ನಷ್ಟಕ್ಕೆ ಅಥವಾ ಮೋಸಕ್ಕೆ ಗುರಿಯಾಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ, ಆ ಬಗ್ಗೆ ಎಚ್ಚರ. ಆರೋಗ್ಯದಲ್ಲಿ ಸಹ ಹಾಗೆ ನಿಮಗೆ ಹೇಗಾಗಿ ಇದ್ದಂಥ ಆರೋಗ್ಯ ಸಮಸ್ಯೆ, ಉದಾಹರಣೆಗೆ ಯಾರಿಗೆ ಬಿ ಪಿ, ಶುಗರು, ಹಾರ್ಟ್ ಪ್ರಾಬ್ಲಮ್ ಅಥವಾ ಮಂಡಿ ನೋವು, ಆರ್ಥರೈಟಿಸ್ ಎಲ್ಲ ಇರುತ್ತೋ ಅಂಥವರು ಈ ಡಿಸೆಂಬರ್ ತಿಂಗಳಲ್ಲಿ ಆರೋಗ್ಯದ ಕಾಳಜಿ ಬೇಕಾಗುತ್ತೆ. ಕೇತುವಿನ ಅಡ್ಡ ಪರಿಣಾಮದಿಂದ ಇವೆಲ್ಲವೂ ಸ್ವಲ್ಪ ಉಲ್ಬಣ ಆಗ್ಬೋದು, ಅದು ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಆರೋಗ್ಯದ ರಕ್ಷಣೆ ಸಹ ಕೇತುವಿನ ನಿಮಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ಹಾಗಾಗಿ ಈ ಸೂರ್ಯನಿಂದ ಕೇತುವಿನವರೆಗೆ 8 ಗ್ರಹಗಳ ಪ್ರಭಾವ ನಿಮಗೆ ಡಿಸೆಂಬರಲ್ಲಿ ಯಾವ ರೀತಿ ಇದೆ ಅನ್ನೋದರ ಸಂಕ್ಷಿಪ್ತ ನೋಟ ನೋಡಿದಾಯಿತು. ಇನ್ನು ಕ್ಷಿಪ್ರವಾಗಿ ಚಲಿಸುವಂಥ ಚಂದ್ರನ ಪ್ರಭಾವ ನಿಮಗೆ ಯಾವ ದಿನಗಳಲ್ಲಿ ಇದೆ, ಚಂದ್ರನು ಉತ್ತಮವಾಗಿ ಫಲ ಕೊಡ್ತಾನೆ, ಯಾವ ದಿನಗಳಲ್ಲಿ ಚಂದ್ರ ಬೆಂಬಲ ಇರುವುದಿಲ್ಲ, ಏನು ಎಚ್ಚರಿಕೆ ಬೇಕು ಅನ್ನೋದನ್ನು ಗಮನಿಸೋಣ. ಆರಂಭದ ಡಿಸೆಂಬರ್ 1ರಂದು ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. ವಿಶೇಷವಾಗಿ ಜಯವನ್ನು, ಲಾಭವನ್ನು, ಸುಖವನ್ನು ಚಂದ್ರ ಭಗವಂತರು ಕೊಡ್ತಾರೆ. ತೃತೀಯ ಸ್ಥಾನದಲ್ಲಿರುವಂಥ ಚಂದ್ರನು ನಿಮ್ಮ ಎಲ್ಲ ಅನಿಸಿಕೆಗಳು ಅಥವಾ ನಿಮ್ಮ ಏನಾದರೂ ಕನಸುಗಳಿದ್ರೆ ನನಸಾಗಲಿಕ್ಕೆ ಚಂದ್ರನ ಸಹಾಯ ಬರಲಿದೆ. ಬಂಧುಗಳಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ. ಮನೆಯಲ್ಲೂ ಉತ್ತಮ ಕೌಟುಂಬಿಕ ವಾತಾವರಣ, ನೆಮ್ಮದಿ ಕೊಡುವಂತಹ ಘಟನೆಗಳು ಈ ದಿನ ಜರಗಲಿವೆ ಡಿಸೆಂಬರ್ 1. ಇನ್ನು 2, 3, 4, 5 ನಿರಂತರವಾಗಿ 4 ದಿನಗಳು ಚಂದ್ರನ ಬೆಂಬಲ ನಿಮಗೆ ಇರೋದಿಲ್ಲ. ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರ್ಬೋದು. ಹಿರಿಯರಲ್ಲಿ ವಾಗ್ವಾದ ಕಾಲ ಬರ್ಬೋದು. ವಿಶೇಷವಾಗಿ ತಂದೆ, ತಾಯಿ, ಅತ್ತೆ, ಮಾವ ಮುಂತಾದ ಪಿತೃ ಅಥವಾ ಮಾತೃ ಸ್ಥಾನದಲ್ಲಿರುವಂಥವ್ರ ಜೊತೆಗೆ ಮಾತಿನ ಚಕಮಕಿ ಕಲಹಗಳು ಬರ್ಬೋದು. ಜೊತೆಗೆ ಹಿಂದೆ ಮಾಡಿದಂಥ ಯಾವುದೇ ರೀತಿಯ ಒಂದು ತಪ್ಪುಗಳಿಗೆ ಈಗ ಮತ್ತೊಮ್ಮೆ ಅದರಲ್ಲಿ ಜಗಳ, ಕಲಹ ಮತ್ತು ವಾಗ್ವಾದಗಳು ಬರುವಂಥದ್ದು. ಸರ್ಕಾರದ ಅಥವಾ ಯಾವುದೇ ಕಾನೂನು ಇಲಾಖೆಗಳಿಂದ ನಿಮಗೆ ನೋಟಿಸ್ ಇತ್ಯಾದಿಗಳು ಬರುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಸಹ ಹಾಗೆ ಸಣ್ಣ ಪುಟ್ಟ ಏರುಪೇರು, ತಲೆನೋವು, ಕೈಕಾಲು ನೋವು, ಮಂಡಿ ನೋವು ಮುಂತಾದ ನೋವುಗಳು ಈಗ ಕಾಣಿಸಿಕೊಳ್ಳುವಂಥದ್ದು. ಕೆಲಸದ ಜಾಗದಲ್ಲಿ ಏನಾದರೂ ನಿಮಗೆ ವಾಗ್ವಾದ ಕಲಹಗಳು ಅಥವಾ ವೃತ್ತಿ ಜಾಗದಲ್ಲಿ ವಾಗ್ವಾದ ಕಲಹಗಳು ಸಹೋದ್ಯೋಗಿಗಳ ಜೊತೆಗೆ ಅಂದರೆ ಕಲೀಗ್ಸ್ ಜೊತೆಗೆ ಬರ್ಬೋದು. ಹಾಗಾಗಿ ಈ 2, 3, 4, 5 ಅಷ್ಟೇನು ಉತ್ತಮವಾದ ಫಲ ನಿಮಗೆ ಚಂದ್ರನಿಂದ ಇರೋದಿಲ್ಲ. ನಂತರ 6, 7, 8, 9 ಮತ್ತು 4 ದಿನಗಳಲ್ಲಿ ಚಂದ್ರನ ಬೆಂಬಲ ಬರುತ್ತೆ. 6, 7, 8, 9ರಲ್ಲಿ ಜಯ, ಯಶಸ್ಸು, ಲಾಭ ಇದೆ. ಪ್ರಯತ್ನಗಳಲ್ಲಿ ಸಫಲತೆ, ಹಣಕಾಸಿನ ನೆರವು ಚೆನ್ನಾಗುತ್ತೆ. ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಿ ವೃದ್ಧಿ ಆಗುತ್ತೆ. ಯಾವುದೇ ರೀತಿಯ ಯಾತ್ರೆ, ಪ್ರವಾಸ ಅಥವಾ ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು ಒದಗಿ ಬರಲಿವೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ 6, 7, 8, 9ರಲ್ಲಿ. 10, 11, 12, 13, 14 5 ದಿನಗಳಲ್ಲಿ ಚಂದ್ರನ ಬೆಂಬಲ ಮತ್ತೆ ಕೊರತೆ ಆಗುತ್ತೆ. 10ರಿಂದ 14ರವರೆಗೆ ನಿಮಗೆ ಕೆಲವೊಮ್ಮೆ ಖರ್ಚು ವ್ಯಾಪಗಳು ಬರುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಹಣಕಾಸಿನ ಕಷ್ಟಗಳು ಎದುರಾಗುವಂಥದ್ದು, ದೂರ ಪ್ರಯಾಣದಲ್ಲಿ ಏನಾದರೂ ವಿಘ್ನಗಳು ಬರುವಂಥದ್ದು, ಆಕಸ್ಮಿಕವಾದ ಖರ್ಚುಗಳು ಬರುವಂಥದ್ದು ಅಥವಾ ಯಾವುದೇ ರೀತಿಯ ದಂಡನೆ, ಪೆನಲ್ಟಿಗಳು ನಿಮ್ಮ ಮೇಲೆ ಬರುವಂಥದ್ದು. ಈ ರೀತಿ 10ರಿಂದ 14ರವರೆಗೆ ನಿಮಗೆ ಮಾತಿನ ಚಕಮಕಿ, ಕಲಹ, ವಾಗ್ವಾದ ಮತ್ತು ವಿಪರೀತವಾದ ಖರ್ಚು ಇವೆಲ್ಲ ಅನುಭವಕ್ಕೆ ಬರ್ಬೋದು. 15, 16, 17, 18, 19 ಮತ್ತು 5 ದಿನಗಳು ಚಂದ್ರನ ಬೆಂಬಲ ಬರುತ್ತೆ. 15ರಿಂದ 19ರವರೆಗೆ ಚಂದ್ರನ ವಿಶೇಷವಾದ ಅನುಗ್ರಹ, ಕರ್ಮದಲ್ಲಿ ಲಾಭದಲ್ಲಿ ಇರುವ ಕಾರಣ ಆಕಸ್ಮಿಕ ಧನಲಾಭ, ಕೆಲಸ ಕಾರ್ಯಗಳಲ್ಲಿ ಬೇಗನೆ ಜಯ ಆಗುವಂಥದ್ದು, ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳು ಆಗುವಂಥದ್ದು, ಡಾಕ್ಯುಮೆಂಟ್ ಎಲ್ಲ ಬೇಗನೆ ಕೈ ಸೇರುವಂಥದ್ದು, ಶುಭ ಕಾರ್ಯಗಳ ಪ್ರಯತ್ನ ಅಂದರೆ ಮದುವೆ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿಗಳ ಪ್ರಯತ್ನದಲ್ಲಿ ಸಫಲತೆ ಸಿಗುವಂಥದ್ದು, ದೂರ ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಆಗುವಂಥದ್ದು. ಜೊತೆಗೆ ಬಂಧು ಬಾಂಧವರಲ್ಲಿ ನಿಮಗೆ ಹೆಚ್ಚಿನ ಗೌರವ ಬೆಂಬಲ ಬರುವಂಥದ್ದು. ಜೊತೆಗೆ ಹಿಂದೆ ಮಾಡಿದ ಯಾವುದೇ ಇನ್ವೆಸ್ಟ್ಮೆಂಟು ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ಈಗ ದೊಡ್ಡ ಮೊತ್ತದ ಪ್ರತಿಫಲ ಬರುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳು ನಿಮಗೆ 15ರಿಂದ 19ರವರೆಗೆ ವಿಶೇಷವಾಗಿ ನೀವು ನಿರೀಕ್ಷೆ ಮಾಡ್ಬೋದು. ಆ ಬಳಿಕ 20, 21 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಸ್ವಲ್ಪ ಹಣಕಾಸಿನ ಖರ್ಚು ವೆಚ್ಚ ಜಾಸ್ತಿ ಬರುತ್ತೆ. ಮಾತಿನ ಚಕಮಕಿ ಬರ್ಬೋದು. ಅಥವಾ ಬಂಧು ಅಥವಾ ಮಿತ್ರರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಖರ್ಚು ವೆಚ್ಚಗಳನ್ನು ಸ್ವಲ್ಪ ನಿಯಂತ್ರಣಗೊಳಿಸಬೇಕಾಗತ್ತೆ 20, 21ರಲ್ಲಿ. 22, 23, 24 ಮತ್ತೆ ನಿಮಗೆ ಉತ್ತಮ ದಿನ. 22, 23, 24ರಲ್ಲಿ ಜಯ, ಸುಖ, ಲಾಭ ಇದೆ. ಆರೋಗ್ಯ ಸುಧಾರಣೆ ಇದೆ. ಮನಸ್ಸಿಗೆ ನೆಮ್ಮದಿ ಇದೆ. ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿಯಾಗಲಿದೆ. ಪ್ರಯಾಣದಲ್ಲಿ ನಿಮಗೆ ಸಂತಸ ಕೊಡುವಂಥ ಘಟನೆ, ಮಿತ್ರರಿಂದ ಬಂಧುಗಳಿಂದ ಶುಭ ವಾರ್ತೆ, ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು ಮುಂತಾದ ಶುಭ ಫಲಗಳು ಇರುವೆ. 25, 26 ಮಿಶ್ರ ಫಲಗಳ ದಿನ.
25-26ರಲ್ಲಿ ಕಷ್ಟ ನಷ್ಟಗಳ ಸಾಧ್ಯತೆ, ಹಣಕಾಸಿನ ಕೊರತೆ ಎದುರಾಗಬಹುದು. ಸಾಲ ಮಾಡುವಂಥ ಪ್ರಯತ್ನದಲ್ಲಿ ವೈಫಲ್ಯಗಳು ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಜೊತೆಗೆ ಸ್ವಂತ ಉದ್ಯಮ, ಕೈಗಾರಿಕೆ, ಕೃಷಿ ಚಟುವಟಿಕೆ ಮಾಡೋರಿಗೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಅಥವಾ ಖರ್ಚುಗಳೇ ಬರ್ಬೋದಾಗಿದೆ. ಹಾಗೆ 25-26ರಲ್ಲಿ ತನುಮನ ಧನದೊಂದು ಎಚ್ಚರಿಕೆ. 27-28 ಮತ್ತೆ ನಿಮಗೆ ಚಂದ್ರನ ಅನುಕೂಲ ಬರ್ತಾ ಇದೆ. ತೃತೀಯ ಸ್ಥಾನದ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು 27-28ರಲ್ಲಿ ಕೊಡಲಿದ್ದಾನೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಎಲ್ಲ ಚೆನ್ನಾಗಿರುತ್ತೆ. ಮನಸ್ಸಿಗೆ ಶುಭ ಸೂಚನೆ ಕೊಡುವಂಥ ಕೆಲವು ಶಕುನಗಳು ನಿಮಗೆ ವ್ಯಕ್ತ ಆಗುವಂಥದ್ದು. ಪ್ರಯಾಣದಲ್ಲೂ ಪ್ರವಾಸದಲ್ಲೂ ಯಶಸ್ಸಿನ ಒಂದು ಕೆಲವು ಮಾತುಕತೆಗಳು ಆಗುವಂಥದ್ದು. ಬಂಧುಗಳಿಂದ ಮಿತ್ರರಿಂದ ಸಹಾಯ ಸಿಗಲಿದೆ. 29-30 ಮಿಶ್ರ ಫಲಗಳ ಸೂಚನೆ. ಹಾಗಾಗಿ 29, 30, 31 ಕೊನೆಯ 3 ದಿನಗಳಲ್ಲಿ ಮಿಶ್ರ ಫಲಗಳು ಬರ್ಬೋದಾಗಿದೆ. ಮಾತಿನ ಚಕಮಕಿ, ಕಲಹ, ವಾಗ್ವಾದ, ತಂದೆ ಮಕ್ಕಳ ಕಲಹ, ಬಂಧುಗಳಲ್ಲಿ ಕಲಹ, ತಂದೆ ತಾಯಿಯಲ್ಲಿ ಕಲಹ ಇತ್ಯಾದಿ ಆಗುವಂಥದ್ದು. ಹಣಕಾಸು ಅಥವಾ ಭೂಮಿಗೆ ಸಂಬಂಧಪಟ್ಟ ವಾಗ್ವಾದಗಳಿಗೆ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಯಾವುದೇ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸವು ಸ್ವಲ್ಪ ನಿಮಗೆ ಹಿನ್ನಡೆ ಅಥವಾ ನಿಧಾನವಾಗಿ ಆಗುವಂಥದ್ದು ಮುಂತಾದ ಅನುಭವಗಳು ಕೊನೆಯ 3 ದಿನಗಳಲ್ಲಿ ಬರ್ಬೋದಾಗಿದೆ. ಆ ಬಗ್ಗೆ ಸೂಕ್ತ ಎಚ್ಚರಿಕೆ. ಕೆಲವು ಈ ಚಂದ್ರನ ಅನುಗ್ರಹ ನಿಮಗೆ ಯಾವ್ಯಾವ ದಿನಗಳಲ್ಲಿ ಇದೆ, ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇದೆ, ಅಲ್ಲಿ ಎಚ್ಚರಿಕೆಯನ್ನು ತಗೋಬೇಕು ಅನ್ನೋದನ್ನು ಸುಮಾರು 15 ದಿನಗಳು ನಿಮಗೆ ಈ ಡಿಸೆಂಬರಲ್ಲಿ 15 ಡೇಟ್ಗಳಲ್ಲಿ ನಿಮಗೆ ಚಂದ್ರನ ಅನುಕೂಲ ಸಿಗಲಿದೆ. ಆ ದಿನಗಳನ್ನು ಗಮನದಲ್ಲಿಟ್ಟುಕೊಂಡು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಒಟ್ಟಾರೆಯಾಗಿ ಗಮನಿಸಿದಾಗ ಮಕರ ರಾಶಿಯವರಿಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಸಿಗುವಂಥ ಶುಭ ಯೋಗ ಇದೆ. ಹಾಗಾಗಿ ಏನೂ ಆತಂಕ ಭಯ ಪಡುವಂತಿಲ್ಲ. ರವಿಯ ಬೆಂಬಲ 15ರವರೆಗೆ, ಕುಜನ ಬೆಂಬಲ 6ರವರೆಗೆ, ಬುಧನ ಬೆಂಬಲ ತಿಂಗಳ ಪೂರ್ತಿ ಇರುವಂಥದ್ದು, ಶುಕ್ರನು ತಿಂಗಳ ಪೂರ್ತಿ ಅನುಕೂಲ, ಶನಿ ಮಹಾರಾಜರು ಅನುಕೂಲವಾಗಿದ್ದಾರೆ. ಹಾಗಾಗಿ ಅಲ್ಲಿ 5 ಅಥವಾ 6 ಗ್ರಹಗಳ ನಿರಂತರ ಬೆಂಬಲ ಇದೆ. ಮಧ್ಯೆ ಚಂದ್ರ ಅನುಗ್ರಹ 15 ಡೇಟ್ಗಳಲ್ಲಿ ಸಿಗಲಿದೆ. ಹಾಗಾಗಿ ತೃಪ್ತಿಕರವಾದ ಫಲಿತಾಂಶವನ್ನು ಮಕರ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಪ್ರಮುಖವಾದ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ನಡೆಯಲಿವೆ. ಜೀವನದ ಮಹತ್ವದ ಘಟನೆಗಳು ಜರಗಲಿವೆ. ಶುಭ ಕಾರ್ಯಗಳಿಗೆ ನಾಂದಿ ಆಗಲಿದೆ. ಜೊತೆಗೆ ಬಂಧು ಮಿತ್ರರಲ್ಲಿ ಬಾಂಧವ್ಯ ಸ್ವಲ್ಪ ವೃದ್ಧಿಯಾಗುತ್ತೆ. ಜೊತೆಗೆ ನಿಮಗೆ ಸ್ಥಾನಮಾನ, ನಿಮ್ಮ ಸ್ಟೇಟಸ್ ಅಂತ ಹೇಳ್ತೇವಲ್ಲ, ಅಂಥ ಸ್ಥಾನಮಾನ ಸ್ವಲ್ಪ ಚೆನ್ನಾಗಿ ಆಗುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ಪಡುವಂತಹ ಪ್ರಯತ್ನಗಳಿಗೆ ದೊಡ್ಡ ಮೊತ್ತದ ಒಂದು ಪ್ರತಿಫಲವು ಶನಿ ಮಹಾರಾಜರಿಂದ ಅನುಗ್ರಹ ಆಗಲಿದೆ. ಹಾಗಾಗಿ ಶನಿ ಮಹಾರಾಜರು ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ವಿಶೇಷವಾದ ಅಪರೂಪದ ಕೆಲವು ಪ್ರತಿಫಲಗಳನ್ನು ಕೊಡಲಿದ್ದಾರೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಮನಸ್ಥಿತಿಯು ಸಹ ತುಂಬವಾಗಿ ತೃಪ್ತಿಕರವಾಗಿ ಶಾಂತವಾಗಿ ಇರುವಂತಹ ಘಟನೆಗಳು ಶನಿ ಮಹಾರಾಜರಿಂದ ಆಗಲಿವೆ. ಹೀಗಾಗಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ನೀವು ವೈಟ್ ಅಥವಾ ಬಿಳಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸುವಂಥದ್ದು, ಬ್ಲೂ ಅಥವಾ ನೀಲಿ ಬಣ್ಣ ತಿಂಗಳ ಪೂರ್ತಿ ಬಳಸ್ಬೋದು. ಅದೇ ರೀತಿ ನೀವು ಈ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಸಹ ತಿಂಗಳ ಪೂರ್ತಿ ಬಳಸ್ಬೋದು. ವೈಟ್, ಬ್ಲೂ, ಗ್ರೀನ್ ಬಣ್ಣಗಳು ಅಂದರೆ ವಿಶೇಷವಾಗಿ ಶುಕ್ರ, ಶನಿ ಮಹಾರಾಜರು ಮತ್ತು ಬುಧರ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ. ಸಂಖ್ಯೆಗಳನ್ನು ಗಮನಿಸಿದಾಗ ನೀವು 5, 6 ಮತ್ತು 8 ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸುವಂಥದ್ದು. ಇನ್ನು ಸೂರ್ಯ ಭಗವಂತರ ಅನುಗ್ರಹ 15ರವರೆಗೆ ಇರಲಿದೆ. ಹಾಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1ನ್ನು 15ರವರೆಗೆ ಬಳಸ್ಕೊಳ್ಳಿ. ಒಂದು ಮಂಗಳನ ಬೆಂಬಲ ನಿಮಗೆ 6ರವರೆಗೆ ಇರುತ್ತೆ, ಡಿಸೆಂಬರ್ 6ರವರೆಗೆ. ಹಾಗಾಗಿ ಆ ಒಂದು ರೆಡ್ ಮತ್ತು ಕೆಂಪು ಬಣ್ಣ ಹಾಗೂ ಸಂಖ್ಯೆ 9ನ್ನು ಡಿಸೆಂಬರ್ 6ರವರೆಗೆ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ವಿಶೇಷವಾಗಿ 15 ಡೇಟ್ಗಳು ಬಂದಿವೆ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ನ್ನು ಆ ಡೇಟ್ಗಳಲ್ಲಿ ಬಳಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ಡಿಸೆಂಬರ್ ತಿಂಗಳಲ್ಲಿ 6 ಗ್ರಹಗಳ ಬೆಂಬಲ ನಿಮಗೆ ಹೆಚ್ಚಿನ ಒಂದು ಭದ್ರಾ ಕೋಟೆಯಾಗಿ ನಿಮ್ಮನ್ನು ರಕ್ಷಣೆ ಮಾಡಲಿದೆ. ಪ್ರಮುಖವಾದ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ನಿಮಗೆ ಒದಗಿ ಬರಲಿವೆ. ಇನ್ನು ಇರತಕ್ಕಂಥ ಸಣ್ಣ ಪುಟ್ಟ ಗ್ರಹ ದೋಷಗಳ ನಿವಾರಣೆಗೆ ಏನಿದೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ ಅನುಸರಿಸಬಹುದು. ಗಣೇಶನ ಭಕ್ತಿ, ಈಶ್ವರ ಅಥವಾ ಶಿವನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ, ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಮನೆಯ ದೇವರ ಅಥವಾ ಕುಲದೇವರ ಭಕ್ತಿ ಇತ್ಯಾದಿಗಳನ್ನು ಮಾಡೋದ್ರಿಂದ ನಿಮ್ಮ ಇರತಕ್ಕಂಥ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ. ಎಲ್ಲ ಮಕರ ರಾಶಿಯವರಿಗೆ ಅತ್ಯಪೂರ್ವವಾದ ಶುಭ ಫಲಗಳು ಡಿಸೆಂಬರಲ್ಲಿ ಒದಗಿ ಬರಲಿವೆ. ಅದೇ ಗ್ರಹರಾಜರಂಥ ಸೂರ್ಯ ಮತ್ತು ಮಂಗಳರ ಅನುಗ್ರಹ ಆರಂಭದಲ್ಲಿರುವಂಥದ್ದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮೆಲ್ಲ ಇಷ್ಟಾರ್ಥಗಳು ಡಿಸೆಂಬರ್ ತಿಂಗಳಲ್ಲಿ ಕೈಗೂಡಲಿ. ಆರೋಗ್ಯ ಶಕ್ತಿ ಜಯಲಾಭಗಳು ಪ್ರಾಪ್ತಿಯಾಗಿದ್ದರೆ. ಕುಂಭರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಡಿಸೆಂಬರ್ ತಿಂಗಳು ಕುಂಭರಾಶಿಗೆ ಅತ್ಯಂತ ಶುಭದಾಯಕವಾದ ಒಂದು ಮಾಸ ಆಗಿರುತ್ತೆ. ಅದೃಷ್ಟವು ನಿಮ್ಮ ಕಡೆಗೆ ಒಲಿದು ಬರುವಂಥ ಗ್ರಹ ಬೆಂಬಲ ನಿಮಗೆ ಅದ್ಭುತವಾಗಿ ಇರಲಿದೆ. ಹಾಗಾಗಿ ವರ್ಷಾಂತ್ಯದಲ್ಲಿ ರವಿ ಕುಜ ಗುರು ಕೃಪೆ ಇದೆ, ಭೂಮಿ ಮನೆ ವಾಹನ ಯೋಗವಿದೆ ಎಂಬಂತಹ ವಾಕ್ಯ ನಿಮಗೆ ಬಂದಿದೆ. ಹಾಗಾಗಿ ಅಲ್ಲಿ ಪ್ರಬಲವಾದ ಗ್ರಹಗಳಾದಂಥ ಸೂರ್ಯ, ಮಂಗಳ ಮತ್ತು ಗುರುಗಳ ಅನುಗ್ರಹ ನಿಮಗೆ ಡಿಸೆಂಬರಲ್ಲಿ ಒದಗಿ ಬರುವಂಥದ್ದು. ಹಾಗಾಗಿ ದೀರ್ಘಕಾಲದ ನಿಮ್ಮ ಇಷ್ಟಾರ್ಥಗಳು, ಕನಸುಗಳು ಈಡೇರುವಂತಹ ಘಟನೆಗಳು ಡಿಸೆಂಬರ್ ತಿಂಗಳಲ್ಲಿ ಖಂಡಿತ ಜರುಗುವಂತಹ ಸಾಧ್ಯತೆ ಇರುತ್ತೆ. ಸಾಡೆ ಸಾತಿಯ ಪ್ರಭಾವ ಇದೆ ಅನ್ನೋದು ಕುಂಭರಾಶಿಯಲ್ಲೂ ಗೊತ್ತಿದೆ. ಆದರೆ ಈ ಸಾಡೆ ಸಾತಿಯ ಮಧ್ಯದಲ್ಲೂ ನಿಮಗೆ ಇತರ ಗ್ರಹಗಳಿಂದ ಉತ್ತಮ ಫಲಗಳು ಮಧ್ಯೆ ಸಿಗ್ತಾ ಇರ್ತವೆ. ಅದನ್ನೇ ಗೋಚಾರ ಫಲ ಅಥವಾ ಗ್ರಹಚಾರದ ಒಂದು ಫಲ ಅಂತ ಹೇಳ್ತಾರೆ. ಹಾಗಾಗಿ ಗೋಚಾರದಲ್ಲಿ ಸಂಭವಿಸುವಂಥ ಇತರ ಗ್ರಹಗಳ ಒಂದು ಚಲನೆಯು ನಿಮಗೆ ಡಿಸೆಂಬರ್ನಲ್ಲಿ ತುಂಬ ನಿಮ್ಮ ಪರವಾಗಿದೆ, ನಿಮಗೆ ಲಾಭದಾಯಕವಾಗಿದೆ, ನಿಮಗೆ ಪೂರಕವಾಗಿ ಇರಲಿದೆ. ಇಲ್ಲಿ ಸೂರ್ಯನಿಂದ ಆರಂಭಿಸಿ ಒಂದೊಂದೇ ಗ್ರಹಗಳು ನಿಮಗೆ ಡಿಸೆಂಬರಲ್ಲಿ ಯಾವ ರೀತಿ ಸಹಾಯ ಮಾಡ್ತವೆ ಅನ್ನೋದನ್ನು ಈಗ ಗಮನಿಸೋಣ.
ಸೂರ್ಯ ಭಗವಂತರ ಅನುಗ್ರಹ ತಿಂಗಳ ಪೂರ್ತಿ ಇರುವಂಥ ಏಕೈಕ ರಾಶಿ ಈ ಕುಂಭರಾಶಿ ಆಗಿರುತ್ತೆ. ಡಿಸೆಂಬರ್ 15ರವರೆಗೆ ಸೂರ್ಯ ಭಗವಂತರು ವೃಶ್ಚಿಕದಲ್ಲಿದ್ದಾಗ ನಿಮಗೆ ಕರ್ಮಸ್ಥಾನದ ಉತ್ತಮ ಫಲವನ್ನು, ಜೊತೆಗೆ ಡಿಸೆಂಬರ್ 16ರಿಂದ ಸೂರ್ಯ ಭಗವಂತರು ಅಲ್ಲಿ ಧನುರಾಶಿಗೆ ಪ್ರವೇಶಿಸ್ತಾರೆ. ಅಲ್ಲಿಂದ ನಿಮಗೆ ಲಾಭಸ್ಥಾನದ ಫಲವನ್ನು ಸೂರ್ಯ ಭಗವಂತರು ನಿರಂತರವಾಗಿ ಕೊಡಲಿದ್ದಾರೆ. ಹಾಗಾಗಿ ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೂಡುತ್ತವೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಹಣಕಾಸಿನ ಅರಿವು ಚೆನ್ನಾಗುತ್ತೆ. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳು, ಒಪ್ಪಂದಗಳು, ಸಹಿಗಳಿದ್ರೆ ಅದು ಮಾಡಲಿಕ್ಕೆ ಈಗ ಬೇಗ ಅನುಕೂಲ. ಡಾಕ್ಯುಮೆಂಟ್ಗಳು, ಭೂಮಿ ಸಂಬಂಧ ವ್ಯವಹಾರಗಳು ಬೇಗನೆ ಕೈಗೂಡುತ್ತವೆ. ಮನೆ ಕೊಳ್ಳುವಂಥ ಅವಕಾಶ, ಭೂಮಿ ಕೊಳ್ಳುವಂಥ ಅವಕಾಶ, ವಾಹನ ಕೊಳ್ಳುವಂಥ ಅವಕಾಶ, ಯಂತ್ರಗಳನ್ನು ಕೊಳ್ಳುವಂಥ ಅವಕಾಶ, ಅಥವಾ ನಿಮ್ಮ ಇದ್ದಂಥ ವ್ಯಾಪಾರ, ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆಗಳನ್ನು ಈಗ ಎಕ್ಸ್ಪಾನ್ಷನ್ ಮಾಡುವಂಥ ಅವಕಾಶ, ಇವೆಲ್ಲವೂ ಬಹಳ ಒಂದು ವೇಗವಾಗಿ ಈ ತಿಂಗಳಲ್ಲಿ ಬರಲಿದೆ. ಸೂರ್ಯ ಭಗವಂತರ ಅನುಗ್ರಹ ಡಿಸೆಂಬರ್ ತಿಂಗಳ ಪೂರ್ತಿ ಇರುವ ಕಾರಣ ಪ್ರಮುಖವಾದ ಕೆಲಸ ಕಾರ್ಯಗಳಾಗ್ತವೆ. ಜೊತೆಗೆ ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ಡಾಕ್ಯುಮೆಂಟೇಷನ್ ಅಂತಹ ಕೆಲಸ ಕಾರ್ಯಗಳು ಈಗ ಹಿಂದೆ ವಿಳಂಬ ಆಗಿದ್ದು ಈ ತಿಂಗಳಲ್ಲಿ ಕ್ಷಿಪ್ರವಾಗಿ ಆಗಲಿದೆ. ಅಂತಹ ಒಂದು ಡಾಕ್ಯುಮೆಂಟ್ಗಳು ಅಥವಾ ಪತ್ರಗಳು ನಿಮಗೆ ಕ್ಷಿಪ್ರವಾಗಿ ಕೈ ಸೇರಲಿವೆ. ಹಾಗಾಗಿ ಅನೇಕ ರೀತಿಯ ಕಾಯುವಿಕೆಯ ಬಳಿಕ, ದೀರ್ಘಕಾಲದ ಒಂದು ಕಾಯುವಿಕೆಯ ಬಳಿಕ ಉತ್ತಮ ಫಲ ನಿಮಗೆ ನಿರೀಕ್ಷೆ ಮಾಡಿದ್ದಕ್ಕೆ ಖಂಡಿತ ಈ ತಿಂಗಳಲ್ಲಿ ಸಂತೋಷದ ವಾತಾವರಣ ಸೂರ್ಯ ಭಗವಂತರು ಕೊಡಲಿದ್ದಾರೆ. ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ವೈಯಕ್ತಿಕ ವಿಚಾರ ಎಲ್ಲದರಲ್ಲೂ ಸೂರ್ಯ ಭಗವಂತರ ಸಂಪೂರ್ಣ ಆಶೀರ್ವಾದ ಇರುವಂತಹ ರಾಶಿ ಕುಂಭರಾಶಿ ಆಗಿರುತ್ತೆ. ಹೀಗಾಗಿ ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಎರಡನೇದಾಗಿ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಅಲ್ಲಿ 7ನೇ ತಾರೀಕಿಂದ ಬರಲಿದೆ. 6ನೇ ತಾರೀಕುವರೆಗೂ ಅವರಲ್ಲಿ ವೃಶ್ಚಿಕದಲ್ಲಿರುವಾಗ ನಿಮಗೆ ಹೆಚ್ಚಿನ ಪರಿಣಾಮಗಳು ಬರೋದಿಲ್ಲ. ಯಾವಾಗ ಅವರ ಒಂದು ಪ್ರವೇಶ ಬದಲಾವಣೆ ಆಗುತ್ತೆ 7ನೇ ತಾರೀಕಿಂದ ನಿಮಗೆ ವಿಶೇಷವಾಗಿ ಅಲ್ಲಿ ಮತ್ತೊಮ್ಮೆ ಲಾಭ ಸ್ಥಾನದಲ್ಲಿ ಮಂಗಳನ ಪ್ರಭಾವ ಬರಲಿದೆ. ಹಾಗಾಗಿ ಅನೇಕ ರೀತಿಯ ಲಾಭ, ಯಶಸ್ಸು, ಕೀರ್ತಿ ಆಗುವಂಥದ್ದು, ಮನೆ ಭೂಮಿ ಕೊಳ್ಳಲಿಕ್ಕೆ ಅನುಕೂಲ ಆಗುವಂಥದ್ದು, ಅಥವಾ ಮನೆ ಭೂಮಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳು, ಕಲಹಗಳು ಇದ್ದರೆ ಅವಾಗ ಈಗ ಇತ್ಯರ್ಥ ಆಗುವಂಥದ್ದು, ಕೌಟುಂಬಿಕವಾದ ಆಸ್ತಿ ಮೂಲಗಳು ನಿಮಗೆ ಸಿಗುವಂಥದ್ದು, ಪಿತ್ರಾರ್ಜಿತ ಸ್ವತ್ತುಗಳು ನಿಮಗೆ ಕೈವಶ ಆಗುವಂಥದ್ದು, ಈ ರೀತಿ ಅನೇಕ ಪ್ರಯತ್ನದೊಳಗೆ ಹಿಂದೆ ಸಿಗದಿದ್ದಂಥ ಫಲಗಳು ಈ ತಿಂಗಳಲ್ಲಿ ಕ್ಷಿಪ್ರವಾಗಿ ಮಂಗಳನು ಕೊಳ್ಳಿದ್ದಾನೆ. ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ, ಸಹೋದರ ಸಹೋದರರ ಬಾಂಧವ್ಯ ಚೆನ್ನಾಗಿರುತ್ತೆ, ಕೌಟುಂಬಿಕವಾದ ವಾತಾವರಣ ಅತ್ಯುತ್ತಮವಾಗಿರುತ್ತೆ, ಪತಿ ಪತ್ನಿಯಲ್ಲಿ ಸಹ ಉತ್ತಮ ಸಾಮರಸ್ಯ ಇರುತ್ತೆ. ಇನ್ನು ಮಂಗಳ ಕಾರ್ಯಗಳ ಪ್ರಯತ್ನ ಇದ್ದರೆ, ಅಂದರೆ ಉದಾಹರಣೆಗೆ ಮದುವೆ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿಗಳಿಗೆ ಪ್ರಯತ್ನ ಬರೋರಿಗೆ ಈ ತಿಂಗಳಲ್ಲಿ ನೀವು ಅಂತಹ ಪ್ರಯತ್ನದಲ್ಲಿ ಬೇಗಲೇ ಸಫಲತೆ ನಿಮಗೆ ಬರಲಿದೆ. ಹಾಗಾಗಿ ಮಂಗಳನು ನಿಮಗೆ ಯಶಸ್ಸನ್ನು, ಲಾಭವನ್ನು, ಜಯವನ್ನು, ಆರೋಗ್ಯವನ್ನು, ಸುಖವನ್ನು ಕೊಡುವಂಥ 2ನೇ ಗ್ರಹ ಆಗಿದ್ದಾನೆ. ಇದನ್ನು ಗಮನದಲ್ಲಿಟ್ಕೊಳ್ಳುವಂಥದ್ದು. ಇನ್ನು ಮೂರನೇದಾಗಿ ಬುಧ ಗ್ರಹದ ವಿಚಾರ ನಿಮಗೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅನಿಸಿದರೂ ಅಲ್ಲಿ 6ನೇ ತಾರೀಕಿಂದ ಬುಧನ ಪರಿವರ್ತನೆ ಆಗುತ್ತೆ. ಆವಾಗ ನಮಗೆ ವಿಶೇಷವಾಗಿ ಕರ್ಮಸ್ಥಾನದ ಲಾಭಸ್ಥಾನದ ಲಾಭವನ್ನು ಬುಧನೂ ಕೊಡಲಿದ್ದಾನೆ. ನೋಡಿ, ಅಲ್ಲಿ ಸೂರ್ಯನಿಂದ ನಿಮಗೆ ವಿಶೇಷವಾದ ಕರ್ಮ ಮತ್ತು ಲಾಭಸ್ಥಾನದ ಫಲ, ಮಂಗಳನಿಂದ ನಿಮಗೆ ಲಾಭಸ್ಥಾನದ ಫಲ. ಈಗ ಮೂರನೇದಾಗಿ ಬುಧ ಗ್ರಹದ ಅನುಗ್ರಹ ಸಹ ನಿಮಗೆ ಆಗುವಂಥದ್ದು. ಹಾಗಾಗಿ ಬುಧನು ಸಹ ನಿಮಗೆ ಈ ಬಾರಿ ಅಲ್ಲಿ ಕರ್ಮ ಮತ್ತು ಲಾಭಸ್ಥಾನದ ವಿಶೇಷವಾದ ಶೋಭವನ್ನು ಕೊಡ್ತಾನೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ, ಹೊಸ ಉದ್ಯಮ ಮಾಡಲಿಕ್ಕೆ ಅವಕಾಶ, ಅಥವಾ ಇದ್ದಂಥ ಉದ್ಯಮವನ್ನು ಬೆಳೆಸುವಂಥ ಅವಕಾಶ, ಹಣಕಾಸಿನ ಅರಿವು ಚೆನ್ನಾಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳು, ಅಥವಾ ಹಿಂದೆ ಮಾಡಿದ ಇನ್ವೆಸ್ಟ್ಮೆಂಟ್ಗಳಿಗೆ ದೊಡ್ಡ ಮೊತ್ತ ನಿಮಗೆ ಪ್ರತಿಫಲ ಬರುವಂಥದ್ದು. ಈ ರೀತಿ ಹಲವಾರು ಮನಸ್ಸಿಗೆ ಆರ್ಥಿಕವಾಗಿ ಖುಷಿ ಕೊಡುವಂಥ ಘಟನೆ, ಬಾಂಧವ್ಯದಲ್ಲೂ ಸಹ ಖುಷಿ ಕೊಡುವಂಥ ಘಟನೆ ಬುಧನು ನಿಮಗೆ ಈ ತಿಂಗಳಲ್ಲಿ ಮಾಡಿಕೊಡ್ತಾರೆ. ಇನ್ನು ಗುರುಗ್ರಹದ ವಿಚಾರ ಗಮನಿಸಿದರೆ ಅಲ್ಲಿ ಗುರುಗ್ರಹವು 5ನೇ ತಾರೀಕಿಂದ ಮಿಥುನಕ್ಕೆ ವಕ್ರಿಯಾಗಿ ಪ್ರವೇಶಿಸಿ ಆಗಿದೆ. ನಿಮಗೆ ವಾಸ್ತವವಾಗಿ ಗುರುಬಲ ಇದೆ, ಆದರೆ ಅಲ್ಲಿ ಗುರುವಿನ ವಕ್ರಗತಿಯ ಕಾರಣವಾಗಿ ಅದರ ಪರಿಣಾಮ ಸ್ವಲ್ಪ ತಗ್ಬೋದು. ಅಂದರೆ 100ಕ್ಕೆ 100 ಅಲ್ಲದ್ರಿಂದ 50 ಪ್ರಭಾವ ನಿಮಗೆ ಗುರುವಿನಿಂದ ಒಳ್ಳೆಯದಾಗುತ್ತೆ. ಜೊತೆಗೆ ವಿಶೇಷವಾಗಿ ಗುರುವಿನಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮದ ಕೆಟ್ಟ ಪರಿಣಾಮ ನಿಮ್ಮ ಮೇಲೆ ಆಗೋದಿಲ್ಲ. ಅದನ್ನು ಗಮನದಲ್ಲಿಟ್ಕೊಂಡಾಗ ನಿಮಗೆ ಗುರುವಿನ ಒಂದು ಆಶೀರ್ವಾದ ಈ ತಿಂಗಳಲ್ಲಿ ಖಂಡಿತ ಇರಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಶುಕ್ರ ಗ್ರಹದ ವಿಚಾರ ನಿಮಗೆ ಆರಂಭದಲ್ಲಿ ಸ್ವಲ್ಪ ಶುಕ್ರನಿಂದ ಹಿನ್ನಡೆ ಇದೆ. 19ರವರೆಗೂ ಅಲ್ಲಿ ಶುಕ್ರ ನಿಮಗೆ ಕರ್ಮದ ಸ್ಥಾನದಲ್ಲಿ ಅಥವಾ 10ರ ಸ್ಥಾನದಲ್ಲಿರೋ ಕಾರಣ ಅಲ್ಲಿ ಕೆಲವೊಮ್ಮೆ ಹಣಕಾಸಿನ ಖರ್ಚು ಜಾಸ್ತಿ ಬರುವಂಥದ್ದು, ವಾಗ್ವಾದ ಕಲಹಗಳು ಬರುವಂಥದ್ದು, ವಿಶೇಷವಾಗಿ ಯುವ ಜನರಲ್ಲಿ ನಿಮಗೇನಾದ್ರು ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಯುವಕರು ನಿಮ್ಮನ್ನು ವಿರೋಧಿಸುವಂಥ ಘಟನೆ, ಅದು ನಿಮ್ಮದೇ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರುವಂಥ ಘಟನೆಗಳು ಆ ಒಂದು 19ನೇ ತಾರೀಕುವರೆಗೂ ಜರಬಹುದು. ಆದರೆ 20ನೇ ತಾರೀಕಿಗೆ ಅಲ್ಲಿ ಶುಕ್ರನ ಪರಿವರ್ತನೆ ಆಗುತ್ತೆ. ಅದು ಮತ್ತು ಶುಕ್ರನು ಸಹ ನಿಮಗೆ ಲಾಭಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ ಲಾಭಸ್ಥಾನದಲ್ಲಿ ರವಿ, ಲಾಭಸ್ಥಾನದ ಮಂಗಳ, ಲಾಭಸ್ಥಾನದ ಬುಧ ಮತ್ತು ಲಾಭಸ್ಥಾನದಲ್ಲಿ ಶುಕ್ರ, ಅಂದರೆ 4 ಗ್ರಹಗಳು ನಿಮಗೆ ವಿಶೇಷವಾಗಿ ಲಾಭವನ್ನು ಕೊಡುವಂಥದ್ದು ಅಪರೂಪದ ಘಟನೆ. ಇವೆಲ್ಲವೂ ಕೆಲವೊಂದು 12 ವರ್ಷಗಳಿಗೊಮ್ಮೆ, 18 ವರ್ಷಗಳಿಗೊಮ್ಮೆ, ಅಥವಾ 14 ವರ್ಷಗಳಿಗೊಮ್ಮೆ ಬರುವಂಥ ಒಂದು ಅಪರೂಪದ ಸನ್ನಿವೇಶ ನಿಮಗೆ ಈ ತಿಂಗಳಲ್ಲಿ ಬಂದಿದೆ. ಹಾಗೆ ಶುಕ್ರನ ಅನುಗ್ರಹ ನಿಮಗೆ ಅಲ್ಲಿ 20ನೇ ತಾರೀಕಿಂದ ಬಹಳ ಒಂದು ವಿಪುಲವಾಗಿರಲಿದೆ. ಹಣಕಾಸಿನ ಅರಿವು ಚೆನ್ನಾಗುತ್ತೆ, ಅಂದುಕೊಂಡಿದ್ದ ಕೆಲಸ ಕಾರ್ಯ ಆಗುವಂಥದ್ದು, ಅದೃಷ್ಟ ನಿಮ್ಮ ಪರವಾಗಿ ಬರುವಂಥದ್ದು, ವ್ಯಾಪಾರ, ಉದ್ಯಮ, ಯಶಸ್ಸಲ್ಲಿ, ಕೀರ್ತಿಯಲ್ಲಿ ಲಾಭಗಳು ಸಿಗುವಂಥದ್ದು, ಜೊತೆಗೆ ದೂರ ಪ್ರಯಾಣದಲ್ಲಿ ನಿಮಗೆ ಏನಾದರೂ ವಿಶೇಷವಾದ ಅಪರೂಪದ ವ್ಯಕ್ತಿಗಳನ್ನ ಭೇಟಿಯಾಗಿ ಅವರಿಂದ ನಿಮಗೆ ಬಹಳಷ್ಟು ದೊಡ್ಡ ಮೊತ್ತದ ಸಹಾಯಗಳು ಆಗುವಂಥದ್ದು. ಈ ರೀತಿ ಅನೇಕ ಶುಭ ಘಟನೆಗಳು ಜರುಗುತ್ತವೆ. ಮದುವೆ ಪ್ರಯತ್ನ ಮಾಡೋರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಯುವಕರಿಗೆ, ಪ್ರೇಮಿಗಳಿಗೆ ಅನೇಕ ಶುಭ ಘಟನೆಗಳು ಜರುಗುವಂಥದ್ದು. ಈ ರೀತಿ ಶುಕ್ರನು ನಿಮಗೆ 20ನೇ ತಾರೀಕಿಂದ ಲಾಭಸ್ಥಾನದ ವಿಶೇಷ ಲಾಭವನ್ನು ಕೊಡಲಿದ್ದಾನೆ.
ಶನಿ ಮಹಾರಾಜ ವಿಚಾರ ಗಮನಿಸಿದರೆ ನಿಮಗೆ ಗೊತ್ತಿರುವಂತೆ ನೀವೀಗ ಸಾಡೆ ಸಾತಿಯ ಒಂದು ಪೂರ್ಣ ಪ್ರಮಾಣದಲ್ಲಿ ಇದ್ದೀರಾ. ಮಹಾರಾಜರ ವಕ್ರಗತಿ ಮುಗಿದಿದೆ, ರುಜುಗತಿಯಲ್ಲಿ ಮಹಾರಾಜರಿರೋ ಕಾರಣ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಕುಂಭರಾಶಿಯವರಿಗೆ ಬೇಕಾಗುತ್ತೆ. ಯಾಕಂದರೆ ಸಾಡೆ ಸಾತಿಯ ಪ್ರಭಾವ ನಿಮ್ಮನ್ನು ಕೆಲವೊಮ್ಮೆ ಕಾಣ್ಬೋದು. ಆಕಸ್ಮಿಕ ನಷ್ಟ ಆಗುವಂಥದ್ದು, ತಪ್ಪು ಮಾಹಿತಿಯಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ನಿಮ್ಮದೇ ಒಂದು ಅಹಂಕಾರದಿಂದ ಅಥವಾ ಈಗೋ ಅಂತ ಹೇಳ್ತೀವಿ ಅಂಥ ಅಹಂಕಾರ ವಶದಿಂದ ನೀವು ಅಲ್ಲಿ ಮತ್ತೆ ಏನಾದ್ರು ನಷ್ಟಕ್ಕೆ ಅಥವಾ ವಿವಾದಕ್ಕೆ ಸಿಲುಕಿಕೊಳ್ಳುವಂಥದ್ದು, ಸ್ವಯಂಕೃತ ಅಪರಾಧವನ್ನು ಮಾಡುವಂಥದ್ದು, ಬಂಧುಗಳಲ್ಲಿ ಮಿತ್ರರಲ್ಲಿ ಏನಾದ್ರು ನೀವದೇ ಒಂದು ಯಾವುದೇ ರೀತಿಯ ಒಂದು ಪೂರ್ವಕಲ್ಪನೆ ಅಂತ ಹೇಳ್ತೀವಿ ಅಥವಾ ಪೂರ್ವಾಗ್ರಹ ಪೀಡಿತರಾಗಿ ಜೊತೆಗೆ ಕಲಹಗಳು ವಾಗ್ವಾದಗಳನ್ನು ಮಾಡುವಂಥದ್ದು, ತಪ್ಪು ಮಾಹಿತಿಯಿಂದ ನೀವೇನಾದರೂ ನಷ್ಟಕ್ಕೆ ಒಳಗಾಗುವಂಥದ್ದು ಇವೆಲ್ಲ ಘಟನೆ ಆಗುತ್ತೆ. ಹಾಗಾಗಿ ಈ ಶನಿ ಪೀಡೆಯಿಂದ ಆಗುವಂಥ ಅನಾಹುತಗಳು ತೊಂದರೆಗಳ ಬಗ್ಗೆ ಈ ತಿಂಗಳಲ್ಲಿ ಸಹ ಎಚ್ಚರಿಕೆ ನಿಮಗೆ ಖಂಡಿತ ಬೇಕು. ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ಅಲ್ಲಿ ಜನ್ಮದಲ್ಲೇ ಇದ್ದಾನೆ. ಜನ್ಮದಲ್ಲೇ ಕೂತಿರುವ ರಾಹುವಿನ ಕಾರಣ ಆತನು ಆರೋಗ್ಯದಲ್ಲೂ ಹಣಕಾಸಿನಲ್ಲೂ ಅಡ್ಡ ಪರಿಣಾಮ ಬರ್ಬೋದು. ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಉಲ್ಬಣವಾಗುವಂಥದ್ದು, ಕೈ ಕಾಲು ನೋವು, ಮಂಡಿ ನೋವು ಅಥವಾ ಚರ್ಮದ ಅಲರ್ಜಿ, ಸ್ಕಿನ್ ರ್ಯಾಷಸ್ ಇತ್ಯಾದಿಗಳು ಬರ್ಬೋದು. ಅಥವಾ ಚಳಿಯ ವಾತಾವರಣದಿಂದ ಬರ್ಬೋದಾದ ಕೆಲವು ತೊಂದರೆಗಳು ನಿಮಗೆ ಕಾಣ್ಬೋದಾಗಿದೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಆರೋಗ್ಯದ ರಕ್ಷಣೆ ಜೊತೆಗೆ ಮಾತು ನಡವಳಿಕೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಸೋಮಾರಿತನ ಆಲಸ್ಯಗಳು ನಿಮ್ಮನ್ನು ಮನೆ ಮಾಡದಂತೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಕೇತುವಿನ ವಿಚಾರ ಗಮನಿಸಿದರೆ ಸಪ್ತಮದಲ್ಲಿ ಇರುವ ಕಾರಣ ಸಪ್ತಮದಲ್ಲಿ ಕೇತು ನಿಮಗೆ ಬಾಂಧವ್ಯದಲ್ಲಿ ಕಲಹವನ್ನು ವಾಗ್ವಾದವನ್ನು ಮಾಡ್ಬೋದು. ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಯಾವುದೇ ರೀತಿಯ ನಿಮಗೆ ತಪ್ಪು ಕಲ್ಪನೆಯಿಂದ ಪರಸ್ಪರಲ್ಲಿ ದಾಂಪತ್ಯದಲ್ಲಿ ಏನಾದರೂ ಹೊಂದಾಣಿಕೆ ಕೊರತೆ ಇತ್ಯಾದಿಗಳು ಆಗುವಂಥದ್ದು. ಹಾಗೆ ಆ ಬಗ್ಗೆ ಎಚ್ಚರಿಕೆ. ಜೊತೆಗೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಎಚ್ಚರಿಕೆ ಹೆಜ್ಜೆ. ಯಾವುದೇ ರೀತಿಯ ಕಾನೂನು ಭಂಗ, ರೂಲ್ಸ್ ಬ್ರೇಕ್ ಮಾಡುವಂಥದ್ದು ಮುಂತಾದ ಕೈಯಾಗಿದ್ದರೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಕೇತುವಿನಿಂದಾಗಿ ಬರ್ಬೋದಾಗಿದೆ. ಇವೆಲ್ಲದರ ಬಗ್ಗೆ ನೀವು ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕಾಗತ್ತೆ. ಇದು ಸೂರ್ಯನಿಂದ ಕೇತುವಿನವರೆಗೆ 8 ಗ್ರಹಗಳ ಪ್ರಭಾವ ನಿಮಗೆ ಡಿಸೆಂಬರ್ನಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಕುಂಭರಾಶಿಯವರಿಗೆ ವಿವರಣೆ ಮಾಡಿದ್ದೇನೆ. ಅಲ್ಲಿ ನಿಮಗೆ ಅದೃಷ್ಟ ಏನಂದರೆ ಅಲ್ಲಿ 4 ಗ್ರಹಗಳು ನಿಮಗೆ ವಿಶೇಷವಾದ ಶುಭಫಲವನ್ನು ಅಲ್ಲಿ ನಿರಂತರವಾಗಿ ಕೊಡ್ತಾ ಇರ್ತವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ಅನುಗ್ರಹ ನಿಮಗೆ ಯಾವ ಡೇಟ್ಗಳಲ್ಲಿ ಇದೆ, ಯಾವ ಡೇಟ್ಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇದೆ ಅಥವಾ ವಿರುದ್ಧವಾಗಿದೆ ಅನ್ನೋದನ್ನು ಗಮನಿಸೋಣ. ಈ ಆರಂಭದ ಡಿಸೆಂಬರ್ 1 ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಅಲ್ಲಿ ಅನೇಕ ರೀತಿಯ ಹಣಕಾಸಿನ ಕೊರತೆ, ಕಷ್ಟ ನಷ್ಟಗಳ ಸೂಚನೆ, ವಾಗ್ವಾದ ಕಲಹ ಆಗುವಂಥ ಸಾಧ್ಯತೆ ಆರಂಭದ 1ರಂದು ಬಂದಿದೆ. ಬಳಿಕ 2-3 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ಬೆಂಬಲ ಇರುತ್ತೆ. ಡಿಸೆಂಬರ್ 2-3ರಲ್ಲಿ ಯಶಸ್ಸು, ಕೀರ್ತಿ, ಲಾಭ, ಜಯ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಪ್ರಯಾಣದಲ್ಲಿ ಯಶಸ್ಸು ಸಿಗುವಂಥ ಅವಕಾಶ ಎಲ್ಲ ಬರಲಿದೆ 2-3ರಲ್ಲಿ. ಬಳಿಕ 4, 5, 6, 7 4 ದಿನಗಳು ಚಂದ್ರನ ವೈರುಧ್ಯ ಇರುತ್ತೆ. ಇಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರುವುದಿಲ್ಲ. ಮಾತಿನ ಚಕಮಕಿ, ಕಲಹ, ವಾಗ್ವಾದ ಆಗುವಂಥದ್ದು, ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು, ಕೆಲಸದ ಪ್ರಯತ್ನದಲ್ಲಿ ವೈಫಲ್ಯಗಳು ಬರುವಂಥದ್ದು, ಜೊತೆಗೆ ಹಣಕಾಸಿನ ಖರ್ಚು ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಹಾಗಾಗಿ 4, 5, 6, 7 ತನುಮನ ಧನದ ಸಂಯಮವನ್ನು ಕಾಪಾಡ್ಕೋಬೇಕು. ಮುಂದೆ 8, 9, 10, 11 4 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರಲಿದೆ. ಯಶಸ್ಸು, ಜಯ, ಲಾಭ, ಕೀರ್ತಿ ಸಿಗಲಿದೆ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಇದೆ. ಬಂಧುಗಳಲ್ಲಿ ಬಾಂಧವ್ಯ ಚೆನ್ನಾಗಿ ವೃದ್ಧಿ ಆಗುತ್ತೆ 8ರಿಂದ 11ರವರೆಗೆ. 12, 13, 14 ನಿಮ್ಮ ಮಿಶ್ರ ಫಲಗಳ ದಿನ. 3 ದಿನಗಳಲ್ಲಿ ಮಾತಿನ ಚಕಮಕಿ, ಕಲಹ ಆಗುವಂಥದ್ದು, ನಿಮ್ಮದೇ ಸ್ವಂತ ಮಕ್ಕಳು ಅಥವಾ ನಿಮಗೆ ಮಕ್ಕಳ ಸಮಾನರು ಮುಂತಾದ ರೀತಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಣಕಾಸಿನ ಖರ್ಚು ಜಾಸ್ತಿ. ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಅಥವಾ ಸಹೋದ್ಯೋಗಿಗಳ ಜೊತೆ ಭಿನ್ನಾಭಿಪ್ರಾಯ ಮುಂತಾದ ಅನೇಕ ರೀತಿಯ ಕಹಿ ಘಟನೆಗಳು 12, 13, 14ರಲ್ಲಿ ಜರುಗಬಹುದು. 15, 16 ನಿಮಗೆ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. ಇಲ್ಲಿ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಅನಾವಶ್ಯಕ ಖರ್ಚು ಮಾಡಲಿಕ್ಕೆ ಏನಾದರೂ ತೊಂದರೆಗೆ ಸಿಲುಕೊಳ್ಳುವಂಥದ್ದು ಅಥವಾ ಯಾರೋ ಮಾತು ನಂಬಿ ನೀವು ಹಣಕಾಸಿನ ವಿವಾದಕ್ಕೆ, ಕಾಂಟ್ರವರ್ಸಿಗೆ ಸಿಲುಕಿಕೊಳ್ಳುವಂಥದ್ದು, ಮನಸ್ಸಲ್ಲಿ ಆತಂಕ, ಭಯ ಮೂಡುವಂತಹ ಘಟನೆ 15, 16ರಲ್ಲಿ ಆಗುತ್ತೆ. 17, 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಕರ್ಮಸ್ಥಾನದ ಚಂದ್ರನು ಜಯವನ್ನು, ಲಾಭವನ್ನು ಕೊಡ್ತಾನೆ. ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಇದೆ. ನಿಮ್ಮ ಏನಾದರೂ ವೃತ್ತಿ ಅಥವಾ ಉದ್ಯಮವನ್ನು ಎಕ್ಸ್ಪಾನ್ಷನ್ ಅಥವಾ ವಿಸ್ತರಣೆ ಮಾಡಲಿಕ್ಕೆ ಅವಕಾಶಗಳು, ಯಾವುದೇ ರೀತಿಯ ಸರ್ಕಾರದ ಯೋಜನೆಗಳ ಲಾಭ ಪಡೆಯುವಂಥ ಅವಕಾಶ, ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಅವಕಾಶ ಕದವಾಗಿ ಒದಗಿ ಬರ್ಬೋದಾಗಿದೆ 17, 18, 19ರಲ್ಲಿ. ಇನ್ನು 20, 21 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 20, 21ರಲ್ಲಿ ಲಾಭಸ್ಥಾನದಲ್ಲಿ ಬಂದ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕ್ಷಿಪ್ರವಾಗಿ ಆಗಲಿದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯ ಘಟನೆ ಈ 20, 21ರಲ್ಲಿ. 22, 23, 24 ಚಂದ್ರನ ಬೆಂಬಲ ಇರುವುದಿಲ್ಲ. 3 ದಿನಗಳ ವೈರುಧ್ಯ ಪರಿಣಾಮಗಳು ಆಗುವಂಥದ್ದು, ಹಣಕಾಸಿನ ಖರ್ಚು ಜಾಸ್ತಿ, ಆದಾಯದ ಕೊರತೆ ಆಗುವಂಥದ್ದು, ದೂರ ಪ್ರಯಾಣದಲ್ಲಿ ಏನಾದರೂ ವಿಘ್ನಗಳು, ಅಡೆತಡೆಗಳು ಬರುವಂಥದ್ದು, ಈಗಾಗಲೇ ಇದ್ದಂಥ ಅನಾರೋಗ್ಯವು ಈ ದಿನಗಳಲ್ಲಿ ಅಂದರೆ ಈ 22, 23, 24ರಲ್ಲಿ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. 24, 25, 26 ಈ ಪಾಲಿಗೆ ಉತ್ತಮ ದಿನ. ಡಿಸೆಂಬರ್ 25, 26ರಲ್ಲಿ ಇಷ್ಟ ಸಿದ್ಧಿ, ಲಾಭ ವೃದ್ಧಿ ಎಲ್ಲ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಹಣಕಾಸು, ಆರೋಗ್ಯ, ಮನಸ್ಥಿತಿ ಉತ್ತಮ ಇರುತ್ತೆ. 27, 28 ಮಿಶ್ರ ಫಲಗಳ ಸೂಚನೆ. ಹಣಕಾಸಿನ ಸಂಕಷ್ಟ ಎದುರಾಗುತ್ತೆ. ನಾನಾ ರೀತಿಯ ಅಪವಾದಗಳು ನಿಮ್ಮ ಮೇಲೆ ಬರುವಂಥದ್ದು, ಮಾತಿನ ಚಕಮಕಿ, ಕಲಹಗಳು, ವಾಗ್ವಾದಗಳು ಮನೆ ಮಂದಿಯ ಜೊತೆಗೂ ಅಥವಾ ಮೂರನೇ ವ್ಯಕ್ತಿಗಳ ಜೊತೆಗೂ ಆಗುವಂಥ ಸಾಧ್ಯತೆ 27, 28ರಲ್ಲಿ. 29, 30 ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ದಿನ.
ಇಷ್ಟಸಿದ್ಧಿ ಲಾಭವೃದ್ಧಿ ಎಲ್ಲ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿವೆ. ಪ್ರಯಾಣದಲ್ಲಿ ಯಶಸ್ಸು ಇದೆ. ಲಾಭವು ನಿಮಗೆ ಹೆಚ್ಚಳ ಆಗಲಿದೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅನೇಕ ಶುಭ ಅವಕಾಶಗಳು ಬರಲಿವೆ. ಗೃಹಿಣಿಯರು ಮಹಿಳೆಯರಿಗೆ ಸಾಮಾನ್ಯದಲ್ಲಿ ನೆಮ್ಮದಿ ವಾತಾವರಣ. 29-30ರಲ್ಲಿ ಕೊನೆಯ ದಿನ 31 ಅಷ್ಟೇನು ಉತ್ತಮವಾಗಿಲ್ಲ. 31ರಲ್ಲಿ ಮಾತಿನ ಚಕಮಕಿ ಕಲಹ ವೈರುಧ್ಯದಂಥ ಘಟನೆಗಳು ಆಗ್ಬೋದಾಗಿದೆ. ಇವೆಲ್ಲವೂ ನಿಮಗೆ ಚಂದ್ರನ ಅನುಕೂಲ ಯಾವ ದಿನಗಳಲ್ಲಿದೆ, ಯಾವ ದಿನಗಳಲ್ಲಿ ಅನಾನುಕೂಲ ಅಥವಾ ವಿರುದ್ಧವಾಗಿದೆ ಅನ್ನೋದರ ಒಂದು ಸಂಕ್ಷಿಪ್ತ ಮುನ್ನೋಟ ನೋಡಿದಾಯಿತು. ಸುಮಾರು 15 ಡೇಟ್ಗಳು ಅಥವಾ 15 ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಕಂಡು ಬರುತ್ತೆ. ಇನ್ನು ಇವೆಲ್ಲವೂ ಈ ಗ್ರಹ ಬೆಂಬಲಗಳ ಉತ್ತಮ ಫಲವನ್ನು ಗಮನಿಸಿದಾಗ ನೀವು ಬಳಸ್ಬೋದಾದ ಬಣ್ಣಗಳು ಈ ಡಿಸೆಂಬರಲ್ಲಿ ಯಾವ್ಯಾವೆಲ್ಲ ಬಣ್ಣಗಳನ್ನು ಬಳಸಿದರೆ ಸ್ವಲ್ಪ ಅದೃಷ್ಟ ನಿಮಗೆ ಚೆನ್ನಾಗಿರುತ್ತೆ ಅನ್ನೋದು ಗಮನಿಸಿದರೆ, ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಸಂಕೇತ. ನಿಮಗೆ ತಿಂಗಳು ಪೂರ್ತಿ ಸೂರ್ಯ ಅನುಗ್ರಹ ಇರುವಂಥ ಏಕೈಕ ರಾಶಿ ನಿಮ್ಮದು. ಹಾಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1ಅನ್ನು ನೀವು ತಿಂಗಳು ಪೂರ್ತಿಯಾಗಿ ಬಳಸ್ಕೋಬೋದು. ಇನ್ನು ಗುರುವಿನ ಸಂಕೇತವಾಗಿ ನಿಮಗೆ ಯೆಲ್ಲೋ ಅಥವಾ ಹಳದಿ ಬಣ್ಣ ಅಂತ ಗೊತ್ತಿದೆ. ಆ ಗುರುವಿನ ಸಂಕೇತದ ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3ಅನ್ನು ನೀವು 5ನೇ ತಾರೀಕಿನಿಂದ ತಿಂಗಳ ಅಂತ್ಯದವರೆಗೂ ಬಳಸ್ಕೋಬೋದಾಗಿದೆ. ಇನ್ನು ಅದೇ ರೀತಿ ನಿಮಗೆ ಬುಧನ ಅನುಗ್ರಹ ಸಹ ಇರಲಿದೆ. ಬುಧನ ಅನುಗ್ರಹ ನಿಮಗೆ ತಿಂಗಳ ಆರಂಭದಿಂದ ಆರಂಭವಾಗುವ ಕಾರಣ ನೀವು ಡಿಸೆಂಬರ್ 6ರಿಂದ ತಿಂಗಳ ಅಂತ್ಯದವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ನಂಬರ್ 5ಅನ್ನು ನೀವು ಬಳಸುವಂಥದ್ದು. ಇನ್ನು ಶುಕ್ರನ ಅನುಗ್ರಹ ನಿಮಗೆ ಆರಂಭವಾಗುವುದು ಈ ಡಿಸೆಂಬರ್ 20ರಿಂದ. ಹಾಗಾಗಿ ಡಿಸೆಂಬರ್ 20ರಿಂದ ನೀವು ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6ಅನ್ನು ಅಲ್ಲಿವರೆಗೂ ಬಳಸ್ಕೊಳ್ಳುವಂಥದ್ದು. ಇನ್ನು ರೆಡ್ ಅಥವಾ ಕೆಂಪು ಬಣ್ಣ ಮಂಗಳನ ಸಂಕೇತ. 6ನೇ ತಾರೀಕುವರೆಗೂ ಅಲ್ಲಿ ನಿಮಗೆ ಮಂಗಳನು 6ನೇ ತಾರೀಕು ಬಳಿಕ ಅಂದರೆ 7ನೇ ತಾರೀಕಿಂದ ಮಂಗಳ ನಿಮಗೆ ಪೂರಕವಾಗಿರ್ತಾನೆ. ಹಾಗಾಗಿ 7ನೇ ತಾರೀಕಿಂದ ತಿಂಗಳ ಕೊನೆವರೆಗೂ ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ 9 ನಂಬರ್ 9ಅನ್ನು ನೀವು ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಅಲ್ಲಿ 6 ಅಥವಾ 7 ಗ್ರಹಗಳ ಒಂದು ವಿಶೇಷವಾದ ಬೆಂಬಲ ಸಿಗುವಂಥ ಅಪರೂಪದ ರಾಶಿ ಕುಂಭರಾಶಿ ಆಗಿರುತ್ತೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಈ ತಿಂಗಳ ಪ್ರಮುಖವಾದ ಕೆಲಸ ಕಾರ್ಯಗಳು, ಸಹಿ ಒಪ್ಪಂದ, ರಿಜಿಸ್ಟ್ರೇಷನ್, ಕೊಡುಕೊಳ್ಳುವಿಕೆ, ಭೇಟಿಯಾಗುವಂಥದ್ದು ಮುಂತಾದನ್ನು ಈ ತಿಂಗಳಲ್ಲಿ ಮಾಡಿದರೆ ನಿಮ್ಮ ಒಂದು ವ್ಯಾಪಾರದಲ್ಲೋ, ಉದ್ಯಮದಲ್ಲೋ ಅಥವಾ ಕೌಟುಂಬಿಕ ಜೀವನದಲ್ಲೋ ಬಹಳಷ್ಟು ಯಶಸ್ಸನ್ನು, ವಿಜಯವನ್ನು ಕಾಣ್ಬೋದಾಗಿದೆ. ಇನ್ನು ಬಣ್ಣಗಳ ನಂಬರ್ಗಳ ಬಳಿಕ ನೀವು ಈ ತಿಂಗಳಲ್ಲಿ ನಿಮಗೆ ಇರತಕ್ಕಂಥ ಸಣ್ಣ ಪುಟ್ಟ ಗ್ರಹಗಳ ದೋಷಗಳು ಇದ್ದೇ ಇರ್ತವೆ. ಉದಾಹರಣೆಗೆ ಅಲ್ಲಿ ಕೇತು, ರಾಹುಗಳು ನಿಮಗೆ ವಿರುದ್ಧವಾಗಿರ್ತಾರೆ. ಕೆಲವೊಂದು ಹಂತದಲ್ಲಿ ನಿಮಗೆ ಅಲ್ಲಿ ಶುಕ್ರನ ಬೆಂಬಲ ಸ್ವಲ್ಪ ಕಡಿಮೆ ಆಗ್ಬೋದು. ಬುಧನ ಬೆಂಬಲ ಕೆಲವೊಂದು ಹಂತದಲ್ಲಿ ಸ್ವಲ್ಪ ಆರಂಭದಲ್ಲಿ ಅಂದರೆ 5ನೇ ತಾರೀಕು ಸ್ವಲ್ಪ ಕಡಿಮೆ ಇರ್ಬೋದು. ಇವೆಲ್ಲವನ್ನು ನಾವು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗದ ಮೂಲಕ ಕಡಿಮೆ ಮಾಡ್ಕೋಬೋದು. ವಿಶೇಷವಾಗಿ ಗಣೇಶ ಅಥವಾ ಗಣಪತಿಯ ಭಕ್ತಿ, ಗಣಪತಿ ಸೋದರ ಗಣೇಶನ ಶ್ಲೋಕ, ಗಣೇಶನ ಅಷ್ಟೋತ್ತರ ಪಠನೆ ಮಾಡುವಂಥದ್ದು, ಶಿವ ಅಥವಾ ಈಶ್ವರನ ಭಕ್ತಿ, ದುರ್ಗಾ ದೇವತೆ ಅಮ್ಮನವರ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ಜೊತೆಗೆ ಶನಿ ಪೀಡೆ ಇರುವ ಕಾರಣ ನವಗ್ರಹಗಳ ಹೊರತು ಶನಿ ಮಹಾರಾಜರು ಶನಿಗಳ ಪೀಡಾ ಪರಿಹಾರ ಸ್ತೋತ್ರ ಅಥವಾ ಶನಿಯ ಮಂತ್ರಗಳು ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಹನುಮಾನ್ ಚಾಲಿಸ, ಹನುಮಾನ್ ಅಷ್ಟೋತ್ತರ ಮುಂತಾದ ಈ ಶನಿ ದೋಷ ನಿವಾರಕವಾದ ಕ್ರಮಗಳನ್ನು, ದಾನ ಧರ್ಮದ ಮಾರ್ಗವನ್ನು, ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಖಂಡಿತ ಈ ಕುಂಭರಾಶಿಯವರಿಗೆ ಡಿಸೆಂಬರ್ನಲ್ಲಿ ಯಶಸ್ಸು, ಕೀರ್ತಿ, ಜಯ, ಲಾಭಗಳು ಸಿದ್ಧವಾಗಿದೆ. ಮೀನ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಡಿಸೆಂಬರ್ ತಿಂಗಳು ಮೀನರಾಶಿಗೆ ಆರಂಭದಲ್ಲಿ ಶುಭ ಲಾಭಗಳು, ಮಧ್ಯದಲ್ಲಿ ನಾನಾ ಸವಾಲುಗಳು ಎಂಬಂಥ ಒಂದು ವಾಕ್ಯ ಈ ತಿಂಗಳಲ್ಲಿ ಬರ್ತಾ ಇದೆ. ಅಲ್ಲಿ ಕೆಲವೊಂದು ಗ್ರಹಗಳ ಬೆಂಬಲ ನಿಮಗೆ ಆರಂಭದಲ್ಲಿ ಪೂರಕವಾಗಿಯೂ ತಿಂಗಳ ಮಧ್ಯದ ಬಳಿಕ ಆ ಗ್ರಹಗಳ ಬೆಂಬಲ ಸ್ವಲ್ಪ ಕ್ಷೀಣವಾಗಿ ಆಗುವಂಥದ್ದು ಕಂಡುಬರುತ್ತೆ. ಹಾಗಾಗಿ ಈ ನವಗ್ರಹಗಳ ಗೋಚಾರ ಅಥವಾ ಚಲನೆಯು ಕೆಲವೊಂದು ರಾಶಿಗಳಿಗೆ ಕೆಲವೊಂದು ಭಾಗದಲ್ಲಿ ಉತ್ತಮವನ್ನು, ಕೆಲವೊಂದು ಮಧ್ಯಮವನ್ನು, ಕೆಲವೊಮ್ಮೆ ಸ್ವಲ್ಪ ಸಂಕಷ್ಟವನ್ನು ತಂದುಕೊಡುವಂಥ ಫಲಗಳು. ಈ ಮೀನರಾಶಿಗೆ ಸಾಡೆಸಾತಿಯ ಪ್ರಭಾವದ ವಲಯದಲ್ಲಿ ನೀವು ಈಗಾಗಲೇ ಇದ್ದೀರಾ. ಆಗಿರುವ ಕಾರಣ ಕೆಲವೊಂದು ಗ್ರಹಗಳ ಬೆಂಬಲ ನಿಮಗೆ ಯಾವಾಗ ಉತ್ತಮವಾಗಿ ಸಿಗುತ್ತೆ, ಈ ತಿಂಗಳಲ್ಲಿ ಯಾವ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆಯನ್ನು ನಾವೀಗ ಒಂದೊಂದಾಗಿ ಗ್ರಹಗಳ ಅನುಕೂಲವಾಗಿ ಗಮನಿಸೋಣ. ಸೂರ್ಯನಿಂದ ಆರಂಭಿಸಿದಾಗ ನಿಮಗೆ ಸೂರ್ಯನ ಬೆಂಬಲ ಈ 15ರವರೆಗೆ ಇರೋದಿಲ್ಲ. ಯಾಕಂದರೆ ಸೂರ್ಯ ಭಗವಂತರು ವೃಶ್ಚಿಕ ರಾಶಿಯಲ್ಲಿ ಇರುವಾಗ ಅಲ್ಲಿ ನಿಮಗೆ ನವಮದ ಸ್ಥಾನವಾಗಿರೋ ಕಾರಣ ಅಲ್ಲಿ ಅನೇಕ ರೀತಿಯ ಅಡೆತಡೆಗಳು, ಈಗ ಮಾತಿನ ಚಕಮಕಿ, ಇದಕ್ಕೆ ಏನಾದರೂ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಸಾಧ್ಯತೆ ಇರುತ್ತೆ. ಬಂಧುಗಳಲ್ಲಿ, ಮಿತ್ರರಲ್ಲಿ ಏನೋ ವೈರುಧ್ಯದ ಘಟನೆಗಳು ಜರುಗುವಂಥದ್ದು, ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸ ಸ್ವಲ್ಪ ನಿಧಾನಗತಿಯ ಅನುಭವ ನಿಮಗೆ 15ರವರೆಗೆ ಆಗ್ಬೋದು. ಆದರೆ 16ರಿಂದ ಸೂರ್ಯ ಪರಿವರ್ತನೆ ಧನುರಾಶಿಗೆ ಆಗುತ್ತೆ. ಸೂರ್ಯ ಭಗವಂತರು ಧನುರಾಶಿಗೆ ಪ್ರವೇಶಿಸುವಾಗ ಮೀನರಾಶಿಯವರಿಗೆ ಅಲ್ಲಿ ಕರ್ಮಸ್ಥಾನದ ಸೂರ್ಯನು ಲಾಭವನ್ನು, ಜಯವನ್ನು ಕೊಡ್ತಾನೆ. ಜೊತೆಗೆ ಸರ್ಕಾರದ ಕೆಲಸ, ಕೋರ್ಟು ಕಚೇರಿ ಕೆಲಸ ಇತ್ಯಾದಿಗಳಿದ್ರೆ ನೀವು ಡಿಸೆಂಬರ್ 15ರಿಂದ 16ರ ಬಳಿಕ ಆರಂಭಿಸಿದರೆ ಅವೆಲ್ಲವೂ ಚೆನ್ನಾಗಿ ಆಗುತ್ತೆ. ಅಥವಾ ಅದರಿಂದ ನಿಮಗೆ ಸಿಗಬೇಕಾದ ಫಲಗಳು ಕ್ಷಿಪ್ರವಾಗಿ ಬೇಗನೆ ಆಗುತ್ತೆ. ಆವಾಗ ತಿಂಗಳಾನುಗಟ್ಟಲೆ ಆಗದಿದ್ದಂಥ ನಿಮಗೆ ಯಾವುದೇ ರೀತಿಯ ಕೋರ್ಟು ಕಚೇರಿ ಸಂಬಂಧ ಕೆಲಸ ಕಾರ್ಯಗಳು ಡಿಸೆಂಬರ್ 16ರ ಬಳಿಕ ಅದು ಕ್ಷಿಪ್ರವಾಗಿ ಆಗುವಂಥದ್ದು.
ಜೊತೆಗೆ ಯಾವುದೇ ರೀತಿಯ ನಿಮ್ಮ ವೃತ್ತಿ ಉದ್ಯಮ ಅಥವಾ ಉದ್ಯೋಗ ಇದನ್ನು ಕೈಗಾರಿಕೆಯನ್ನು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ, ಅಭಿವೃದ್ಧಿಪಡಿಸಲಿಕ್ಕೆ, ಹೊಸದರ ಆರಂಭ ಮಾಡಲಿಕ್ಕೆ, ಏನಾದರೂ ಒಪ್ಪಂದ, ರಿಜಿಸ್ಟ್ರೇಷನ್, ಸಹಿ ಇತ್ಯಾದಿ ಮಾಡಲಿಕ್ಕೆ, ಅಗ್ರಿಮೆಂಟ್ ಮಾಡಲಿಕ್ಕೆ ಬಹಳ ಉತ್ತಮವಾದ ಅವಕಾಶ ಸೂರ್ಯ ಭಗವಂತರಿಂದ ನಿಮಗೆ 16ರ ಬಳಿಕ ಬರಲಿದೆ. ಹಾಗಾಗಿ ಸೂರ್ಯ ಅನುಗ್ರಹ ಇರುವಂಥ ಈ ಕಾಲವನ್ನು ಚೆನ್ನಾಗಿ ಬಳಸುವಂಥದ್ದು. ಯುವಕರು, ಸಾಧಕರು, ವಿದ್ಯಾರ್ಥಿಗಳಿಗೂ ಹೊಸ ಅವಕಾಶಗಳು ಡಿಸೆಂಬರ್ 16ರಿಂದ ಸೂರ್ಯ ಭಗವಂತರು ತಂದುಕೊಳ್ಳಲಿದ್ದಾರೆ. ಗೃಹಿಣಿಯರಿಗೂ ಸಹ ಉತ್ತಮ ಅವಕಾಶಗಳು ಸೂರ್ಯ ಅನುಗ್ರಹದಿಂದ 16ರಿಂದ ಬರಲಿದೆ. ಸೂರ್ಯ ಅನುಗ್ರಹ ನಿಮಗೆ ಗೊತ್ತಾಯಿತು. ಇನ್ನು ಮಂಗಳನ ವಿಚಾರ, ಮಂಗಳ ಗ್ರಹ ನಿಮಗೆ ಯಾವ ರೀತಿ ಇದನ್ನು ಗಮನಿಸಿದಾಗ ತಿಂಗಳು ಪೂರ್ತಿ ನಿಮಗೆ ಮಂಗಳನ ಬೆಂಬಲ ಇರೋದಿಲ್ಲ, ಮಂಗಳನು ವಿರುದ್ಧವಾಗಿ ಇರ್ತಾನೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ಕೆಲವೊಮ್ಮೆ ಆಕಸ್ಮಿಕ ನಷ್ಟ ಆಗುವಂಥದ್ದು, ಖರ್ಚು ವೆಚ್ಚಗಳು ಜಾಸ್ತಿ ಬರುವಂಥದ್ದು, ಮಿತ್ರರಲ್ಲಿ ಬಂಧುಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಮಿತ್ರರ ಅಥವಾ ಬಂಧುಗಳ ಏನಾದರೂ ಒಂದು ಸಣ್ಣ ಪುಟ್ಟ ಒಂದು ತಪ್ಪಿನ ಘಟನೆಯಿಂದ ನಿಮ್ಮಲ್ಲಿ ಸ್ವಲ್ಪ ಬದೇ ಶಾಶ್ವತವಾದ ಏನಾದರೂ ಒಂದು ಅಡ್ಡ ಪರಿಣಾಮಗಳು ಬರುವಂಥದ್ದು ಇವೆಲ್ಲ ಆಗುತ್ತೆ. ಅದೇ ರೀತಿ ಯಾವುದೇ ರೀತಿಯ ಈ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಕೆಲವೊಮ್ಮೆ ನಿಮಗೆ ಹಿನ್ನಡೆ ಆಗುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಅಡ್ಡದಾರಿಯಲ್ಲಿ ಅಥವಾ ಅಕ್ರಮ ಭ್ರಷ್ಟಾಚಾರ ಮಾರ್ಗದ ಮೂಲಕ ನೀವು ಪ್ರಯತ್ನಪಟ್ಟು ಅದರಲ್ಲಿ ವೈಫಲ್ಯ ಅಥವಾ ಅದರಲ್ಲಿ ಶಿಕ್ಷೆ ಅಥವಾ ದಂಡನೆಯನ್ನು ವಿಧಿಸುವಂಥ ನಿಮಗೆ ಘಟನೆಗಳು ನಿಮ್ಮ ಮೇಲೆ ಆಗ್ಬೋದಾಗಿದೆ. ಹಾಗಾಗಿ ಅಂತಹ ಯಾವುದೇ ಅಪರಾಧ ಕೃತ್ಯ, ಅಕ್ರಮ ಭ್ರಷ್ಟಾಚಾರಗಳಿಗೆ ಕೈ ಹಾಕದಂತೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅದು ನಿಮಗೆ ತಕ್ಷಣವಾದ ಅಡ್ಡ ಪರಿಣಾಮ, ಯಾಕಂದರೆ ಸಾಡೆ ಸಾತಿ ಪ್ರಭಾವ ಇರೋ ಕಾರಣ ಅಂತಹ ಒಂದು ಕೆಲಸ ಕಾರ್ಯಗಳ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಕ್ಷಿಪ್ರವಾಗಿ ಆಗಲಿದೆ. ಹಾಗೆ ಅಂತಹ ಕಾನೂನು ಸುಳಿಗಳಲ್ಲಿ, ವಿವಾದದ ಸುಳಿಯಲ್ಲಿ ಸಿಲುಕದಂತೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮೀನದವರಿಗೆ. ಇನ್ನು ಬುಧ ಗ್ರಹದ ವಿಚಾರ, ಮಂಗಳನ ಬಳಿಕ ಬುಧ ಗ್ರಹದ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ 5ನೇ ತಾರೀಕುವರೆಗೂ 5ರವರೆಗೂ ಬುಧನು ಪೂರಕವಾಗಿರ್ತಾನೆ. 5ರಿಂದ ಮತ್ತು ತಿಂಗಳಂತ್ಯವರೆಗೂ ಬುಧನ ಪ್ರಭಾವ ಉತ್ತಮವಾಗಿರುವುದಿಲ್ಲ. ಹಾಗಾಗಿ ಆರಂಭದ 5 ದಿನಗಳಲ್ಲಿ ಬುಧನ ಅನುಕೂಲತೆ ಉತ್ತಮವಾಗಿರೋ ಕಾರಣ ಯಶಸ್ಸು, ಕೀರ್ತಿ, ಜಯ, ಲಾಭಗಳು ಸಿಗಲಿವೆ. ಬಳಿಕ 6ನೇ ತಾರೀಕಿಂದ ಬುಧನ ಪರಿವರ್ತನೆ ವೃಶ್ಚಿಕದಲ್ಲಿ ಆಗಿರೋ ಕಾರಣ ನಿಮಗೆ ಅಲ್ಲಿ ಕೆಲವೊಮ್ಮೆ ಹಿನ್ನಡೆ ಅನುಭವಗಳು, ನಷ್ಟಗಳು ಆಗುವಂಥದ್ದು, ಭಿನ್ನಾಭಿಪ್ರಾಯ ಬರುವಂಥದ್ದು, ಅಥವಾ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇಲ್ಲ ನಿಮ್ಮ ಮೇಲೆ ಈ ಕಾನೂನು ಕ್ರಮ, ಒತ್ತಡ ಅಥವಾ ದಂಡನೆಗಳು ಬರುವಂಥದ್ದು, ಜೊತೆಗೆ ತಂದೆ ಮಕ್ಕಳ ಮಧ್ಯೆ, ಸೋದರರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ವ್ಯಾಪಾರದಲ್ಲಿ ನಿಮಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ, ಆದಾಯದ ಕೊರತೆ ಆಗ್ಬೋದು ಬುಧನ ವೈರುಧ್ಯದಿಂದ. ಇನ್ನು ಗುರುಗ್ರಹದ ವಿಚಾರ ಗಮನಿಸಿದಾಗ ಆರಂಭದ 5ನೇ ತಾರೀಕುವರೆಗೂ ಸ್ವಲ್ಪ ಮಟ್ಟಿಗೆ ಅಲ್ಲಿ ಅಥವಾ ಮಿಥುನದಲ್ಲಿ ಇರುವ ಕಾರಣ, ಕಟಕದಲ್ಲಿ ಇರುವ ಕಾರಣ ಸ್ವಲ್ಪ ಮಟ್ಟಿಗೆ ಉತ್ತಮ ಪರಿಣಾಮಗಳು ಬಂದರೂ ಮತ್ತೆ ಮಿಥುನ ಪ್ರವೇಶ ಆಗುತ್ತೆ. ಹಾಗಾಗಿ ಗುರುವಿನಿಂದ ನಿಮಗೆ ಯಾವುದೇ ಉತ್ತಮ ಪರಿಣಾಮಗಳು ಈ ತಿಂಗಳಲ್ಲಿ ನಿರೀಕ್ಷೆ ಮಾಡುವಂತಿಲ್ಲ. ಅಲ್ಲಿ ಕಲಹ, ವಾಗ್ವಾದ, ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗುವಂಥದ್ದು, ಬಂಧುಗಳಲ್ಲಿ ವಿರೋಧ, ಬಂಧುಗಳು ನಿಮ್ಮನ್ನು ವಿರೋಧಿಸುವಂಥದ್ದು, ಅಥವಾ ಯಾವುದೇ ರೀತಿಯ ನಿಮ್ಮ ಹಿಂದಿನ ಯಾವುದೇ ಒಂದು ಕೆಟ್ಟ ಕೆಲಸಗಳನ್ನು ಈಗ ಮತ್ತೊಮ್ಮೆ ಬಳಕೆಗೆ ಬಂದು ಅದರಿಂದ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ, ಇಮೇಜ್ಗೆ ಧಕ್ಕೆ ಆಗುವಂಥ ಘಟನೆ ಜರಗಬಹುದಾಗಿದೆ. ಇನ್ನು ಗುರುವಿನ ಬಳಿಕ ಶುಕ್ರನ ಅನುಗ್ರಹ ನೋಡಿದರೆ ಶುಕ್ರನ ನಿಮಗೆ 19ರವರೆಗೂ ಉತ್ತಮವಾಗಿದ್ದಾನೆ. 19ರವರೆಗೂ ಹಾಗಾಗಿ ಆರಂಭದಲ್ಲಿ ಶುಭ ಲಾಭಗಳು ಎಂಬ ವಾಕ್ಯ ಬಂದಿದೆ. ಅದಕ್ಕೆ ಶುಕ್ರನೇ ಕಾರಣ. ಅಂದರೆ 19ರವರೆಗೂ ನಿಮಗೆ ಶುಕ್ರನು ವಿಶೇಷವಾಗಿ ಪೂರಕವಾಗಿದ್ದಾನೆ. ಲಾಭ, ಜಯ, ಸುಖವನ್ನು ಕೊಡ್ತಾನೆ. ಅನೇಕ ರೀತಿಯ ಆಕಸ್ಮಿಕ ಧನ ಆಗಮನವಾಗಿಲ್ಲದೆ ಸ್ತ್ರೀಯರಿಗೆ, ಮಹಿಳೆಯರಿಗೆ, ಗೃಹಿಣಿಯರಿಗೆ ಉತ್ತಮವಾದ ಪ್ರಭಾವಗಳು, ವಸ್ತ್ರಾಭರಣ ಇತ್ಯಾದಿ ಕೊಳ್ಳುವಂಥ ಅವಕಾಶಗಳು, ಜೊತೆಗೆ ಶುಭ ಕಾರ್ಯದ ಸಿದ್ಧತೆಯಲ್ಲಿ ಸಫಲತೆಗಳು ಬರುವಂಥದ್ದು. ಹಾಗಾಗಿ ಮೀನರಾಶಿಯವರಿಗೆ 19ರವರೆಗೂ ವಿಶೇಷವಾದ ಶುಕ್ರ ಅನುಗ್ರಹ ಜಯವನ್ನು, ಲಾಭವನ್ನು, ಸುಖವನ್ನು ಕೊಳ್ಳಿದೆ. ಆರೋಗ್ಯದ ವಿಚಾರದಲ್ಲೂ ಶುಕ್ರನು ನಿಮಗೆ ಸಹಾಯ ಮಾಡಲಿದ್ದಾನೆ. 20ರಿಂದ ಶುಕ್ರನ ಅನುಗ್ರಹ ಇರುವುದಿಲ್ಲ. ವಿರುದ್ಧವಾದ ಪರಿಣಾಮಗಳು ಶುಕ್ರನು ಮಾಡಿರೋ ಕಾರಣ ಅಲ್ಲಿ ಹಣಕಾಸಿನ ಕೊರತೆ, ಅದೃಷ್ಟ ಕೈ ಕೊಡುವಂಥದ್ದು, ಪ್ರಯತ್ನಗಳಲ್ಲಿ ವೈಫಲ್ಯ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಜೊತೆಗೆ ಬಂಧು ಅಥವಾ ಮಿತ್ರರಲ್ಲಿ ವಾಗ್ವಾದ, ಕಲಹ ಇವೆಲ್ಲವೂ ಆ ಶುಕ್ರನ ಅಡ್ಡ ಪರಿಣಾಮದಿಂದ ಆಗ್ಬೋದಾಗಿದೆ. ಹೀಗಾಗಿ ಶುಕ್ರನ ಪ್ರಭಾವ ನೀವು ಆರಂಭದ ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಶನಿ ಮಹಾರಾಜ ವಿಚಾರ ನಿಮಗೆ ಆಗಲೇ ಗೊತ್ತಿದೆ. ಆಗಲೇ ಹೇಳಿದಂತೆ ನಿಮಗೆ ಸಾಡೆ ಸಾತಿಯ ಒಂದು ಪೂರ್ಣ ಪ್ರಭಾವ, ಜನ್ಮ ಶನಿ ಇರುವಂತಹ ಮೀನರಾಶಿ ಆಗಿರೋ ಕಾರಣ ನೀವು ತನು, ಮನ, ಧನದ ಒಂದು ಎಚ್ಚರಿಕೆ ತಿಂಗಳ ಪೂರ್ತಿ ಖಂಡಿತ ಬೇಕು. ಯಾಕಂದರೆ ಅವಾಗ ಕಳೆದ ತಿಂಗಳುಗಳಲ್ಲಿ ಶನಿ ಮಹಾರಾಜರಿಗೆ ವಕ್ರಗತಿತ್ತು. ಅಕ್ಟೋಬರ್, ನವಂಬರ್ ಬಳಿಕ ಅಲ್ಲಿ 18ರ ಬಳಿಕ ಶನಿ ಮಹಾರಾಜರ ವಕ್ರ ಎಲ್ಲ ತ್ಯಾಗ ಆಗ್ತಿದ್ದಂತೆ ಇನ್ನಷ್ಟು ಅವರು ಸ್ಪೀಡಾಗಿ ಬರ್ತಾ ಇದ್ದಾರೆ. ಹಾಗಾಗಿ ಈಗ ಡಿಸೆಂಬರಲ್ಲೂ ಅವರು ಪೂರ್ಣ ವೇಗದಲ್ಲಿ ಇರುವ ಕಾರಣ ನಿಮಗೆ ಶನಿಯಿಂದ ಅಡ್ಡ ಪರಿಣಾಮಗಳಾಗ್ತವೆ. ಹಾಗಾಗಿ ಅನೇಕ ರೀತಿಯ ಅನುಮಾನದ ಘಟನೆಗಳು, ಅವಮಾನದ ಘಟನೆಗಳು, ನಿಮ್ಮ ಮೇಲೆ ಆರೋಪ ಪ್ರತ್ಯಾರೋಪ ಬರುವಂಥದ್ದು, ಕೌಟುಂಬಿಕವಾದ ಕಲಹ, ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಮೇಲೆ ಆರೋಪ ಬರುತ್ತೆ, ಮೇಲಾಧಿಕಾರಿಗಳ ಜೊತೆ ಭಿನ್ನಾಭಿಪ್ರಾಯ, ಅಥವಾ ಕೆಲವರಿಗೆ ಉದ್ಯೋಗಕ್ಕೆ ಕುತ್ತು ಬರುವಂಥ ಘಟನೆ, ಅಥವಾ ಹಿಂದೆ ಮಾಡಿದ ನಿಮ್ಮ ಯಾವುದೇ ರೀತಿಯ ಅಪರಾಧ ಕೃತ್ಯ, ತಪ್ಪುಗಳು ಈಗ ಬೆಳಕಿಗೆ ಬಂದು ನಿಮ್ಮ ಮೇಲೆ ಕಾನೂನು ಕ್ರಮ, ಶಿಕ್ಷಾ ಕ್ರಮಗಳು ಆಗುವಂಥದ್ದು. ಕನಸಿನಲ್ಲಿ, ಮನಸ್ಸಲ್ಲಿ ನಿಮಗೆ ಅನೇಕ ರೀತಿಯ ಭಯ ಅಥವಾ ಚಿಂತೆ, ಆತಂಕ ಕಾಡುವಂಥದ್ದು, ನಿದ್ರಾಹೀನತೆ ಕಾಡುವಂಥದ್ದು ಇವೆಲ್ಲ ಆಗುತ್ತೆ. ಆ ಬಗ್ಗೆ ಸ್ವಲ್ಪ ನೀವು ತನು, ಮನ, ಧನದ ಒಂದು ಸಂಯಮವನ್ನು ಕಾಪಾಡ್ಕೋಬೇಕು. ಅಡ್ಡ ಮಾರ್ಗ, ಅಡ್ಡದಾರಿಯಲ್ಲಿ ಹೋದರೆ ಮತ್ತೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಆ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಜ್ಜೆ ಬೇಕು. ಶನಿ ಮಹಾರಾಜರಿಂದ ನಿಮಗೆ ಅನೇಕ ರೀತಿಯ ಸವಾಲುಗಳು, ಪರೀಕ್ಷೆಗಳು ಈ ತಿಂಗಳಲ್ಲಿವೆ.
ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ತಿಂಗಳು ಪೂರ್ತಿಯಾಗಿ ನಷ್ಟದಲ್ಲೇ ಅನೇಕ ರೀತಿಯ ಅಡ್ಡ ಪರಿಣಾಮವನ್ನು ಮಾಡ್ತಾನೆ. ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳು ಆಗುವಂಥದ್ದು, ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಮೂರನೇ ವ್ಯಕ್ತಿಗಳ ಒಂದು ಆಮಿಷಕ್ಕೆ ಆಸೆಗೆ ಬಲಿ ಬಿದ್ದು ನೀವು ಇದ್ದಂಥ ಹಣವನ್ನು ಕಳೆದುಕೊಳ್ಳುವಂಥದ್ದು. ಜೊತೆಗೆ ನಿಮ್ಮ ವಸ್ತು ಒಡವೆ ಅಥವಾ ಇನ್ನಿತರ ಅಮೂಲ್ಯವಾದ ದಾಖಲೆ ಇತ್ಯಾದಿಗಳು ನಷ್ಟ ಆಗ್ಬೋದು, ನಾಶ ಆಗ್ಬೋದು ಅಥವಾ ಕಳವು ಆಗ್ಬೋದು. ಆ ಬಗ್ಗೆ ಸಹ ಮುನ್ನೆಚ್ಚರಿಕೆ ಹೆಚ್ಚಬೇಕು. ಹಾಗಾಗಿ ಇಲ್ಲಿ ನಿಮ್ಮ ಆರ್ಥಿಕ ವಿಚಾರ, ಹಣಕಾಸು ವಿಚಾರ, ಉದ್ಯೋಗದ ವಿಚಾರ, ಜೊತೆಗೆ ನಿಮ್ಮ ವಸ್ತು ಒಡವೆಗಳ ವಿಚಾರ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಕೇತುವಿನ ವಿಚಾರ ಗಮನಿಸಿದರೆ ಕೇತುವಿನಿಂದ ನಮಗೆ ಉತ್ತಮ ಫಲಗಳು ಇವೆ. ಷಷ್ಠದಲ್ಲಿ ಅಥವಾ 6ನೇ ಸ್ಥಾನದಲ್ಲಿರುವಂಥ ಕೇತು ಸಿಂಹರಾಶಿಯಲ್ಲಿದ್ದು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಇನ್ನು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಬರುವಂಥ ಯುವಕರಿಗೆ, ಸಾಧಕರಿಗೆ ಅವರಿಗೆ ಅದರಲ್ಲಿ ಯಶಸ್ಸು ಸಿಗ್ಬೋದು. ಸರ್ಕಾರ ಉದ್ಯೋಗದ ಪ್ರಯತ್ನದಲ್ಲಿ ಯಶಸ್ಸು ಸಿಗುವಂಥದ್ದು. ಇನ್ನು ವಿದೇಶಕ್ಕೆ ಹೋಗುವಂಥ ಅಪೇಕ್ಷೆ ಉಳ್ಳವರಿಗೆ ವಿದೇಶದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸ ಅಥವಾ ವಿದೇಶದ ಪ್ರವಾಸ ಮುಂತಾದ ವಿವಿಧ ಉದ್ದೇಶಗಳಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಸಿಗುವಂಥದ್ದು. ಯಾವುದಾದ್ರೂ ರೀತಿ ಶುಭ ಕಾರ್ಯಗಳ ಪ್ರಯತ್ನ ಇದ್ದರೆ, ಮದುವೆ, ಮುಂಜಿ, ಗೃಹ ಪ್ರವೇಶಗಳ ಪ್ರಯತ್ನದಲ್ಲಿ ಸಹ ಕೇತುವಿನಿಂದ ನಿಮಗೆ ಸಹಾಯ ಆಗಲಿದೆ. ಹಾಗಾಗಿ ನಿಮಗೆ ತಿಂಗಳ ಪೂರ್ತಿ ಕೇತುವಿನ ಬೆಂಬಲ ಇದ್ದೇ ಇರುತ್ತೆ, ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಮೀನರಾಶಿಗೆ ಸ್ವಲ್ಪ ಈ ತಿಂಗಳಲ್ಲಿ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲ, ಮಧ್ಯದಲ್ಲಿ ಸ್ವಲ್ಪ ಮಿಶ್ರ ಫಲ, ಕೆಲವೊಮ್ಮೆ ಕೊನೆಗೆ ಮತ್ತೆ ಸ್ವಲ್ಪ ಉತ್ತಮ ಫಲ, ಇವೆಲ್ಲವೂ ಹೀಗಾಗಿ ಬರ್ತಾ ಇರುತ್ತೆ. ಶನಿ ಪ್ರಭಾವ ಇರುವ ಕಾರಣ ಮಧ್ಯದಲ್ಲಿ ಬರತಕ್ಕಂಥ ಈ 4 ಅಥವಾ 5 ಗ್ರಹಗಳ ಶುಭ ಪ್ರಭಾವವನ್ನು ಯಾವ್ಯಾವಾಗ ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ವಿಚಾರ ಗಮನಿಸಿದರೆ ಚಂದ್ರನ ಬೆಂಬಲ ನಿಮಗೆ ಯಾವ್ಯಾವ ದಿನಗಳಲ್ಲಿ ಇದೆ ಅಂತ ನೋಡೋಣ. ಚಂದ್ರನ ನಿಮಗೆ ಆರಂಭದ ಡಿಸೆಂಬರ್ 1ರಲ್ಲಿ ಪೂರಕವಾಗಿದ್ದಾನೆ, ಸದುಪಯೋಗ ಪಡಿಸಿಕೊಳ್ಳಿ. ಜಯ, ಸುಖ, ಲಾಭ ಇದೆ. 2, 3ರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ, ಕಷ್ಟ ನಷ್ಟಗಳ ಸಾಧ್ಯತೆ ಇದೆ, ಅದನ್ನು ಎಚ್ಚರವಾಗಿರಬೇಕು. 4, 5ರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ. 4, 5ರಲ್ಲಿ ವಿಶೇಷವಾದ ಚಂದ್ರನಿಂದ ಲಾಭ, ಸುಖ, ಜಯ ಇದೆ, ಪ್ರಯತ್ನಗಳಲ್ಲಿ ಸಫಲತೆ ಇದೆ. 6, 7, 8, 9 ಚಂದ್ರನ ವಿರುದ್ಧವಾಗಿರ್ತಾನೆ. 6, 7, 8, 9ರಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು, ಮಾತಿನ ಸ್ವಲ್ಪ ನಿಗಾ ಬೇಕು. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳು ಒಪ್ಪಂದ ಸಹಿ ಮಾಡಲಿಕ್ಕೆ ಅಷ್ಟು ಉತ್ತಮ ಇಲ್ಲ. ಇನ್ನು 10, 11, 12, 13, 14 ನಿರಂತರವಾಗಿ 5 ದಿನಗಳು 10ರಿಂದ 14ರವರೆಗೂ ಚಂದ್ರನ ವಿಶೇಷವಾದ ಬೆಂಬಲ ಷಷ್ಠ ಮತ್ತು ಸಪ್ತಮದಲ್ಲಿರುವ ಕಾರಣ ನಿಮಗೆ ಲಾಭ, ಸುಖ, ಜಯ ಇದೆ, ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು ಆಗ್ತವೆ ಈ 5 ದಿನಗಳಲ್ಲಿ. 15, 16 ನಿಮ್ಮ ಪಾಲಿಗೆ ಮಿಶ್ರಾರ್ಧ ಫಲ ದಿನ. 15, 16ರಲ್ಲಿ ಚಂದ್ರನ ಬೆಂಬಲ ಇರುವುದಿಲ್ಲ, ಕಲಹವಾಗುವುದು ಅಥವಾ ಆರೋಗ್ಯ ಸಮಸ್ಯೆ ಬರ್ಬೋದು. 17, 18, 19 ಸಹ ಹಾಗೆಯೇ ನಿಮಗೆ ಉತ್ತಮ ಫಲಗಳು ಚಂದ್ರನಿಂದ ಬರೋದಿಲ್ಲ. ಬಂಧು ಕಲಹ, ವ್ಯಾಪಾರದಲ್ಲಿ ಹಿನ್ನಡೆ, ಜೊತೆಗೆ ವಾಗ್ವಾದ ಕಲಹ, ಹಿರಿಯರಲ್ಲಿ ಭಿನ್ನಾಭಿಪ್ರಾಯ, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಧಾನಗತಿಯಾದ ಹಿನ್ನಡೆ ಆಗ್ಬೋದು 17, 18, 19ರಲ್ಲಿ. ಇನ್ನು 20, 21, 22, 23, 24 ನಿರಂತರವಾಗಿ 5 ದಿನಗಳ ಚಂದ್ರನ ಉತ್ತಮ ಬೆಂಬಲಿದೆ. ಕರ್ಮ ಮತ್ತು ಲಾಭದಲ್ಲಿ ಬರುವಂತಹ ಚಂದ್ರನು 20ರಿಂದ 24ರವರೆಗೂ ಜಯವನ್ನು, ಲಾಭವನ್ನು, ಸುಖವನ್ನು, ಯಶಸ್ಸನ್ನು ಕೊಡ್ತಾನೆ. ಮಾಡುವಂತಹ ಪ್ರಯತ್ನದಲ್ಲಿ ಯಶಸ್ಸು ಇದೆ. ದೂರ ಪ್ರಯಾಣದಲ್ಲಿ ನಿಮಗೆ ಏನಾದರೂ ದೊಡ್ಡ ಅನುಭೂತಿಗಳಾಗುವಂಥದ್ದು, ಹಿಂದೆ ನೀವು ಮಾಡಿದಂಥ ಪ್ರಯತ್ನಗಳ ಒಂದು ಪೂರ್ಣ ಫಲ ಈಗ ನಿಮಗೆ ಕೈಗೆ ಬರುವಂಥದ್ದು, ಅಂಥ ಶುಭ ವಾರ್ತೆಗಳು ಇಂದು ಬರಲಿದೆ 20ರಿಂದ 24ರಲ್ಲಿ. 25, 26 ಅಷ್ಟೇನು ಉತ್ತಮ ಇಲ್ಲ. 25, 20ರಲ್ಲಿ ಕಲಹ, ವಾಗ್ವಾದ, ಕಷ್ಟ ನಷ್ಟಗಳ ಸೂಚನೆ ಬಂದಿದೆ. ಇನ್ನು 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ. ಜಯ, ಕೀರ್ತಿ, ಲಾಭ, ಯಶಸ್ಸು ಇದೆ. ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂತಹ ಘಟನೆಗಳು ಜರಲ್ವೆ 27, 28. 29, 30 ಅಷ್ಟೇನು ಉತ್ತಮ ಇಲ್ಲ. 29, 30ರಲ್ಲಿ ಮಿಶ್ರ ಫಲಗಳ ಸೂಚನೆ, ಕಲಹ, ವಾಗ್ವಾದ, ಚಿಂತೆ ಹೆಚ್ಚಳ ಆಗಬಹುದು 29, 30ರಲ್ಲಿ. ಕೊನೆಯ ದಿನ 31 ನಿಮ್ಮ ಪಾಲಿಗೆ ಉತ್ತಮ ದಿನ. ಈ ಡಿಸೆಂಬರ್ 31ರಲ್ಲಿ ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ, ಬಂಧು ಮಿತ್ರರಲ್ಲಿ ಉತ್ತಮ ಬಾಂಧವ್ಯ ಮೂಡುವಂಥದ್ದು. ಇನ್ನು ವಿವಾಹ ಮುಂತಾದ ಮಂಗಲ ಕಾರ್ಯಗಳು ಒದಗಿ ಬರುವಂಥ ಘಟನೆಗಳು ಆಗ್ಬೋದು 31ರಂದು. ಇವೆಲ್ಲವೂ ಈ ಮೀನರಾಶಿಗೆ ಚಂದ್ರನು ಯಾವ್ಯಾವ ಡೇಟ್ಗಳಲ್ಲಿ, ಯಾವ ದಿನಗಳಲ್ಲಿ ಅನುಕೂಲವಾಗಿದ್ದಾನೆ, ಯಾವ ದಿನಗಳಲ್ಲಿ ವಿರುದ್ಧವಾಗಿದೆ ಅನ್ನೋದರ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಗಮನಿಸ್ತಾ ಇತ್ತು. ಇದನ್ನು ಗಮನಿಸಿದಾಗ ನೀವು ಈ ತಿಂಗಳಲ್ಲಿ ಬಳಸೋದ ಬಣ್ಣಗಳ ವಿಚಾರ ನೋಡಿದಾಗ ನೀವು ತಿಂಗಳು ಪೂರ್ತಿ ನಿಮಗೆ ಅನುಕೂಲವಾಗಿರುವಂಥದ್ದು ಕೇತು ಗ್ರಹ. ಹಾಗೆ ತಿಂಗಳ ಪೂರ್ತಿ ಅನುಕೂಲವಾಗಿರುವಂಥ ಕೇತು ಗ್ರಹದ ಸಂಕೇತದ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಕೇತುವಿನ ಸಂಖ್ಯೆ 7 ನಂಬರ್ 7 ಮತ್ತು ಮಿಕ್ಸ್ ಕಲರನ್ನು ನೀವು ತಿಂಗಳ ಪೂರ್ತಿ ಬಳಸುವಂಥದ್ದು. ಇನ್ನು ಸೂರ್ಯ ಭಗವಂತರ ಆಶೀರ್ವಾದ ನಿಮಗೆ 16ರಿಂದ ಆರಂಭ ಆಗುತ್ತೆ. ಹಾಗೆ ಡಿಸೆಂಬರ್ 16ರಿಂದ ತಿಂಗಳ ಕೊನೆವರೆಗೂ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1ಅನ್ನು ನೀವು ತಿಂಗಳ ಪೂರ್ತಿ ಬಳಸುವಂಥದ್ದು. ಇನ್ನು ಶುಕ್ರನ ಅನುಗ್ರಹ ನಿಮಗೆ ಅಲ್ಲಿ ಆರಂಭ ಆಗುವಂಥದ್ದು 19ರವರೆಗೆ, ಆರಂಭದಿಂದ 19ರವರೆಗೆ ಶುಕ್ರನ ಅನುಗ್ರಹ ಇರುತ್ತೆ. ಹಾಗಾಗಿ ಡಿಸೆಂಬರ್ 1ರಿಂದ 19ರವರೆಗೆ ನೀವು ಶುಕ್ರನ ಸಂಕೇತ ಅದು ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ 6ಅನ್ನು ಅಲ್ಲಿ ಬಳಸುವಂಥದ್ದು. ಇನ್ನು ಚಂದ್ರ ಅನುಗ್ರಹದಂಥ ಸುಮಾರು 16 ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರ ಅನುಗ್ರಹದಂಥ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ಅನ್ನು ಅಲ್ಲಿ ಬಳಸ್ಕೊಳ್ಳುವಂಥದ್ದು.
ಇವೆಲ್ಲ ಅದೃಷ್ಟ ಬಣ್ಣ ಮತ್ತು ಸಂಖ್ಯೆಗಳ ವಿಚಾರದ ಬಳಿಕ ನಮಗೆ ಈಗಿರತಕ್ಕಂಥ ಮೀನರಾಶಿಯಾಗಿರ್ತಕ್ಕಂಥ ಗ್ರಹ ದೋಷಗಳು, ಉದಾಹರಣೆಗೆ ಆರಂಭದಲ್ಲಿ ರವಿ ಕೊರತೆ, ಆಮೇಲೆ ಮಂಗಳನ ನಿಮಗೆ ಕೊರತೆ ಬರುವಂಥದ್ದು, ಬುಧ ಅನುಗ್ರಹ ಕೆಲವೊಮ್ಮೆ ಕಡಿಮೆ ಆಗುವಂಥದ್ದು, ಗುರುವಿನ ಬೆಂಬಲ ಇಲ್ಲದೆ ಇರುವಂಥದ್ದು, ಇನ್ನು ಶನಿ ಮತ್ತು ಶುಕ್ರರು ಸಹ ಕೆಲವೊಂದು ಹಂತದಲ್ಲಿ ನಿಮಗೆ ಅಡ್ಡ ಪರಿಣಾಮವನ್ನು ಹೆಚ್ಚು ಕೊಡುವಂಥದ್ದು, ರಾಹು ಸಹ ನಿಮಗೆ ವಿರುದ್ಧವಾಗಿರುವಂಥದ್ದು. ಹೀಗಾಗಿ 6 ಅಥವಾ 7 ಗ್ರಹಗಳ ವೈರುಧ್ಯವನ್ನು ಕೆಲವೊಂದು ಹಂತಗಳಲ್ಲಿ ಎದುರಿಸಬೇಕಾದ ಪ್ರಮೇಯ ಇದೆ. ಹಾಗಾಗಿ ನೀವು ಸೂಕ್ತವಾಗಿ ಗಣೇಶನ ಭಕ್ತಿ, ನಿಮ್ಮ ಕುಲದೇವರು ಅಥವಾ ಮನೆ ದೇವರ ಭಕ್ತಿ, ದೇವಿ ಅಥವಾ ದುರ್ಗಾ ಅಮ್ಮನವರ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕುಮಾರಸ್ವಾಮಿ ಭಕ್ತಿ ಮಾಡುವಂಥದ್ದು, ಶಿವ ಈಶ್ವರನ ಭಕ್ತಿ ಮಾಡುವಂಥದ್ದು ಮುಂತಾದ ಯಾವುದೇ ರೀತಿಯ ನಿಮಗೆ ಅನುಕೂಲವಾಗುವಂಥ ದೇವತಾ ಕ್ಷೇತ್ರಗಳ ಸಂದರ್ಶನ, ದೇವರ ಶ್ಲೋಕ, ಸ್ತೋತ್ರ, ಅಷ್ಟೋತ್ತರ ಶತನಾಮಗಳನ್ನಾಗಲಿ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಹನುಮಾನ್ ಚಾಲಿಸ, ಈಗ ಷಾಡೆ ಸಾತಿಯ ಪ್ರಭಾವ ನಿರ್ವಹಣೆ ಮಾಡಲಿಕ್ಕೆ ಹನುಮಾನ್ ಸ್ತೋತ್ರ, ಹನುಮಾನ್ ಅಷ್ಟೋತ್ರ, ಹನುಮಾನ್ ಚಾಲಿಸ ಅಥವಾ ಹನುಮಾನ್ ಮೂಲ ಮಂತ್ರ ಮುಂತಾದ ಯಾವುದೇ ರೀತಿಯ ಮಾರ್ಗವನ್ನು ಅನುಸರಣೆ ಮಾಡಿ. ಜೊತೆಗೆ ಅರಳಿ ಮರದ ಪ್ರದಕ್ಷಿಣೆ, ಶನಿವಾರದಂದು ದಾನ ಧರ್ಮ, ಜೊತೆಗೆ ಗುರು ಹಿರಿಯರನ್ನು ಗೌರವಿಸುವಂಥದ್ದು, ಗುರು ಹಿರಿಯರನ್ನು ನೋಯಿಸದೇ ಇರುವಂಥದ್ದು, ತಂದೆ ತಾಯಿಗಳನ್ನು ಗೌರವಿಸುವಂಥದ್ದು ಮುಂತಾದ ಸರಳ ಉಪಾಯಗಳನ್ನು ಅನುಸರಿಸಿದ ಮೀನರಾಶಿಯವರಿಗೆ ಡಿಸೆಂಬರ್ನಲ್ಲಿ ಆಯುರ್ವರ್ಗ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.